ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ನಾನು ಸಿಂಧು MS. ನೀವೀಗ ನೋಡ್ತಾ ಇರೋದು 2014 ಕರ್ನಾಟಕ TET ಪೇಪರ್ 2 ಅದರಲ್ಲೂ ಸೈನ್ಸ್ ಪಾರ್ಟನ್ನು ನೋಡ್ತಾ ಇದ್ದೀರಾ. ಹಾಗೆ ದಿಸ್ ವಿಡಿಯೋ ಈಸ್ ಪಾರ್ಟ್ 1. ಹಾಗೆ ಈ ವಿಡಿಯೋದಲ್ಲಿ ನಾನು 2015 ಪೇಪರಲ್ಲಿ ಬಂದಿರುವಂತಹ ಸೈನ್ಸ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಿದ್ದೀನಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಇಯರ್ದು ನಾನು ಕರ್ನಾಟಕ TET ಪೇಪರ್ 2 ಹಾಗೆ ಸೈನ್ಸ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತೀನಿ. ಆಫ್ಟರ್ ದ ಕಂಪ್ಲೀಷನ್ ಆಫ್ ದಿ ಸೈನ್ಸ್ ಕ್ವಶನ್ಸ್ CDP ಕ್ವಶನ್ಸ್ಗಳನ್ನು ನಾನು ಡಿಸ್ಕಸ್ ಮಾಡ್ತೀನಿ ಫಾರ್ ಹೋಲ್. ಈಗ ಒಂದೇ ಕ್ವಶನ್ ಪೇಪರ್ ಇಟ್ಕೊಂಡು ಡಿಸ್ಕಸ್ ಮಾಡೋದಕ್ಕಿಂತ ಸೈನ್ಸ್ ಪ್ರತಿ ವರ್ಷದಲ್ಲಿ ಇವಾಗ 14ಅಲ್ಲಿ ಹೇಗಿತ್ತು, 15ಅಲ್ಲಿ ಹೇಗಿತ್ತು, ನೆಕ್ಸ್ಟ್ 16, 17, 18 ಈ ಥರ ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡ್ತಾ ಬಂದ್ವಿ ಅಂತಂದರೆ ಆಗ ನಿಮಗೆ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಒಂದು ಇನ್ನೊಂದು, ಯಾವ ರೀತಿಯಾಗಿ ಕ್ವಶನ್ಸ್ಗಳು ಕಷ್ಟ ಆಗ್ತಿದೆ, ಕಾಂಪಿಟೇಷನ್ ಎಷ್ಟು ರೈಸ್ ಆಗ್ತಿದೆ, ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹಾಗೆ ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಒಂದು ಕಡೆ ಫುಲ್ ಸೈನ್ಸನ್ನು ಕಲೆಕ್ಟ್ ಮಾಡ್ಕೊಂಬಿಟ್ಟು ಒಂದು ಕಡೆ ಹಾಕಿ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಿಮಗೆ ಕಂಟಿನ್ಯೂಡ್ ಪಾರ್ಟಾಗಿ 2017 ಪೇಪರ್ನ ನಾನು ತೊಗೊಂಡು ಬರ್ತೀನಿ. ಓಕೆನಾ? ಈಗ ನೋಡ್ತಾ ಬರೋಣ. ಫಸ್ಟ್ ಕ್ವಶನ್ ನೀವು ನೋಡ್ತಾ ಇದ್ದೀರಾ, ಎ ಮೆಥಡ್ ಆಫ್ ಲ್ಯಾಬೊರೇಟರಿ ಪ್ರಿಪರೇಷನ್ ಆಫ್ ಸಾಲ್ಟ್ ಈಸ್. ಆ್ಯಂಡ್ ನಾನಿಲ್ಲಿ ಇನ್ನೊಂದು ವಿಚಾರ ನಿಮ್ಗೆ ಹೇಳಲೇಬೇಕು. ಇಲ್ಲಿ ಕೊಟ್ಟಿರುವಂಥ ಕ್ವಶನ್ಸ್ಗಳಲ್ಲಿ ಕೆಲವೊಂದು ಆನ್ಸರ್ ಟಿಕ್ ಆಗಿದೆ, ಈ ಥರ ಟಿಕ್ ಆಗಿದೆ, ಬಟ್ ಕೆಲವೊಂದು ತಪ್ಪಿದೆ. ಅದನ್ನು ನೀವು ರೆಫರ್ ಮಾಡಿ ತಪ್ಪು ಹೇಳಿದ್ದಾರೆ ಅನ್ನೋ ಥರ ತಗೊಳ್ಬೇಡಿ. ಆನ್ಸರ್ ಏನು ಹೇಳ್ತೀನಿ, ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಡ್ತೀನಿ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಗೆ ಅಲ್ಲಿ ಅದರಲ್ಲಿರುವಂಥ ಕಾನ್ಸೆಪ್ಟ್ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಕೊಟ್ಟಿರುವಂಥ ಕ್ವಶನ್ಸ್ಗಳಲ್ಲಿ ಟಿಕ್ ಮಾಡಿದ್ದೀವಿ, ಕೆಲವೊಂದು ಕಡೆ ಟಿಕ್ ಆಗೋಗಿದೆ. ಆ ಟಿಕ್ ಆಗಿರೋದು ಕೆಲವೊಂದು ಕಡೆ ಸರಿ ಇದೆ, ಕೆಲವೊಂದು ಕಡೆ ತಪ್ಪಿದೆ. ಸೊ ಅದನ್ನು ನೀವು ನಂಬ್ಕೋಬೇಡಿ. ಓಕೆನಾ? ಆ್ಯಂಡ್ ಇನ್ನೊಂದು ಏನು ಹೇಳ್ಬೋದು ಅಂತಂದರೆ, ನಾನಿಲ್ಲಿ ಓನ್ಲಿ ಇಂಗ್ಲೀಷೆಲ್ಲ ಹೇಳ್ತಾ ಇರೋದು, ಜೊತೆಗೆ ಕನ್ನಡದಲ್ಲಿರುವಂಥ ಕ್ವಶನ್ಸ್ ಅಲಾಂಗ್ ವಿತ್ ಆಪ್ಷನ್ಸ್ ಕೊಟ್ಟಿದ್ದೀನಿ. ನೀವು ಅದನ್ನು ಸಹಿತ ರೆಫರ್ ಮಾಡ್ಬೋದು. ಸಿ ಎಸ್ ಲೈಕ್ ದಿಸ್. ಓಕೆನಾ? ಐ ಹೋಪ್ ಪಕ್ಕ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಬನ್ನಿ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಎ ಮೆಥಡ್ ಆಫ್ ಲ್ಯಾಬೊರೇಟರಿ ಪ್ರಿಪ್ರೇಷನ್ ಆಫ್ ಸಾಲ್ಟ್. ಲವಣಗಳನ್ನು ನಾವು ಲ್ಯಾಬೊರೇಟರಿಲಿ ಪ್ರಯೋಗಶಾಲೆಯಲ್ಲಿ ತಯಾರಿಸೋಕೆ ಇರುವಂತಹ ವಿಧಾನ ಯಾವುದು? ತುಂಬ ಜನ ಈಸಿಯಾಗಿ ಗೆಸ್ ಮಾಡಿಬಿಡ್ತೀರಾ. ಮೆಟಲ್ ಆ್ಯಂಡ್ ಆ್ಯಸಿಡ್. ಮೆಟಲ್ ಆ್ಯಂಡ್ ಆ್ಯಸಿಡನ್ನು ರಿಯಾಕ್ಟ್ ಮಾಡಿದಾಗ ನಮಗೇನು ಸಿಗುತ್ತೆ? ಫಸ್ಟ್ ಆಫ್ ಆಲ್ ಇದು ನಿಮಗೆ 10th ಸ್ಟ್ಯಾಂಡರ್ಡ್ ಸೈನ್ಸ್ ಸಿಲೆಬಸ್ಸಲ್ಲಿರುವಂಥ ಕ್ವಶನ್. ಮೆಟಲ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿರುವಂಥ ಚಾಪ್ಟರ್ ಆ್ಯಂಡ್ ಇಟ್ ಈಸ್ ವೆರಿ ಈಸಿ. ಜೊತೆಗೆ ನೀವಿಲ್ಲಿ ನೋಟ್ ಮಾಡ್ಕೊಳ್ಬೇಕಾಗಿರೋದು ಮೆಟಲ್ಸ್ ಆ್ಯಂಡ್ ಆ್ಯಸಿಡ್ ಜೊತೆಗಿದ್ದಾಗ ಬರುವಂತಹ ಪ್ರಾಡಕ್ಟ್ ಏನು, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮೆಟಲ್ ಜೊತೆಗೆ ಬೇಸ್ ಹಾಕಿದಾಗ ಆಗುವಂತಹ ರಿಯಾಕ್ಷನ್ ಏನು, ಅಲ್ಲಿ ರಿಲೀಸ್ ಆಗುವಂತಹ ಗ್ಯಾಸಸ್ ಯಾವುದು? ಅರ್ಥ ಆಗ್ತಿದೆಯಾ ನಾನು ಹೇಳಿದ್ದು? ಇಟ್ಸ್ ಅ ಮೇನ್ ಥಿಂಗ್. ಇದನ್ನು ನೀವು ನೋಟ್ ಮಾಡ್ಕೋಬೇಕು. ನೀವು ಇಲ್ಲಿ ತಿಳ್ಕೊಳ್ಬೇಕಾಗಿರೋದೇನು ಅಂತಂದರೆ, ಮೆಟಲ್ಸ್ ಮತ್ತು ಆ್ಯಸಿಡ್ ಇದನ್ನು ನೀವು ರಿಯಾಕ್ಟ್ ಮಾಡಿದಾಗ ಏನು ಸಿಗುತ್ತೆ ಹೇಳಿದೆ? ಒಂದು ಹೈಡ್ರೋಜನ್ ಗ್ಯಾಸ್ ಮೇಜರಾಗಿ, ಜೊತೆಗೆ ಸಾಲ್ಟ್ ರಿಲೀಸ್ ಆಗುತ್ತೆ. ಬಟ್ ಇದನ್ನು ನಾವು ಲ್ಯಾಬೊರೇಟರಿ ಮೆಥಡಲ್ಲಿ ಪ್ರಿಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಕೆಲವೊಂದು ಕಡೆ ನೀವು ನೋಡ್ಬೋದು ಮೆಟಲ್ ಆ್ಯಂಡ್ ಆ್ಯಸಿಡ್ ಅಂತ ಹೇಳಿ ಕೊಟ್ಟಿದ್ದಾರೆ ಆನ್ಸರ್, ಬಟ್ ಮೋರ್ ಸೂಟಬಲ್ ಆನ್ಸರ್ ಈಸ್ ದಿಸ್ ಒನ್. ಆ್ಯಸಿಡನ್ನು ಮತ್ತು ಬೇಸನ್ನು ನಾವು ತಂದ್ವಿ ಅಂತ ಅಂದರೆ, ಆಲ್ಕಲಿ ಇಟ್ ಮೀನ್ಸ್ ಬೇಸ್, ಇದನ್ನು ನಾವು ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ? ಸಾಲ್ಟ್ ಆ್ಯಂಡ್ ವಾಟರ್ ರಿಲೀಸ್ ಆಗುತ್ತೆ. ಇಲ್ಲಿ ರಿಲೀಸ್ ಆಗುವಂತಹ ಹೈಡ್ರೋಜನ್ ಏನಾಗುತ್ತೆ? ಗ್ಯಾಸ್ ಪಾಪ್ ಸೌಂಡ್ ಬರುತ್ತೆ. ಸೊ ಇಟ್ ಈಸ್ ಕನ್ಸಿಡರ್ ಆಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಬಟ್ ಇಲ್ಲೇನಾಗುತ್ತೆ? ಸಾಲ್ಟ್ ಆ್ಯಂಡ್ ವಾಟರ್ ರಿಲೀಸ್ ಆಗುತ್ತೆ. ಸಿಂಪಲಾಗಿ ಒಂದು ಎಕ್ಸಾಂಪಲ್ ಬೇಕು ಅಂತಂದರೆ, ಲೆಟ್ ಅಸ್ ಟೇಕ್ HCl ಆ್ಯಂಡ್ NaOH. HCl ಪ್ಲಸ್ NaOH ಇದನ್ನು ಹಾಕಿದಾಗ ಏನಾಗುತ್ತೆ? ಇಲ್ಲಿ ರಿಲೀಸ್ ಆಗುವಂಥದ್ದು ಇದು ಒಂದು ಆ್ಯಸಿಡ್ ಅಂತ ಗೊತ್ತಿದೆ ನಿಮಗೆ, ಆ್ಯಂಡ್ ದಿಸ್ ಒನ್ ಈಸ್ ಬೇಸ್. ಸೊ ಅವಾಗ ನೀವು ಈಸಿಯಾಗಿ ಹೇಗೆ ರಿಯಾಕ್ಷನ್ಸ್ಗಳನ್ನು ಬರಿಬಹುದು ಅಂತಂದರೆ, ಜಸ್ಟ್ ಟೇಕ್ ವಾಟರ್ ಔಟ್, H2O ತೆಗೆದುಬಿಡಿ, ಉಳಿದಿದ್ದು ಯಾವುದು? NaCl. NaCl ಈಸ್ ಎ ಕಾಮನ್ ಸಾಲ್ಟ್ ಅಲ್ವಾ? ಸೊ ದಿಸ್ ಈಸ್ ದ ಬೆಸ್ಟ್ ಮೆಥಡ್ ಫಾರ್ ಪ್ರಿಪ್ರೇಷನ್ ಆಫ್ ಸಾಲ್ಟ್ಸ್. ಇನ್ನು ಸಾಲ್ಟ್ಸ್ಗಳ ಬಗ್ಗೆ ಇನ್ನೂ ಹೆಚ್ಚಾಗಿ ನಿಮಗೆ 10th ಸ್ಟ್ಯಾಂಡರ್ಡ್ ಸೈನ್ಸ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಪಾರ್ಟ್ 1 ಬುಕ್. ಮಿಸ್ ಮಾಡದೆ ನೋಡಿ ತಿಳ್ಕೊಳ್ಳಿ. ಮುಂದೆ ನೋಡೋಣ. ಇದನ್ನು ಆಪ್ಷನಲ್ಲಿ ನಿಮಗೆ ಆಮ್ಲ ಮತ್ತು ಕ್ಷಾರೀಯ ಇದನ್ನು ಯೂಸ್ ಮಾಡ್ಕೊಂಬಿಟ್ಟು ನಾವೇನು ಮಾಡ್ಬೋದು? ಲವಣಗಳನ್ನು ಪ್ರಯೋಗಶಾಲೆಯಲ್ಲಿ ನಾವು ತಯಾರಿಸೋಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ದಿಸ್ ಆಪ್ಷನ್ 2 ಈಸ್ ರೈಟ್ ಆನ್ಸರ್.
ಹಾಗಿದ್ರೆ ಸೆಕೆಂಡ್ ಕ್ವಶನಿಗೆ ಮೂವ್ ಆಗೋಣ. ಕೆಮಿಕಲ್ ಇಕ್ವೇಷನ್ ಫಾರ್ ದ ಕಂಪ್ಲೀಟ್ ಕಂಬಸ್ಟನ್ ಆಫ್ ಪ್ರೊಪೇನ್. ನೀವು ಈ ಥರ ಕ್ವಶನ್ಸ್ ಕೇಳಿದಾಗ ಒಂದು ಕಿವಿ ಮಾತೇನಪ್ಪ ಅಂತಂದರೆ ಕಂಪ್ಲೀಟ್ ಕಂಬಸ್ಟನ್ ಹಾಗಂದ್ರೆ ಏನು? ಫಸ್ಟ್ ಆಫ್ ಆಲ್ ಪ್ರೊಪೇನ್ ಕೊಡ್ತಾರೋ ಬ್ಯೂಟೇನ್ ಕೊಡ್ತಾರೋ ವಾಟ್ ಎವರ್ ಅವ್ರು ಏನಾದರೂ ಕೊಡಲಿ, ಜಸ್ಟ್ ಥಿಂಕ್ ಆನ್ ಕಂಪ್ಲೀಟ್ ಕಂಬಸ್ಟನ್. ಕಂಪ್ಲೀಟ್ ಕಂಬಸ್ಟನ್ ಆದಾಗ ಈ ಹೈಡ್ರೋಕಾರ್ಬನ್ಸ್ಗಳು ಯೂಶ್ವಲಿ ಏನಾಗುತ್ತೆ, ಹೈಡ್ರೋಕಾರ್ಬನ್ಸ್ ನಾವು ಹೇಳ್ತೀವಲ್ವ, ಹೈಡ್ರೋಕಾರ್ಬನ್ಸ್ ಇದು ಸಹಿತ 10th ಸ್ಟ್ಯಾಂಡರ್ಡ್ ಸಿಲೆಬಸ್ಸಲ್ಲಿರುವಂಥದ್ದು. ಹೈಡ್ರೋಕಾರ್ಬನ್ಗಳನ್ನು ನಾವು ಕಂಪ್ಲೀಟ್ ಕಂಬಸ್ಟನ್ ಮಾಡಿದ್ವಿ ಅಂತಂದರೆ ಅಲ್ಲಿ ರಿಲೀಸ್ ಆಗುವಂತಹ ಗ್ಯಾಸ್ ಯಾವುದಾಗಿರುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್. ಇನ್ಕಂಪ್ಲೀಟ್ ಕಂಬಸ್ಟನ್ ಆಗಿತ್ತು ಅಂತಂದರೆ ಆಗ ಕಾರ್ಬನ್ ಮೋನಾಕ್ಸೈಡ್ ರಿಲೀಸ್ ಆಗುತ್ತೆ ಆ್ಯಂಡ್ ಇಟ್ ಈಸ್ ಡೇಂಜರಸ್ ಗ್ಯಾಸ್. ಈ ಗ್ಯಾಸನ್ನು ನಾವೇನಾದರೂ ಇನ್ಹೇಲ್ ಮಾಡಿದ್ವಿ ಅಂತಂದರೆ ಇಟ್ ಈಸ್ ಹಾರ್ಮ್ಫುಲ್ ಟು ಅವರ್ ಲೈಫ್. ಅರ್ಥ ಆಗ್ತಿದೆಯಾ? ಸೊ ಅದಕ್ಕೋಸ್ಕರ ಇದೊಂದು ನೆನ್ಪಿಟ್ಕೊಳ್ಳೇಬೇಕಾಗಿರೋದು, ನೀವು ಯಾವಾಗಲೇ ಆಗಲಿ ರಾಸಾಯನಿಕಗಳ ಈ ಸಮೀಕರಣಗಳನ್ನು ನೀವು ನೋಡೋದಕ್ಕೆ ಬಂದಾಗ ಅಲ್ಲೇನಾದರೂ ನಿಮಗೆ ಪೂರ್ಣ ದಹನ ಕ್ರಿಯೆಗಳ ಬಗ್ಗೆ ಕ್ವಶನ್ ಏನಾದರೂ ಕೇಳಿದ್ರು ಅಂತಂದರೆ ಯು ಹ್ಯಾವ್ ಟು ಲುಕ್ ಫಾರ್ ದ ಪ್ರಾಡಕ್ಟಲ್ಲಿ ನಿಮಗೇನಾದರೂ ಕಾರ್ಬನ್ ಮೋನಾಕ್ಸೈಡ್ ಕೊಟ್ಟಿದ್ರು ಅಂತಂದರೆ ಆಗ ನೀವು ಅದನ್ನು ರಾಂಗ್ ಹಾಕ್ಬಿಡಿ, ಈಸಿಯಾಗಿ ಎಲಿಮಿನೇಟ್ ಆಗೋಗುತ್ತೆ. ಯಾವಾಗ ಇನ್ಕಂಪ್ಲೀಟ್ ಕಂಬಸ್ಟನ್ ಕೊಟ್ಟಿರ್ತಾರಲ್ಲ ಆವಾಗ ಕನ್ಸಿಡರ್ ಮಾಡಿ ಕಾರ್ಬನ್ ಮೋನಾಕ್ಸೈಡನ್ನು. ಅರ್ಥ ಆಗ್ತಿದೆಯಾ? ಸೊ ಈಸಿಯಾಗಿ ನೋಡಿ 2 ಆಪ್ಷನ್ಸ್ಗಳು ಎಲಿಮಿನೇಟ್ ಆಯಿತು, ಹೌದಲ್ವಾ? ಈಗ ಹಾಗಿದ್ರೆ ಪ್ರೋಪೇನ್ ನೋಡೋಣ. ಪ್ರೋಪೇನ್ನ ಫಾರ್ಮುಲಾ ಕರೆಕ್ಟಾಗಿದೆ? ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್ ಇದೆ. C3H8 ಕರೆಕ್ಟಾಗಿದೆ. ಹೇಗೆ ಫಾರ್ಮ್ ಮಾಡ್ತಾರೆ ಇದೆಲ್ಲ ಕಲ್ತ್ಕೊಳ್ಳೇಬೇಕು ನೀವು. ಆಲ್ಕೇನ್, ಆಲ್ಕೀನ್, ಆಲ್ಕೈನ್ ಇದಕ್ಕಿರುವಂಥ ಜನರಲ್ ಫಾರ್ಮುಲಾ ದಟ್ ಈಸ್ ಆಲ್ಕೇನ್. ಇದಿಸ್ ಪ್ರೊಪೇನ್ ಈಸ್ ಆಲ್ಕೇನ್ ಅಲ್ವಾ? CnH2n+2 ಅಲ್ಲಿರುತ್ತೆ. ಎಸ್, ಇದನ್ನು ಇಲ್ಲಿ C3 ಕಾರ್ಬನ್ ಇದೆ, ಸೊ ಅಲ್ಲಿಗೆ ಏನಾಗುತ್ತಿದೋ H8 ಆಗುತ್ತೆ. ಪ್ರತಿಯೊಂದನ್ನು ತಿಳ್ಕೊಂಡಿರಿ. ಹಾಗೆ ಆಲ್ಕೀನಿಗಿರುವಂಥ ಜನರಲ್ ಫಾರ್ಮುಲಾ ಏನು, ಆಲ್ಕೈನಿಗಿರುವಂಥ ಜನರಲ್ ಫಾರ್ಮುಲಾ ಏನು ಕಮೆಂಟ್ ಮಾಡಿ. ಓಕೆ, ನೀವು ಒಬ್ಬರು ಕಮೆಂಟ್ ಮಾಡೋದ್ರಿಂದ ಎಷ್ಟೋ ಜನ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ಡೂ ಕಮೆಂಟ್, ನಿಮ್ಮ ಕಡೆಯಿಂದನೂ ನಾಲೆಜ್ ಶೇರ್ ಆಗುತ್ತೆ, ಸೊ ದಟ್ ನೀವು ಮರೆಯೋದಿಲ್ಲ ಲೈಫ್ ಲಾಂಗ್. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡೋದಾದರೆ, ಹಾಗಿದ್ರೆ ಈ 2 ಆಪ್ಷನಲ್ಲಿ ಹೇಗೆ ನಾವು ಸೆಲೆಕ್ಟ್ ಮಾಡ್ಕೋಬೋದು? ವಾಟ್ ಈಸ್ ದ ರೈಟ್ ಆನ್ಸರ್ ಫಸ್ಟ್ ಆಫ್ ಆಲ್ ಅಲ್ವಾ? ಇವಾಗ ನಾನು ಆ್ಯಕ್ಚುಲಿ ಯಾವ ರೀತಿಯಾಗಿ ನಾನು ತಿಳಿಸ್ಕೊಡೋಕೆ ಹೋಗ್ತಿದ್ದೀನಿ ಅಂತಂದರೆ, ಆಪ್ಷನ್ಸ್ಗಳು ಕೊಟ್ಟಿರ್ತಾರವರು, ನಾವು ಈಸಿಯಾಗಿ ಹೇಗೆ ಕೊಟ್ಟಿರೋ ಆಪ್ಷನ್ಸ್ಗಳನ್ನು ಎಲಿಮಿನೇಟ್ ಮಾಡಬೇಕು ಅದ್ರ ಕಡೆ ಗಮನ ಇರಬೇಕು ಮೇಯ್ನಾಗಿ. ಅರ್ಥ ಆಗ್ತಿದೆಯಾ? ಯಾಕಂದರೆ ಕೊಟ್ಟಿರುವಂಥ ಕ್ವಶನ್ಸ್ಗಳಲ್ಲಿ ಏನಾಗಿರುತ್ತೆ ಅಂದರೆ ಆಪ್ಷನ್ಸ್ಗಳು ಕೊಟ್ಟಿರೋದೇ ಅವ್ರು ಕನ್ಫ್ಯೂಷನ್ ಮಾಡೋದಕ್ಕೋಸ್ಕರ. ಬಟ್ ಕಾನ್ಸೆಪ್ಟ್ ಗೊತ್ತಿರೋರು ಏನು ಮಾಡ್ತಾರೆ, ಎಲಿಮಿನೇಟ್ ಮಾಡ್ತಾ ಬರ್ತಾರೆ. ಈಗಿನ ಕೆಲವ್ರು ಏನು ಮಾಡ್ತಾರೆ, ಅಂಚಿ ಮಿಂಚಿ ಹಾಕ್ಬಿಡ್ತಾರೆ. ಅದು ಬೇರೆ, ನಮಗದು ಬೇಡ. ನಾವು ಕಾನ್ಸೆಪ್ಟ್ ಕಡೆನೇ ಹೋಗೋಣ. ಯಾಕಂದರೆ ಇಲ್ಲಿ ಕೈ ಹಿಡಿಲಿಲ್ಲ ಅಂತಂದರೂ ಇನ್ನೊಂದು ಯಾವುದೋ ಎಕ್ಸಾಮಲ್ಲಂತೂ 100% ಕೈ ಹಿಡಿಯುತ್ತೆ. ಅದಕ್ಕೋಸ್ಕರ ಗೋ ಫಾರ್ ಕಾನ್ಸೆಪ್ಟ್. ಹಾಗಿದ್ರೆ ಈ ಕ್ವಶನ್ಗೆ ನೀವು ಈ 2 ಆಪ್ಷನಲ್ಲಿ ಯಾವ ರೀತಿಯಾಗಿ ಎಲಿಮಿನೇಟ್ ಮಾಡಬಹುದು ಅಂತಂದರೆ, ಕಂಪ್ಲೀಟ್ ಕಂಬಸ್ಟನ್ ಆಗುವಾಗ ರಿಲೀಸ್ ಆಗುವಂಥದ್ದು ಗ್ಯಾಸ್ ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಹೈಡ್ರೋಜನ್ ರಿಲೀಸ್ ಆಗೋಕ್ಕೆ ಆಗಲ್ಲ, ಇಲ್ಲ, ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಸೊ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಗ್ತಿದೆಯಾ? ಕನ್ನಡದಲ್ಲೂ ಸಹಿತ ಕ್ವಶನ್ ಇದೆ, ನಾನು ಮತ್ತೆ ಅದನ್ನು ಆಪ್ಷನ್ ಮತ್ತೆ ಕೊಡೋಕ್ಕೆ ಹೋಗಿಲ್ಲ. ಇಲ್ಲಿರೋದೇ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಡನ್? ಎಸ್, ಲೆಟ್ಸ್ ಮೂವ್ ಆನ್ ಟು ದ ಥರ್ಡ್ ಕ್ವಶನ್. ದ ವೇ ಆಫ್ ಕರೆಕ್ಟ್ ಸೀಕ್ವೆನ್ಸ್ ಆಫ್ ರಿಫ್ಲೆಕ್ಸ್ ಆರ್ಕ್ ಇನ್ ಲಿವಿಂಗ್ ಥಿಂಗ್ಸ್. ಜೀವಿಗಳಲ್ಲಿ ಪರಾವರ್ತಿತ ಚಾಪವು ಹಾದು ಹೋಗುವಂಥ ಸರಿಯಾದ ಮಾರ್ಗ. ಫಸ್ಟ್ ಆಫ್ ಆಲ್, ಈ ರಿಫ್ಲೆಕ್ಸ್ ಆರ್ಕ್ ಅಂದ್ರೇನು ಅದು ಬೇಕಲ್ವಾ? ರಿಫ್ಲೆಕ್ಸ್ ಆರ್ಕ್ ಅಂತಂದರೆ, ನಿಮಗೆ ಈಗ ಬಿಸಿಯಾದಂತಹ ಒಂದು ವಸ್ತುನ ಮುಟ್ತಿದ್ದೀರಾ, ಅಥವಾ ಕೋಲ್ಡ್ ಇರೋದಾಗಿರ್ಬೋದು, ಅಥವಾ ಹಾವಿದೆ ಅಂತ ಥಿಂಕ್ ಮಾಡಿ ನಿಮ್ಮ ಪಕ್ಕದಲ್ಲಿ. ನೀವು ಅದನ್ನು ನೋಡಿದ ತಕ್ಷಣ ಹೇಗೆ ಓಡಿ ಹೋಗ್ತೀರಾ ಹಾವು ನೋಡಿದಾಗ, ಅಥವಾ ಬಿಸಿಯಾದಂತಹ ಒಂದು ವಸ್ತುವನ್ನು ಮುಟ್ಟಿದಾಗ ಅದು ವಸ್ತು ಬಿಸಿ ಇದೆ ಕೈ ತಕ್ಕೋ ಅಂಥೇಳಿ ನಿಮಗೇನು ಬ್ರೈನ್ ಡೈರೆಕ್ಟ್ ಮಾಡುತ್ತಲ್ವ, ನಿಮಗೆ ಒಂದು ದಾರಿ ತೋರಿಸುತ್ತಲ್ವ, ಈ ಕಡೆ ಬಂದುಬಿಡು ಅಂಥೇಳಿ ಮೆಸೇಜ್ ಕೊಡುತ್ತಲ್ಲ, ಇಂಪಲ್ಸಸ್ ಅಂತೇನು ಕರಿತೀವಲ್ವ, ಅದನ್ನು ಕೊಡುವಂತಹ ಕೆಲಸಕ್ಕೆ ಆ ರಿಫ್ಲೆಕ್ಸ್ ಆರ್ಕ್ ಅಂಥೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ಆ ರಿಫ್ಲೆಕ್ಸ್ ಆರ್ಕ್ ಆಗೋದಕ್ಕೆ ಇರುವಂತಹ ಮಾರ್ಗ ಯಾವುದಾದ್ಮೇಲೆ ಯಾವ್ದು ಬರುತ್ತೆ ಅಂತ ಹೇಳಿ. ಅರ್ಥ ಆಗ್ತಿದೆಯಾ? ಸೊ ಮೇಯ್ನಾಗಿ ನೀವು ತಿಳ್ಕೊಳ್ಬೇಕಾಗಿರೋದು ಫಸ್ಟ್ ಆ್ಯಂಡ್ ಲಾಸ್ಟ್ ಒನ್ ಯಾವುದು. ಫಸ್ಟು ಅಲ್ಲಿ ರಿಸೀವ್ ಆಗಬೇಕು, ದಟ್ ಈಸ್ ಕಾಲ್ಡ್ ರಿಸೆಪ್ಟಾರ್, ಗ್ರಾಹಕ ಆಗಿರಬೇಕು. ಫಸ್ಟ್ ಒಂದು ರಿಸೆಪ್ಟಾರ್ ಇರಬೇಕು. ಆ್ಯಂಡ್ ಕೊಟ್ಟಿರೋದನ್ನು ವಾಪಸ್ ಕಳ್ಸೋಕ್ಕೆ ಇರುವಂಥದ್ದು ಎಫೆಕ್ಟಾರ್, ಸಂಬಂಧ ಕಲ್ಪಿಸುವಂಥ ನರಕೋಶ.
ಅರ್ಥ ಆಗ್ತಿದೆ? ದಿಸ್ ಇಸ್ ದ ಮೇನ್ ಥಿಂಗ್. ಅಲ್ಲಿಗೆ ಏನಾಗುತ್ತೆ, ನಾವು ಈಸಿಯಾಗಿ 2 ಆ್ಯಂಡ್ 3 ಆಪ್ಷನನ್ನು ಡಿಲೀಟ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ಮೇಯ್ನ್ ಆಗಿ ಇವಾಗ ಫಸ್ಟ್ ಆ್ಯಂಡ್ ಫೋರ್ತ್ ಆಪ್ಷನನ್ನು ನೋಡಿ. ಗ್ರಾಹಕ ಸೇಮ್ ಇದ್ದಾರೆ, ಎಸ್. ಆ್ಯಂಡ್ ಅಗೇನ್ ಇದರಲ್ಲೂ ಗ್ರಾಹಕ ಇದ್ದಾರೆ. ನೀವು ಸಂಬಂಧ ಕಲ್ಪಿಸುವಂತಹ ನರಕೋಶ, ಇದರಲ್ಲೂ ಸಹಿತ ಲಾಸ್ಟಲ್ಲಿ ಸಂಬಂಧ ಕಲ್ಪಿಸುವಂತಹ ನರಕೋಶ ಇದೆ. ಓಕೆ. ಸೊ ಎಗೇನ್ ಈಗ ಥರ್ಡ್ ನೋಡ್ಬೋದು ನೀವು, ಚೇಂಜ್ ಇದೆ, ಇಲ್ಲಿ ಸ್ವಲ್ಪ ಉಲ್ಟಾ ಇದೆ. ಅರ್ಥ ಆಗ್ತಿದೆ? ಎಗೇನ್ ಈಗೇನು ಮಾಡಬಹುದು, ಯಾವ್ಯಾವ ಎರಡು ಡಿಫ್ರೆನ್ಸ್ ಇರೋದು ನಿಮಗಿಲ್ಲಿ? ಕ್ರಿಯಾವಾಹಿ ನರಕೋಶ, ಕಾರ್ಯನಿರ್ವಾಹಕ. ಇಲ್ಲೇನಾಗಿದೆ, ಕಾರ್ಯನಿರ್ವಾಹಕ ಉಲ್ಟಾ, ಎರಡೂ ಉಲ್ಟಾ ಕೊಟ್ಟಿದ್ದಾರೆ. ಕಾರ್ಯನಿರ್ವಾಹಕ ಯಾವಾಗ ಆಗ್ಬೇಕು ಹೇಳ್ರಿ? ಅರ್ಥ ಆಗ್ತಿದೆ ನಾನು ಹೇಳಿದ್ದು? ಕಾರ್ಯ ಡೈರೆಕ್ಷನ್ ಕೊಟ್ಟಾದಮೇಲೆ ಆಮೇಲೆ ಅದು ಎಫೆಕ್ಟರಿಗೆ ಹೋಗಬೇಕು. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಫೋರ್ತ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇಂಗ್ಲೀಷ್ನಲ್ಲಿ ನೀವು ನೋಡಬೇಕು ಅಂದರೆ, ಸೊ ಕನ್ನಡದಲ್ಲಿ ಅರ್ಥ ಆಗಿರೋರು ಫಾರ್ವರ್ಡ್ ಮಾಡ್ಕೋಬಹುದು. ಸೊ ಇಂಗ್ಲೀಷ್ನಲ್ಲಿ ಬರ್ತೀನಿ. ಫಸ್ಟ್ ಆಫ್ ಆಲ್ ರಿಸೆಪ್ಟರ್ ಆ್ಯಂಡ್ ಎಫೆಕ್ಟರ್ ಅವರೇ ಮೇಯ್ನಾಗಿ ಬೇಕಾಗಿರೋದು. ಸೊ ಈಸಿಯಾಗಿ ಡಿಲೀಟ್ ಮಾಡಿಬಿಡ್ತೀರಾ. ರಿಸೀವ್ ಮಾಡ್ಕೊಂಡಾಗಲೇ ತಾನೇ ನಾವಲ್ಲಿ ಎಫೆಕ್ಟನ್ನು ಮಾಡೋಕ್ಕಾಗೋದು. ಬಿಕಾಸ್ ಇಟ್ ಮೀನ್ಸ್ ಸ್ಟಿಮ್ಯುಲೈಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಕೊಡೋಕ್ಕೆ ಸಾಧ್ಯ ಆಗೋದು ಯಾವಾಗ ಹೇಳಿ? ಇದೆ. ಅರ್ಥ ಆಗ್ತಿದೆ? ನೀವು ಓದಿದ್ದೀರಾ ಅಂದ್ಕೊಳ್ತೀನಿ ಸೈಕಾಲಜಿಲೂ ಸಹಿತ. ಸೊ ನೆಕ್ಸ್ಟ್ ನೋಡೋಣ. ಈಗ ಸೆನ್ಸರಿ ನ್ಯೂರಾನ್ ಹತ್ರ ಹೋಗುತ್ತೆ, ನೆಕ್ಸ್ಟ್ ಅಸೋಸಿಯೇಟಿವ್ ನ್ಯೂರಾನ್ ಬರುತ್ತೆ, ಮೋಟಾರ್ ನ್ಯೂರಾನ್ ಬರುತ್ತೆ. ಇಲ್ಲಿ ನೋಡಿ, ಮೋಟಾರ್ ಈ ವರ್ಡ್ ಹೆಲ್ಪ್ ಆಗುತ್ತೆ. ಮೋಟಾರ್ ಅಂದ್ರೇನು? ಮೋಟಾರ್ ಆ್ಯಕ್ಟಿವಿಟೀಸ್ ಬಗ್ಗೆ ಗೊತ್ತಿದೆ ನಿಮಗೆ. ಮೋಟಾರ್ ಆ್ಯಕ್ಟಿವಿಟಿ ಈ ಥರ ಮಾಡು ಅಂತೇಳಿ ಡೈರೆಕ್ಟ್ ಮಾಡುವಾಗ ಕೊನೆಗೆ ಎಫೆಕ್ಟರಿಗೆ ಹೋಗುವಂತಹ ಲಿಂಕ್ ಏನಾಗಿರುತ್ತೆ, ಮೋಟಾರ್ ನ್ಯೂರಾನ್ ಮೂಲಕನೇ ಆ ಎಫೆಕ್ಟರ್ಗೆ ರೀಚ್ ಆಗುವಂಥದ್ದಾಗಿರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಯಾವಾಗಲೂ ಕಾನ್ಸೆಪ್ಟ್ ಫಸ್ಟ್ ಏನಿದೆ ನೋಡ್ಕೊಳ್ಳಿ, ಆ ನಂತರ ನಿಮಗೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳನ್ನು ಡಿಲೀಟ್ ಮಾಡ್ತಾ ಬನ್ನಿ. ಪಕ್ಕ ಶ್ಯೂರ್ ಹೇಳ್ತೀನಿ ನೋಡಿ, ಕ್ಲಿಯರ್ ಆಗೇ ಆಗುತ್ತೆ. ಓಕೆ. ನ್ಯಾಚುರಲ್ ಫಿನಾಮಿನಾನ್ ದಟ್ ಬಿಕಮ್ಸ್ ಹಾರ್ಮ್ಫುಲ್ ಡ್ಯೂ ಟು ಪೊಲ್ಯೂಷನ್ ಏನಿರಬಹುದು? ಮಾಲಿನ್ಯದಿಂದ ಮುಂತಾದ ಸ್ವಾಭಾವಿಕ ವಿದ್ಯಮಾನದ ಅಪಾಯ ಏನಿದೆ? ಭೂತಾಪ ಏರಿಕೆ, ಪರಿಸರ ಸಮತೋಲನ, ಹಸಿರುಮನೆ ಪರಿಣಾಮ, ಮರುಭೂಮೀಕರಣ. ಇದರಲ್ಲಿ ಮೇಜರಾಗಿ ಎರಡು ಆಪ್ಷನಿಂದ ತುಂಬ ಜನಕ್ಕೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಭೂತಾಪ ಏರಿಕೆ ಮತ್ತು ಹಸಿರು ಮನೆ ಪರಿಣಾಮ. ಮೇಯ್ನಾಗಿ ಹಸಿರು ಮನೆ ಪರಿಣಾಮ ಆದಮೇಲೆ ತಾನೇ ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳೋದು. ಸೊ ಫಸ್ಟ್ ಒನ್ ಈಸ್ ಹಸಿರು ಮನೆ ಪರಿಣಾಮ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಫಿಫ್ತ್ ಕ್ವಶನ್ ನೋಡೋಣ. ಯು ವಿಲ್ ಪ್ರೊವೈಡ್ 5 kilograms ಆಫ್ ರಸ್ಟೆಡ್ ಐರನ್ ಪೌಡರ್. ಜಸ್ಟ್ ಥಿಂಕ್ ಮಾಡಿ, ಅವ್ರು ನಿಮಗೆ ರಸ್ಟೆಡ್ ಐರನ್ ಪೌಡರನ್ನು ಕೊಟ್ಟಿದ್ದಾರೆ, ಅಷ್ಟೇ ಕಾನ್ಸೆಪ್ಟ್ ಇರೋದು. ಈ 5 ಗ್ರಾಮು ಇದು ಯು ವಿಲ್ ಪ್ರೊವೈಡ್ ಸುಮ್ಮನೆ ಸೆಂಟೆನ್ಸನ್ನು ದೊಡ್ಡದು ಮಾಡೋದಕ್ಕೋಸ್ಕರ ಅಷ್ಟೇ. ದೊಡ್ಡದು ಮಾಡಿ ನಿಮಗೆ ಏನೋ ದೊಡ್ಡ ಕ್ವಶನ್ ಕೊಟ್ಟಿದ್ದಾರೆ, ಪಕ್ಕ ಇದಾಗಲ್ಲ, ABCD 1 2 3 ಅಂತ ಮಾಡಿ ಒಂದು ಟಿಕ್ ಹಾಕಿ ಬಂದುಬಿಡ್ತೀವಿ. ಯೂಶ್ವಲಿ ಹಿಂಗಾಗುತ್ತೆ, ಅಲ್ಲಿ ಟೆನ್ಷನ್ ಬೇರೆ ಆಗಿರ್ತೀವಲ್ವ ಅವಾಗ. ಡೋಂಟ್ ವರಿ ಅಬೌಟ್ ದಟ್. ಕಾನ್ಸೆಪ್ಟ್ ಇಂದೆ ಜಸ್ಟ್ ಕ್ವಶನನ್ನು ಅರ್ಥ ಮಾಡ್ಕೊಳ್ರಿ. ಹೇಳ್ತಾ ಇರೋದು ಯು ವಿಲ್ ಪ್ರೊವೈಡ್ 5 kilograms ಆಫ್ ರಸ್ಟೆಡ್ ಐರನ್ ಪೌಡರ್. ನಿಮ್ಮ ಹತ್ರ ಜಸ್ಟ್ ಐರನ್ ರೆಸ್ಟೆಡ್ ಪೌಡರ್ ಇದೆ ಅಷ್ಟೇ, ಇನ್ನೇನಿಲ್ಲ. 5 ಗ್ರಾಮ್ ಸುಮ್ಮನೆ ಕನ್ಫ್ಯೂಸಿಂಗ್ ಅಷ್ಟೇ. ಬೈ ಯೂಸಿಂಗ್ ಒನ್ ಆಫ್ ದ ಫಾಲೋಯಿಂಗ್ ಮೆಥಡ್ ವಿ ಕ್ಯಾನ್ ಗೆಟ್ ಪ್ಯೂರ್ ಐರನ್ ಪೌಡರ್. ಈಗ ರಸ್ಟ್ ಆಗಿರುವಂತಹ ಐರನ್ ಪೌಡರ್ ಇದೆ, ಹಾಗಿದ್ರೆ ನೀವು ಅದನ್ನು ಪ್ಯೂರ್ ಐರನ್ ಪೌಡರ್ ಪಡೆಯೋಕ್ಕೋಸ್ಕರ ಏನು ಮಾಡ್ತೀರಾ? ಫಸ್ಟ್ ಆಫ್ ಆಲ್ ರಸ್ಟಿಂಗ್ ಆಫ್ ಐರನ್ ಅಂತ ಅಂದರೆ ಅದರಲ್ಲಿರುವಂತಹ ಕೆಮಿಕಲ್ ರಿಯಾಕ್ಷನ್ ಏನು ನೋಟ್ ಮಾಡ್ಕೊಳ್ಳೋದನ್ನು ಮರಿಲೇಬೇಡಿ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಆ್ಯಂಡ್ ರಸ್ಟೆಡ್ ಐರನ್ ಅಂದರೆ ಅದಕ್ಕೆ ಕೆಮಿಕಲ್ ರಿಯಾಕ್ಷನನ್ನು ನೀವು ಬರ್ಕೊಳ್ಳಿ. ಹಾಗೆ ಅಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಐರನ್, ಈ ಕ್ವಶನಿಗೆ ನೀವು ಆನ್ಸರ್ ಮಾಡಿ. ದಿಸ್ ಈಸ್ ದ ಕ್ವಶನ್. ಟಿಲ್ ನಾವು ಇದನ್ನು ನಿಮಗೆ ಎಕ್ಸಾಮಲ್ಲಿ ಕೇಳಿಲ್ಲ, ಕೇಳುವಂಥ ಸಾಧ್ಯತೆ ಇದೆ. ಆಕ್ಸಿಡೇಷನ್ ಸ್ಟೇಟ್ ಆಫ್ ಐರನ್ ಚೇಂಜಸ್ ಆಗ್ತಾ ಇದೆ ಫ್ರಮ್ ಎಲ್ಲಿಂದ ನಾನು ಹೇಳೋದಿಲ್ಲ ಆನ್ಸರ್, ನೀವು ಹೇಳಿ. ರಸ್ಟಿಂಗ್ ಆಫ್ ಐರನ್ನಲ್ಲಿ ಏನಾಗಿ ಚೇಂಜಸ್ ಆಗ್ತಿದೆ? ರಸ್ಟಿಂಗ್ ಆಫ್ ಐರನ್. ಓಕೆ, ಡೂ ಕಮೆಂಟ್, ಮಿಸ್ ಮಾಡಬೇಡಿ. ಅಟ್ಲೀಸ್ಟ್ ನಿಮಗೆ ಗೊತ್ತಿಲ್ಲ ಅಂದರೆ ಅದನ್ನಾದರೂ ಕೇಳಬೇಕಲ್ವ. ಆರ್ ಈವನ್ ನೀವು TET ಡಿಸ್ಕಷನ್ ಅಂಥೇಳಿ ನಾವು ಹೊಸ ಗ್ರೂಪ್ ಮಾಡ್ಕೊಂಡಿದ್ದೀವಿ, ನಮ್ಮ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಸೇರ್ಕೊಂಡ್ಬಿಟ್ಟು. ಸೊ ನೀವು ಸಹಿತ ಈ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಇಟ್ ಈಸ್ ಇನ್ ಟೆಲಿಗ್ರಾಮ್. ಆರ್ ನಿಮ್ಮ ಹತ್ರ ಟೆಲಿಗ್ರಾಮ್ ಇಲ್ಲ, ನಾವು ಜಾಯ್ನ್ ಆಗೋಕ್ಕಾಗಲ್ಲ ಅಂತಂದರೆ, ಇಫ್ ಯು ಆರ್ ಇನ್ ಇನ್ಸ್ಟಾಗ್ರಾಮ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ದೇರ್. ಮೈ ಅಕೌಂಟ್ ನೇಮ್ ನಿಮಗೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಮಿಸ್ ಮಾಡದೆ ನೋಡಬಹುದು. ಓಕೆ, ಹಾಗಿದ್ರೆ ಬರೋಣ, ತುಂಬ ಅದು ಇದು ಬೇಡ, ನೋಡ್ಕೊಳ್ಳೋಣ. ರಸ್ಟೆಡ್ ಐರನ್ ಪೌಡರ್ ಈಸ್ ಹೀಟೆಡ್ ವಿತ್ ಲೈಮ್ಸ್ಟೋನ್. ಐರನ್ ಪೌಡರ್ಗೆ, ಐರನ್ ಇಟ್ ಈಸ್ ಮೆಟಲ್, ಲೈಮ್ಸ್ಟೋನಲ್ಲಿರೋದೇನೋ
ಕ್ಯಾಲ್ಶಿಯಂ ಕಾರ್ಬೊನೇಟ್. ಇದು ನಿಮಗೆ ತುಂಬ ಜನ ಕನ್ಫ್ಯೂಷನ್ ಆಗುತ್ತೆ. ಈವನ್ ನಾನು ಸಹಿತ ತುಂಬ ಸರಿ ಕನ್ಫ್ಯೂಷನ್ ಆಗ್ತೀನಿ. ಲೈಮ್ ಸ್ಟೋನ್ ಅಂತಂದರೆ ದಟ್ ಈಸ್ ಕ್ಯಾಲ್ಶಿಯಂ ಕಾರ್ಬೊನೇಟ್. ಹಾಗೆ ಇದು ಸುಣ್ಣದ ಕಲ್ಲು. ಹಾಗೆ ಸುಣ್ಣದ ತಿಳಿ ಅಂತ ಹೇಳಿ ಬರುತ್ತೆ, ದಟ್ ಈಸ್ ಲೈಮ್ ವಾಟರ್. ಲೈಮ್ ವಾಟರ್ಗೆ ಇರುವಂಥ ಕೆಮಿಕಲ್ ಫಾರ್ಮುಲಾ ಯಾವುದು? ದಟ್ ಈಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಅರ್ಥ ಆಗ್ತಿದೆ? ಸುಣ್ಣದ ತಿಳಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಆ್ಯಂಡ್ ಇನ್ನೊಂದು ಬರುತ್ತೆ ಕ್ವಿಕ್ ಲೈಮ್. ಸ್ವಲ್ಪ ಕನ್ಫ್ಯೂಸಿಂಗ್ ಯಾವಾಗಲೂ ನಂಗೆ ಸ್ವಲ್ಪ. ಕ್ವಿಕ್ ಲೈಮ್, ಈಸ್ ಇಟ್ ರೈಟ್? ಸ್ಪೆಲ್ಲಿಂಗ್ ಕರೆಕ್ಟ್ ಇದೆಯಾ? CK ಬರುತ್ತಾ? ಓಕೆ, ಕ್ಯಾಲ್ಶಿಯಂ ಆಕ್ಸೈಡ್ ಈಸ್ ಕ್ವಿಕ್ ಲೈಮ್. ಓಕೆನಾ? ಈ ಮೂರು ಕೆಮಿಕಲ್ ಫಾರ್ಮುಲಾ ಆ್ಯಂಡ್ ಕೆಮಿಕಲ್ ನೇಮ್ ಇದನ್ನು ನೋಟ್ ಮಾಡಿಟ್ಕೊಳ್ಳಿ, ಮುಂದೆ 100% ಯೂಸ್ ಆಗುತ್ತೆ. ಓಕೆನಾ? ಬನ್ನಿ ಹಾಗಿದ್ರೆ ಮುಂದೆ ನೋಡೋಣ. ರಸ್ಟೆಡ್ ಐರನ್ ಪೌಡರ್ ಈಸ್ ಹೀಟೆಡ್ ವಿತ್ ಲೈಮ್ ಸ್ಟೋನ್ ಏನಾಗುತ್ತೆ? ರಸ್ಟೆಡ್ ಐರನ್ ಪೌಡರ್ ಫಸ್ಟ್ ಒಂದು ನೋಡ್ಕೊಳ್ತಾ ಬರೋಣ. ಲೈಮ್ ಸ್ಟೋನ್ ಜೊತೆಗೆ ರಿಯಾಕ್ಟ್ ಆಯಿತು ಅಂತ ಅಂದರೆ ಫಸ್ಟ್ ಆಫ್ ಆಲ್ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಇನ್ನು ಅಷ್ಟು ಕ್ಲಿಯರಾಗಿ ಅರ್ಥ ಆಗ್ತಿಲ್ಲ ಅಂತ ಅನಿಸ್ತಿರಬಹುದು. ರಸ್ಟೆಡ್ ಐರನ್ ಪೌಡರ್ಗೆ ವಾಟರ್ ಹಾಕಿದ್ರೆ, ಹಾಟ್ ವಾಟರ್ ಕೊಟ್ಟಿದ್ದಾರೆ ನೋಡಿರಿ. ಫಸ್ಟ್ ಆಫ್ ಆಲ್ ಹಾಟ್ ವಾಟರ್ ಕೊಟ್ಟಿದ್ದಾರೆ. ಗಮನದಲ್ಲಿರಲಿ, ಐರನ್ ಇನ್ನೂ ಕೆಲವೊಂದಷ್ಟು ಮೆಟಲ್ಗಳಿದ್ದಾವೆ, ಅವುಗಳು ಹಾಟ್ ವಾಟರ್ ಜೊತೆಗೆ ರಿಯಾಕ್ಟ್ ಆಗೋದೇ ಇಲ್ಲ. ಏನೋ ಅಲ್ಲಿ ಪ್ರಾಡಕ್ಟೇ ಬರೋದಿಲ್ಲ, ರಿಯಾಕ್ಟ್ ಆಗೋದೇ ಇಲ್ಲ. ಆ್ಯಂಡ್ ಇನ್ನೊಂದು ಗೊತ್ತಿರಲಿ, ರಿಯಾಕ್ಟ್ ಆಗುತ್ತೆ ಯಾವಾಗ ಅಂತ ಅಂದರೆ ಇಲ್ಲಿ ನಾವು ಸ್ಟೀಮನ್ನು ಪಾಸ್ ಮಾಡಿದ್ವಿ ಅಂತಂದರೆ, ಹಾಟ್ ವಾಟರ್ನ ಸ್ಟೀಮನ್ನು ಪಾಸ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ರಿಯಾಕ್ಷನ್ ಆಗುತ್ತೆ. ಬಟ್ ಹಾಟ್ ವಾಟರ್ ಡೈರೆಕ್ಟಾಗಿ ಕೊಟ್ಟಾಗ ಅಲ್ಲಿ ರಿಯಾಕ್ಷನ್ ಆಗೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಬರೋಣ. ಗಾಳಿಯಲ್ಲಿ ತುಕ್ಕು ಹಿಡಿದ ಕಬ್ಬಿಣದ ಪುಡಿಯನ್ನು ಹುರಿಯುವುದು. ನೀವು ಜಸ್ಟ್ ಥಿಂಕ್ ಮಾಡಿ, ತುಕ್ಕು ಹಿಡಿದಂತಹ ಕಬ್ಬಿಣದಲ್ಲಿರುವಂಥದ್ದೇ ಐರನ್ ಆಕ್ಸೈಡ್. ಆ ಐರನ್ ಆಕ್ಸೈಡ್ಗೆ ಎಗೇನ್ ಆಕ್ಸಿಜನ್ ಜೊತೆಗೆ ಹುರಿಯೋದಂತೆ. ಇಟ್ ಈಸ್ ನಾಟ್ ದ ರೈಟ್ ಒನ್ ಅಲ್ವಾ? ನೆಕ್ಸ್ಟ್ ನೋಡೋಣ. ಕೋಕ್ನೊಂದಿಗೆ ತುಕ್ಕು ಹಿಡಿದ ಕಬ್ಬಿಣದ ಪುಡಿಯನ್ನು ಕಾಯಿಸುವುದು. ಎಕ್ಸಾಕ್ಟ್ಲಿ ದಿಸ್ ಈಸ್ ದ ರೈಟ್ ಆನ್ಸರ್. ಕೋಕ್ನಲ್ಲಿರುವಂಥದ್ದು ಕಾರ್ಬನ್. ಈ ಕಾರ್ಬನ್ ಜೊತೆಗೆ ಅಂದರೆ ಇಟ್ ಈಸ್ ಮೇಡ್ ಆಫ್ ಕೋಲಿಂದ ಮಾಡಿರ್ತಾರೆ. ಸೊ ಇದರ ಜೊತೆಗೆ ನೀವೇನಾದರೂ ಹುರಿದಾಗ ಏನಾಗುತ್ತೆ ಅಂದರೆ ಕಾಯಿಸಿದಾಗ ಏನಾಗುತ್ತೆ, ಇಲ್ಲಿ ನಿಮಗೆ ಪ್ಯೂರ್ ಐರನ್ ಸಿಗುತ್ತೆ. ದಿಸ್ ಈಸ್ ದ ವಂಡರ್ಫುಲ್ ಕಾನ್ಸೆಪ್ಟ್. ಹಾಗಿದ್ರೆ ನೀವು ಯೋಚನೆ ಮಾಡ್ಬೋದು, ಲೈಮ್ ಸ್ಟೋನಲ್ಲಿರುವಂಥದ್ದು ಕ್ಯಾಲ್ಶಿಯಂ ಕಾರ್ಬೊನೇಟ್, ಇದರಲ್ಲೂ ಸಹಿತ ಕಾರ್ಬನ್ ಇದೆ, ವೈ ನಾಟ್ ದಿಸ್ ಒನ್? ಬಟ್ ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಒಂದು ರಿಲೀಸ್ ಆಗುತ್ತೆ, ಜೊತೆಗೆ ಇಲ್ಲಿ 100% ಕಾರ್ಬನ್ ಇಲ್ವಲ್ಲ. ಕೋಲಲ್ಲಾದರೆ 100% ಕಾರ್ಬನ್ ಇರುತ್ತೆ. ಎಕ್ಸಾಕ್ಟ್ಲಿ ಪ್ಯೂರ್ ಕಾರ್ಬನ್ ಸಿಗುತ್ತೆ ನಮಗೆ. ಆ ಕಾರಣದಿಂದಾಗಿ ದಿಸ್ ಇಸ್ ದ ರೈಟ್ ಆಪ್ಷನ್. ಸೊ ರಸ್ಟೆಡ್ ಐರನ್ ಪೌಡರ್ ಈಸ್ ಹೀಟೆಡ್ ವಿತ್ ಅ ಕೋಕ್. ದಿಸ್ ಇಸ್ ದ ರೈಟ್ ಆಪ್ಷನ್. ಓಕೆ, ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ದ ಪ್ರೊಸೆಸ್ ಆಫ್ ಒಬ್ಟೈನಿಂಗ್ ಯೂಸ್ಫುಲ್ ಫ್ಯೂಯಲ್ ವಿಚ್ ಈಸ್ ಒಬ್ಟೈನ್ಡ್ ಫ್ರಮ್ ಪ್ಲ್ಯಾಂಟ್ ಸೀಡ್ಸ್ ಈಸ್. ಪ್ಲ್ಯಾಂಟ್ ಸೀಡ್ಸ್ಗಳನ್ನು ಇಟ್ಕೊಂಡ್ಬಿಟ್ಟು ಫ್ಯೂಯಲ್ಗಳನ್ನು, ತೈಲ ಏನೋ ನಾವು ಹೇಳ್ತೀವಲ್ವ, ಎಕ್ಸಾಕ್ಟ್ಲಿ ಎಸ್, ಕಚ್ಚಾ ಎಣ್ಣೆಗಳನ್ನು ನಾವೇನು ಮಾಡ್ತಿದ್ವಿ, ಪ್ರೊಡ್ಯೂಸ್ ಮಾಡ್ಕೊಳ್ತೀವಿ, ಪ್ರಾಡಕ್ಟನ್ನ ಪಡ್ಕೊಳ್ತಿದ್ದೀವಿ. ಓಕೆ, ಅದಕ್ಕಿರುವಂತಹ ಸೂಕ್ತವಾದಂತಹ ಒಂದು ಮೆಥಡ್ ಆರ್ ಪ್ರೋಸೆಸ್ ಯಾವುದು? ಮೇಜರಾಗಿ ಪೈರಾಲಿಸಿಸ್ ಅಂತಿದೆ ನೋಡ್ರಿ. ದಿಸ್ ಇಸ್ ಅ ಹೀಟ್ ಪೈರಾಲಿಸಿಸ್ ಅಂತಂದರೆ ಹೀಟ್ ಮಾಡೋದು ಅಂತ ಹೇಳಿ. ಸೊ ದಿಸ್ ಈಸ್ ನಾಟ್ ದ ರೈಟ್ ಒನ್. ಬಯೋಗ್ಯಾಸಿಫಿಕೇಷನ್, ನೋ. ಇಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗೋದು ಎಸ್ಟರಿಫಿಕೇಷನ್ ಆ್ಯಂಡ್ ಟ್ರಾನ್ಸ್ಎಸ್ಟರಿಫಿಕೇಷನ್. ಎಸ್ಟರ್ ಅಂತ ಅಂದ್ರೇನು? ಎಸ್ಟರ್, ದಿಸ್ ಇಸ್ ದ ಮೇಜರ್ ಒನ್. ಎಸ್ಟರ್ ಅಂತ ಅಂದರೆ ಜೊತೆಗೆ ಇನ್ನೊಂದು ಫ್ಯಾಟ್. ತುಂಬ ಜನಕ್ಕೆ ಎರಡು ಸೇಮ್ ಅಂತ ಅನಿಸ್ಬಿಡುತ್ತೆ, ಬಟ್ ಇದರಲ್ಲಿ ಆಗುವಂಥದ್ದೇ ಡಿಫ್ರೆಂಟ್ ರಿಯಾಕ್ಷನ್ಸ್ಗಳು. ಏನಪ್ಪ ಅದು ಅಂತ ಅಂದರೆ ಎಸ್ಟರಿಫಿಕೇಷನ್ ಅಂತಂದರೆ ಇಲ್ಲಿ ಎಸ್ಟರ್ ಫಾರ್ಮೇಷನ್ ಮಾಡ್ತಾಯಿದ್ದೀವಿ ಅಂತ. ಎಸ್ಟರ್ ಅಂತಂದರೆ ಯಾವ ರೀತಿಯಾಗಿರುತ್ತೆ ಅಂದರೆ, ಜಸ್ಟ್ ಥಿಂಕ್, ಹೇಳ್ತಾ ಹೋಗ್ತೀನಿ ನೋಡಿ. ದಿಸ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ದಿಸ್ ಈಸ್ aldehyde, exactly, and again COOH, this is acid, this is carboxylic acid, that is the one. ಅಂದರೆ ಇದನ್ನು ನಾವು ಹೇಗೆ ಬರಿತೀವಿ ಅಂತಂದರೆ ಈ ಥರ C+OH ಈ ಥರ ಬರಿತೀವಿ. ದಿಸ್ ಇಸ್ ದ ಆ್ಯಸಿಡ್ ಗ್ರೂಪ್, ದಿಸ್ ಇಸ್ ದ ಫಂಕ್ಷನಲ್ ಗ್ರೂಪ್ ಅಂತೆಲ್ಲ ಹೇಳ್ತೀವಲ್ಲ, ಇದು ಒಂದು ಆಲ್ಕೈಲ್ ಗ್ರೂಪಿಗೆ ಅಟ್ಯಾಚ್ ಆಗಿತ್ತು ಅಂತಂದರೆ ಇಟ್ ಈಸ್ ಕಾಲ್ಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಅಗೇನ್ ಈ ಒಂದು ಎಸ್ಟರಿಫಿಕೇಷನಲ್ಲಿ ಏನು ಮಾಡ್ತಾರೆ ಅಂತಂದರೆ, ಒಂದು ಕಾರ್ಬಾಕ್ಸಿಲಿಕ್ ಆ್ಯಸಿಡನ್ನು ಏನು ಮಾಡ್ತಾರೆ
ಇಲ್ಲಿ ಇದ್ರ ಆಲ್ಕೋಹಾಲ್ ಜೊತೆಗೆ ಎಕ್ಸಾಕ್ಟ್ಲಿ ಆಲ್ಕೋಹಾಲ್ ಜೊತೆಗೆ ಏನು ಮಾಡ್ತಾರೆ, ರಿಯಾಕ್ಟ್ ಮಾಡಿದಾಗ ಏನು ಸಿಗುತ್ತೆ ಇಲ್ಲಿ ನಮಗೆ ಎಸ್ಟರ್ ಸಿಗುತ್ತೆ. ಹಾಗಿದ್ರೆ ಎಸ್ಟರ್ನ ಒಂದು ಗ್ರೂಪ್ ಅದ್ರ ಒಂದು ಕೆಮಿಕಲ್ ಫಾರ್ಮುಲಾ ಯಾವ ರೀತಿಯಾಗಿರುತ್ತೆ ಅಂತ ಅಂದರೆ ಆರ್ C⋯O ಇರುತ್ತೆ. ಎರಡೂ ಕಡೆನೂ ಆಲ್ಕೈಲ್ ಗ್ರೂಪ್ ಇರುತ್ತೆ. ಐದರ್ ಇಟ್ ಈಸ್ ಸೇಮ್ ಆರ್ ಡಿಫ್ರೆಂಟ್. R' ಅಂತ ಹೇಳಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಒಂದು ಆಲ್ಕೈಲ್ ಗ್ರೂಪ್ ಫ್ರಮ್ ಕಾರ್ಬಾಕ್ಸಿಲಿಕ್ ಆ್ಯಸಿಡಿಂದ ಬರುತ್ತೆ, ಇನ್ನೊಂದು ROH, ಇಟ್ ಮೀನ್ಸ್ ಆಲ್ಕೋಹಾಲ್ ಗ್ರೂಪಿಂದ ಬರುತ್ತೆ. OH ದಿಸ್ ಈಸ್ ಆಲ್ಕೋಹಾಲ್, ಇದು ಏನಾಗಿರುತ್ತೆ ಆಲ್ಕೈಲ್ ಗ್ರೂಪ್ ಆಗಿರುತ್ತೆ. ಲೆಟ್ ಅಸ್ ಟೇಕ್ ಇವಾಗ ಈಥೈಲ್ ಆಲ್ಕೋಹಾಲ್ C2H5OH ಆರ್ ಈವನ್ ಮೀಥೈಲ್ ಆಲ್ಕೋಹಾಲ್ ಎನಿ ಒನ್. ಇಲ್ಲಿ ಇವಾಗ ಒಂದು ಕಾರ್ಬಾಕ್ಸಿಲಿಕ್ ಆ್ಯಸಿಡನ್ನು ನಾವು ತೊಗೊಂಡ್ವಿ ಅಂತ ಅಂದರೆ CH3COOH ಅಂತ ಹೇಳಿ ತೊಗೊಂಡ್ವಿ ಅಂತ ಅಂದರೆ, ಹಾಗಿದ್ರೆ ನೀವು ಇವಾಗ ಗೆಸ್ ಮಾಡಬಹುದಾ ಆನ್ಸರ್ ಯಾವ ಎಸ್ಟರ್ ಬರುತ್ತೆ ಅಂತ ಹೇಳಿ? ಅಫ್ಕೋರ್ಸ್ CH3COO C2H5 OH ಆ್ಯಂಡ್ H ಇಟ್ ಈಸ್ ರೆಡ್ಯೂಸಸ್, ಅಂದರೆ ಇದು ವಾಟರ್ ಆಗಿ ಎಲಿಮಿನೇಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಎಸ್ಟರಿಫಿಕೇಷನ್. ಹಾಗಿದ್ರೆ ಟ್ರಾನ್ಸ್ಎಸ್ಟರಿಫಿಕೇಷನ್ ಅಂದ್ರೇನು? ಇಲ್ಲಿ ನೀವು ಗಮನಿಸಬೇಕಾಗಿರೋದೇನು ಅಂತ ಅಂದರೆ ಎಸ್ಟರ್ನ ಆಲ್ರೆಡಿ ಯೂಸ್ ಮಾಡಿರ್ತೀವಿ, ಇಲ್ಲಿ ರಿಯಾಕ್ಟೆಂಟೇ ಏನಾಗಿರುತ್ತೆ ಎಸ್ಟರ್ ಇರುತ್ತೆ. ಅರ್ಥ ಆಗ್ತಿದೆ ಹೇಳಿದ್ದು? ಎಸ್ಟರ್ನ ತೊಗೊಂಡ್ಬಿಟ್ಟು ನಾವು ರಿಯಾಕ್ಟ್ ಮಾಡೋದು ದಟ್ ಈಸ್ ಟ್ರಾನ್ಸ್ಎಸ್ಟರಿಫಿಕೇಷನ್. ಬಟ್ ಎಸ್ಟರ್ನ ಪ್ರೊಡ್ಯೂಸ್ ಮಾಡೋಂಥ ರಿಯಾಕ್ಷನ್ ಯಾವುದು? ಎಸ್ಟರಿಫಿಕೇಷನ್. ಅರ್ಥ ಆಗ್ತಿದೆಯಾ? ಆ್ಯಂಡ್ ದಿಸ್ ಈಸ್ ದ ಓನ್ಲಿ ಕಾನ್ಸೆಪ್ಟ್ ವಿ ಯೂಸ್ ಇನ್ ಅವರ್ ಲೈಫ್. ಅಂದರೆ ನೀವು ಹೇಳ್ಬೋದು ಅಲ್ಲಿ ಏನಾಗುತ್ತೆ, ಈ ಒಂದು ಪ್ಲ್ಯಾಂಟ್ ಸೀಡ್ಸ್ಗಳನ್ನು ಬಯೋಡೀಸೆಲ್ಗಳಿಗೆ, ಫ್ಯೂಯಲ್ಗಳಿಗೆ ನಾವೇನು ಮಾಡ್ತೀವಿ ಯೂಸ್ ಮಾಡ್ತಾ ಹೋಗ್ತೀವಿ. ನಾನು ಐ ಆಮ್ ಕಮ್ ಫ್ರಮ್ ಶಿಕಾರಿಪುರ. ಶಿವಮೊಗ್ಗದಲ್ಲೂ ಸಹಿತ ಒಂದು ಕಡೆ JNC ಅಲ್ಲಿ ಮಾಡ್ತಾರೆ, ಬಯೋಡೀಸೆಲ್ಗಳನ್ನು ವಿತ್ ಯೂಸ್ ಆಫ್ ಪ್ಲ್ಯಾಂಟ್ ಸೀಡ್ಸ್ಗಳನ್ನು ಮಾಡ್ತಾರೆ. ನಮ್ಮ ಸಿಸ್ಟರ್ ಒಬ್ಬರು ಅದರ ಬಗ್ಗೆ ಆ್ಯಕ್ಚುಲಿ ಒಂದು ಪ್ರಾಜೆಕ್ಟ್ ವರ್ಕ್ ರೆಡಿ ಮಾಡಿದರು, ಆಗ ನನಗೆ ಗೊತ್ತಾಗಿದ್ದು. ತುಂಬ ಚೆನ್ನಾಗಿದೆ ಅದು ಕಾನ್ಸೆಪ್ಟ್ ಆ್ಯಕ್ಚುಲಿ. ಓಕೆ, ಹಾಗಿದ್ರೆ ಮುಂದೆ ನೋಡ್ತಾ ಬರೋಣ. ಅದನ್ನು ನೀವು ಕನ್ನಡದಲ್ಲೂ ಸಹಿತ ಟ್ರಾನ್ಸ್ಎಸ್ಟರಿಫಿಕೇಷನ್ ಅಂತಲೇ ಹೇಳೋದು. ಇದಿಷ್ಟು ಒಂದು ಕಾನ್ಸೆಪ್ಟ್ ಆಯಿತು. ಇಲ್ಲಿ ನಾನು ಇನ್ನೊಂದು ಏನು ತಿಳಿಸ್ಕೊಡ್ಬಹುದು ಅಂತ ಅಂದರೆ ಇಟ್ಸ್ ಓಕೆ, ಇಷ್ಟು ಸಾಕು ಇವಾಗ ಸದ್ಯಕ್ಕೆ. ಇನ್ನೂ ಬರುತ್ತೆ, ಇನ್ನು 2015 ಪೇಪರ್ ಬರುತ್ತೆ, ಆವಾಗ ಇನ್ನೊಂಚೂರು ಕಾನ್ಸೆಪ್ಟ್ಗಳನ್ನು ಹೇಳಬಹುದು ಅಲ್ವಾ. ಟೈಪ್ ಆಫ್ ಎನರ್ಜಿ ಯೂಸ್ಡ್ ಇನ್ ಪ್ಯೂಗಾ ಆಫ್ ಲಡಾಖ್ ಇನ್ ಇಂಡಿಯಾ: ವಿಂಡ್ ಎನರ್ಜಿ, ನ್ಯೂಕ್ಲಿಯರ್ ಎನರ್ಜಿ, ಸೋಲಾರ್ ಎನರ್ಜಿ, ಜಿಯೋಥರ್ಮಲ್ ಎನರ್ಜಿ. ಯಾವುದಾಗಿರ್ಬೋದು? ಗಾಳಿ ಶಕ್ತಿ, ಅಣುಶಕ್ತಿ, ಸೌರಶಕ್ತಿ, ಭೂ ಉಷ್ಣಶಕ್ತಿ. ನೀವು ಜಸ್ಟ್ ಥಿಂಕ್ ಮಾಡಿ, ಲಡಾಖ್ನಲ್ಲಿರುವಂತಹ ಪ್ಯೂಗಾ ಪ್ರಾಜೆಕ್ಟ್ ಅದೇನು? ಫಸ್ಟ್ ಆಫ್ ಆಲ್ ಅದೇನು? ಅದು ನಿಮಗೆ ಮೇನ್ ಆಗಬೇಕಾಗಿರೋದು. ಪ್ಯೂಗಾ ಪ್ರಾಜೆಕ್ಟ್ ಅದೇನು ಅಂತ ಗೊತ್ತಾಯಿತು ಅಂತ ಅಂದಮೇಲೆ ಅಲ್ಲಿ ಯೂಸ್ ಮಾಡುವಂತಹ ಒಂದು ಶಕ್ತಿಯ ವಿಧಾನ ಅಥವಾ ಏನು ಅದೆಲ್ಲ ನೀವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಐ ಹ್ಯಾವ್ ಟು ಶೋ ಯು ಒನ್ ಪಿಕ್ಚರ್, ಐ ಲೈಕ್ ಟು ಶೋ ಯು. ಸೊ ನಾನು ಈ ವಿಡಿಯೋನ ಸ್ಟಾಪ್ ಮಾಡಿ ಎಗೇನ್, ಆ್ಯಕ್ಚುಲಿ ನಾನು ಈ ಚಿತ್ರವನ್ನು ನನ್ನ ಒಂದು PDF ಅಲ್ಲಿ ಮಾಡ್ಕೊಂಡಿರಲಿಲ್ಲ, ಬಟ್ ಐ ಥಿಂಕ್ ಈ ಒಂದು ಪಿಕ್ಚರ್ನ ತೋರಿಸಿದ್ರೆ ಮೋರ್ ಮೀನಿಂಗ್ಫುಲ್ ಅನಿಸುತ್ತೆ ಅಂಥೇಳಿ ಸೊ ನಾನು ಅದನ್ನು ಸ್ಟಾಪ್ ಮಾಡಿ ಇಲ್ಲಿ ನಾನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ದಿಸ್ ಈಸ್ ದ ಜಿಯೋಥರ್ಮಲ್ ಒಂದು ಪ್ರಾಜೆಕ್ಟ್, ಪ್ಯೂಗಾ ಪ್ರಾಜೆಕ್ಟ್. ಗಮನಿಸ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಯೂಸ್ ಮಾಡುವಂತಹ ಶಕ್ತಿ ಯಾವುದಪ್ಪ ಅಂತಂದರೆ ಸೌರಶಕ್ತಿ ಅಲ್ಲ, ಜಿಯೋಥರ್ಮಲ್ ಎನರ್ಜಿ, ಭೂ ಉಷ್ಣ ಶಕ್ತಿಯನ್ನು ಯೂಸ್ ಮಾಡಿಬಿಟ್ಟು ಇಲ್ಲಿ ನಾವೇನು ಮಾಡ್ಬೋದು, ಈ ಒಂದು ಪ್ರಾಜೆಕ್ಟಲ್ಲಿ ಯೂಸ್ ಮಾಡ್ಕೊಳ್ತಾರೆ ಅನ್ನೋದು ಒಂದು ಪಿಕ್ಚರ್ ಮೂಲಕ ತಿಳಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ದಿಸ್ ಈಸ್ ದ ಫಸ್ಟ್ ಪ್ರಾಜೆಕ್ಟ್ ಜಿಯೋಥರ್ಮಲ್ ಒಂದು ಇಂಡಿಯಾದಲ್ಲಿ. ಓಕೆ, ಇದು ಸಹಿತ ನಿಮಗೆ GK ಅಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ ಮುಂದೆ. ಓಕೆ, ಮುಂದೆ ನೋಡೋಣ. 8ನೇ ಪ್ರಶ್ನೆ: ದ ಬೆಸ್ಟ್ ಫ್ಯೂಯಲ್ ಈಸ್ ಚಾರ್ಕೋಲ್ ದ್ಯಾನ್ ವುಡ್. ದ ರೀಸನ್ ಈಸ್, ಫಸ್ಟ್ ಆಫ್ ಆಲ್ ವುಡ್ಡನ್ನು ನಾವು ಯಾಕೆ ಸ್ಟಾಪ್ ಮಾಡಿದ್ವಿ ಫ್ಯೂಯಲ್ ಆಗಿ ಯೂಸ್ ಮಾಡೋದಕ್ಕೆ, ಅದು ಮೇಯ್ನಾಗಿ ನೀವು ತಿಳ್ಕೊಳ್ಬೇಕು. ನಾಟ್ ಫಾರ್ ಎಕ್ಸಾಮ್ ಪರ್ಪಸ್ ಬಟ್ ಫಾರ್ ದ ನಾಲೆಜ್ ಪರ್ಪಸ್. ಆ್ಯಂಡ್ ಸೈನ್ಸ್ ಸ್ಟೂಡೆಂಟ್ಸ್ಗಳಾಗ್ಬಿಟ್ಟು ಇಷ್ಟು ತಿಳ್ಕೊಳ್ಳಿಲ್ಲ ಅಂತಂದರೆ ನಮ್ಮ ಅರ್ಥಿಗೆ ನಾವು ಮೋಸ ಮಾಡಿದಾಗುತ್ತೆ. ವುಡ್ಡನ್ನು ನಾವು ಯಾಕೆ ಸ್ಟಾಪ್ ಮಾಡಿದ್ವಿ ಅಂಥೇಳಿ. ಮರಕ್ಕಿಂತ ಇದ್ದಿಲು ಉತ್ತಮ ಇಂಧನ. ಇದಕ್ಕೆ ಕಾರಣ ಏನು? ಇದ್ದಿಲು ಸುಲಭವಾಗಿ ದೊರೆಯುವುದು, ಮರಕ್ಕಿಂತ ಇದ್ದಿಲು ತುಂಬ ಅಗ್ಗ. ನೋಡಿ ಎಂತ ಹೆಂಗೆ ನಮಗೆ ಕನ್ಫ್ಯೂಷನ್ ಮಾಡ್ತಾರೆ ಅಂಥೇಳಿ. ಇದ್ದಿಲು ಪೂರ್ಣವಾಗಿ ದಹಿಸುತ್ತದೆ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಕಡಿಮೆ ಉತ್ಪತ್ತಿ ಮಾಡುತ್ತದೆ. ಮರಕ್ಕಿಂತ ಇದ್ದಿಲು ಸುಲಭವಾಗಿ ದಹಿಸುತ್ತದೆ. ಯಾವುದಾಗಿರಬಹುದು ಹಾಗಿದ್ರೆ? 100% ರೈಟ್. ನಿಮ್ಮ ಉತ್ತರ 3 ಆಗಿರುತ್ತೆ. ಐ ಡೆಫಿನೆಟ್ಲಿ ನೋ. ನೀವಿಲ್ಲಿ ಇಂಗ್ಲೀಷ್ನಲ್ಲಿ ಆಪ್ಷನ್ ನೋಡೋದಾದರೆ, ಚಾರ್ಕೋಲ್ ಈಸ್ ಬರ್ನ್ ಕಂಪ್ಲೀಟ್ಲಿ, ದೆರ್ ಈಸ್ ಲೆಸ್ ಲಿಬರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಈ ಒಂದು ಉದ್ದೇಶಕ್ಕೋಸ್ಕರನೇ ನಾವು ವುಡ್ಡನ್ನು ಸ್ಟಾಪ್ ಮಾಡಿದ್ವು ಯೂಸ್ ಮಾಡೋದಕ್ಕೆ.
ಆ್ಯಂಡ್ ಎಗೇನ್ ಚಾರ್ಕೋಲನ್ನು ನಾವಿಲ್ಲಿ ಕಂಪ್ಲೀಟಾಗಿ ಬರ್ನ್ ಮಾಡಿದಾಗಲೂ ಸಹಿತ ನಮಗೇನಾಗುತ್ತೆ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುವಂಥ ಪ್ರಮಾಣ ಕಡಿಮೆ ಇರುತ್ತೆ. ಆ್ಯಂಡ್ ನೀವು ಗಮನಿಸಬೇಕಾಗಿರೋದು, ಇಲ್ಲಿ ಕಂಪ್ಲೀಟ್ ಕಂಬಸ್ಟನ್ ಆಗೋದ್ರಿಂದ ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆಗೋದಿಲ್ಲ. ದಹನ ಕ್ರಿಯೆಗೆ ಬೇಕಾಗಿರುವಂತಹ ಮುಖ್ಯವಾದಂತಹ ಒಂದು ಗ್ಯಾಸ್ ಯಾವುದು? ಆನ್ಸರ್ ಇನ್ ಕಮೆಂಟ್ ಬಾಕ್ಸ್. ಇದು ಸಹಿತ ಒಂದು ಕ್ವಶನ್ ಅಲ್ವಾ. ಆ್ಯಂಡ್ ಯಾವಾಗಲೂ ಸಹಿತ ನಿಮಗೆ ಡೈರೆಕ್ಟಾಗಿ ಕ್ವಶನ್ಸ್ಗಳು ಕೇಳಲ್ಲ. ಸೆಕೆಂಡ್ ಕ್ವಶನ್ ನೋಡಿದ್ವಿ ನಾವು, ಏನಂತಿತ್ತು ಅಲ್ಲಿ, ಕಂಪ್ಲೀಟ್ ಕಂಬಸ್ಟನ್ ಆದಾಗ ಈ ಪ್ರೊಪೇನಿಂದ ಬರುವಂಥ ಪ್ರಾಡಕ್ಟ್ಸ್ಗಳು ಏನೇನು ಅಂಥೇಳಿ, ಉತ್ಪನ್ನ ಏನೇನು ಅಂಥೇಳಿ ಕೊಟ್ಟಿದ್ರು. ಅದ್ರ ಬದಲು ಅವ್ರು ಏನಾದರೂ ನಿಮಗೆ ಪ್ರೊಪೇನ್ನ ಒಂದು ರಿಯಾಕ್ಷನ್ ಯಾವ ರೀತಿಯಾಗಿರುತ್ತೆ, ವೆನ್ ವಿ ರಿಯಾಕ್ಟ್ ವಿತ್ ಆಕ್ಸಿಜನ್, ಆ ಥರ ಏನಾದ್ರು ಕೊಟ್ಟಿದ್ದಿದ್ರೆ ನೀವು ಹೇಳ್ತಿದ್ರಾ? ನೋ, ಅಲ್ಲಿ ಕಂಪ್ಲೀಟ್ ಕಂಬಸ್ಟನ್ ಆಗ್ತಿದೆಯೋ ಅಥವಾ ಇನ್ಕಂಪ್ಲೀಟ್ ಕಂಬಸ್ಟನ್ ಆಗ್ತಿದೆಯೋ ಅದು ಬೇಕಾಗಿರೋದಲ್ವಾ. ಸೊ ಗೋ ವಿತ್ ಅ ಕಾನ್ಸೆಪ್ಟ್. ಈ ಒಂದು ಎಕ್ಸಾಮ್ ಕ್ವಶನ್ಸ್ಗಳನ್ನು ನೀವು ಡಿಸ್ಕಸ್ ಮಾಡಿ ಅಥವಾ ಸಾಲ್ವ್ ಮಾಡೋದ್ರಿಂದ ಯು ಗೆಟ್ ಎನ್ ಐಡಿಯಾ ಅಷ್ಟೇ. ಇದೇ ಕ್ವಶನ್ಸ್ಗಳು ಬರುತ್ತೆ, ಹೇಗಿದ್ದರೂ ಕೇಳಿದ್ದಾರೆ, ಇದನ್ನೇನೋ ಓದಬೇಕು ಅಂತ ಕೆಲವರು ಥಿಂಕ್ ಮಾಡ್ತಾರೆ. ಹೇಗಿದ್ದರೂ ಎಕ್ಸಾಮ್ ಮುಗ್ದು ಹೋಗಿದೆ, ಅದನ್ನಂತೂ ನಾನು ಬರೆಯೋಕ್ಕಾಗೋದಿಲ್ಲ. ಫಸ್ಟ್ ಆಫ್ ಆಲ್ ಏನಕ್ಕೆ ಸಾಲ್ವ್ ಮಾಡ್ಬೇಕು ನಾನು? ಹಾಗಿದ್ರೆ ಅದನ್ನಂತೂ ಕೇಳೋಲ್ವಲ್ಲ, ಓದಿದ್ರೆ ಏನು ಯೂಸು ಅಂತ ಅಂದ್ಕೊಳ್ತಾರೆ ತುಂಬ ಜನ. ಬಟ್ ನೋ, ಕೇಳುವಂಥ ಸಾಧ್ಯತೆ ಇರುತ್ತೆ, 1 or 2 ಮಾರ್ಕ್ಸ್ಗಳು ಸಿಗುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲೂ ನೀವು CTET ಅಟೆಂಡ್ ಮಾಡಿದಾಗ 100% 2 or 3 ಮಾರ್ಕ್ಸ್ ಫ್ರಮ್ ಓಲ್ಡ್ ಕ್ವಶನ್ ಪೇಪರ್ಸ್ ಕೇಳ್ತಾರೆ, 100% ಕೇಳ್ತಾರೆ. ಡೌಟ್ ಇದ್ದರೆ, ನನ್ನ ಮೇಲೆ ಡೌಟ್ ಇತ್ತು, ನನ್ನ ಮಾತು ಮೇಲೆ ಡೌಟ್ ಇತ್ತು ಅಂತಂದರೆ ನೀವೇ ಈಗಲೇ ಚೆಕ್ ಮಾಡಬಹುದು. ಕರ್ನಾಟಕ TET ಕ್ವಶನ್ ಪೇಪರ್ಸ್ಗಳನ್ನು ಡಿಸ್ಕಷನ್ ಆದಮೇಲೆ ನಾನು CTET ಕ್ವಶನ್ ಪೇಪರ್ಸ್ಗಳನ್ನು ಡಿಸ್ಕಸ್ ಮಾಡ್ತೀನಿ. ಇದರಿಂದ ಏನಾಗುತ್ತೆ, ನಿಮಗೆ ಅದರಲ್ಲಿ ಕೇಳಿರುವಂಥ ಸೈನ್ಸ್ ಕ್ವಶನ್ಸ್ಗಳು ಆ್ಯಕ್ಚುಲ್ ಆಗಿ ಏನಾಗಿರುತ್ತೆ, CTET ಪೇಪರ್ನಲ್ಲಿ ಸ್ವಲ್ಪ ಮೋರ್ ಕೇಳಿರ್ತಾರೆ. ಅದಕ್ಕೋಸ್ಕರ ಆ ಕ್ವಶನ್ಸ್ಗಳನ್ನು ನಾನು ಹಾಕ್ತೀನಿ, ಮಿಸ್ ಮಾಡದೆ ಸಾಲ್ವ್ ಮಾಡ್ಕೋಬಹುದು ನೀವು. ಬನ್ನಿ ಹಾಗಿದ್ರೆ ಮುಂದೆ ನೋಡೋಣ. ಮ್ಯಾಕ್ರೋ ಎಲಿಮೆಂಟ್ ಆಫ್ ಬ್ಲಡ್ ಪ್ಲಾಸ್ಮಾ, ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಬ್ಲಡ್ ಪ್ಲಾಸ್ಮಾದಲ್ಲಿರುವಂತಹ ಎಲಿಮೆಂಟ್ಸ್ಗಳು ಯಾವ್ದ್ಯಾವ್ದಿರುತ್ತೆ ಇದು ಸಹಿತ ನೋಟ್ ಮಾಡಿಟ್ಕೊಳ್ಳಿ, ಇಟ್ಸ್ ಅ ಇಂಪಾರ್ಟೆಂಟ್ ಒನ್. ಜೊತೆಗೆ ಬ್ಲಡ್ ಅಂತ ಅಂದರೆ ಫಸ್ಟ್ ಆಫ್ ಆಲ್ ಅದರಲ್ಲಿ ಏನೇನಿರುತ್ತೆ, ತುಂಬ ಜನ RBC, WBC, ಪ್ಲಾಟೆಲೆಟ್ಸ್ ಅಷ್ಟೇ ಹೇಳ್ತಾರೆ. ನೋ, ಇಟ್ಸ್ ಅ ಪಾರ್ಟ್ ಅಷ್ಟೇ. ಹಾಗಿದ್ರೆ ಉಳಿದಿರುವಂತಹ ಎಲಿಮೆಂಟ್ಸ್ಗಳು ಯಾವ್ದ್ಯಾವುದು, ಯಾವುದಕ್ಕೆ ನಾವು ಮ್ಯಾಕ್ರೋ ಎಲಿಮೆಂಟ್ ಅಂತೀವಿ, ಯಾವುದಕ್ಕೆ ಮೈಕ್ರೋ ಎಲಿಮೆಂಟ್ ಅಂತೀವಿ. ಎಲ್ಲ ಕ್ವಶನ್ಸ್ಗಳಿಗೂ ನಾನು ಈ ಥರ ಡೀಟೇಲಾಗಿ ಹೇಳೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಸುಮ್ಮನೆ ಟೈಮ್ ವೇಸ್ಟ್, ತುಂಬ ಜನಕ್ಕೆ ಬೋರ್ ಆಗೋಗುತ್ತೆ. ಬಟ್ ನೀವು ಯಾವ ಥರ ನೀವು ರೆಡಿ ಆಗಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅಫ್ಕೋರ್ಸ್ ದ ಆನ್ಸರ್ ಈಸ್ ಮೆಗ್ನೀಷಿಯಮ್. ರಕ್ತದ ಪ್ಲಾಸ್ಮಾದಲ್ಲಿರುವಂತಹ ಬೃಹತ್ ಪ್ರಮಾಣದ ಧಾತು ಯಾವುದು ಅಂತಂದರೆ ಅದೇ ಮೆಗ್ನೀಷಿಯಮ್ ಆಗಿರುತ್ತೆ. ಮುಂದೆ ನೋಡೋಣ. ಅಪ್ಲಿಕೇಶನ್ ಆಫ್ ಮೋಟಾರ್ ಇನ್ ಡೈಲಿ ಲೈಫ್ ಈಸ್ ಡೈನಮೋ, ಟ್ರಾನ್ಸ್ಫಾರ್ಮರ್, ಗ್ಯಾಲ್ವನೋಮೀಟರ್. ದಿಸ್ ಇಸ್ ದ ಮೇಜರ್ 3 ಆಪ್ಷನ್ಸ್ಗಳು. ಅದರಲ್ಲಿ ನಿಮಗೆ ಸಬ್ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ನೋಡಿ. ಗ್ಯಾಲ್ವನೋಮೀಟರ್ ಓನ್ಲಿ, ಅದು ಒಂದೇ. ಟ್ರಾನ್ಸ್ಫಾರ್ಮರ್ ಒಂದೇ. ಡೈನಮೋ ಮತ್ತು ಟ್ರಾನ್ಸ್ಫಾರ್ಮರ್ ಎರಡೂ ಹೌದು. ಟ್ರಾನ್ಸ್ಫಾರ್ಮರ್ ಮತ್ತು ಗ್ಯಾಲ್ವನೋಮೀಟರ್ ಎರಡೂ ಹೌದು. ಕಾಮನ್ ಆಗಿ ಎಲ್ಲರೂ ಗೆಸ್ ಮಾಡುತ್ತೀರಾ ಗ್ಯಾಲ್ವನೋಮೀಟರ್. ಸೊ ಅಲ್ಲಿಗೆ ಈಸಿಯಾಗಿ 1 and 4 ಇದರಲ್ಲಿ ಯಾವುದೋ ಒಂದಾಗಿರುತ್ತೆ ಅಂತ ಹೇಳಿ ಗೆಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಟ್ ದ ಆನ್ಸರ್ ಈಸ್ ಗ್ಯಾಲ್ವನೋಮೀಟರ್ ಓನ್ಲಿ. ಗ್ಯಾಲ್ವನೋಮೀಟರಲ್ಲಿ ಮಾತ್ರ ಇಲ್ಲಿ ಮೋಟಾರ್ ಇನ್ ಅವರ್ ಡೈಲಿ ಲೈಫಲ್ಲಿ ಯೂಸ್ ಮಾಡುವಂಥದ್ದು ಇದೊಂದೇ. ಓಕೆನಾ? ಹಾಗಿದ್ರೆ ಡೈನಮೋ ಯೂಸ್ ಮಾಡಿಕೊಳ್ಳುವಂತಹ ಒಂದು ಅಪ್ಲಿಕೇಶನ್, ಅದರಲ್ಲಿ ಇನ್ವಾಲ್ವ್ ಆಗಿರುವಂತಹ ಪ್ರಿನ್ಸಿಪಲ್ ಯಾವುದು, ಇದನ್ನು ನೀವು ನೋಟ್ ಮಾಡ್ಕೋಬೇಕು. ಟ್ರಾನ್ಸ್ಫಾರ್ಮರಲ್ಲಿ ಯೂಸ್ ಆಗಿರುವಂತಹ ಪ್ರಿನ್ಸಿಪಲ್ ಯಾವುದು, ಇದನ್ನು ಸಹಿತ ಕೇಳಿಲ್ಲ ಇದುವರೆಗೂ, ಬಟ್ ಕೇಳ್ತಾರೆ. ಆದರೆ ವಾಟ್ ಈಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ದ ಟ್ರಾನ್ಸ್ಫಾರ್ಮರ್ ಆರ್ ಡೈನಮೋ, ಈ ಥರ ಡೈರೆಕ್ಟ್ ಕ್ವಶನ್ ಕೇಳಲ್ಲ. ಆ್ಯಂಡ್ ಹೂ ಈಸ್ ದ ಇನ್ವೆಂಟರ್ ಆಫ್ ದಿಸ್ ಒನ್ ದಟ್ ಒನ್, ನೋ ದೇ ಡೋಂಟ್ ಆಸ್ಕ್, ಕೇಳಲ್ಲ, 100% ಕೇಳಲ್ಲ. ನೀವು ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಇಟ್ಸ್ ಎ ಜನರಲ್ ನಾಲೆಜ್ಗೋಸ್ಕರ ಬೇಕು. ಎಸ್, ಯು ಕ್ಯಾನ್ ನೋಡ್ಬೋದು, ಬಟ್ ಡೈರೆಕ್ಟ್ ಕ್ವಶನ್ಸ್ ಕೇಳಲ್ಲ. ಹಾಗಿದ್ರೆ ಇಲ್ಲಿ ಕೇಳ್ಬೋದು ನೀವು, ಇಲ್ಲಿ ಡೈರೆಕ್ಟ್ ಕ್ವಶನ್ ಇದೆಯಲ್ಲ ಅಂತೇಳಿ. ಬಟ್ ಕನ್ಫ್ಯೂಸಿಂಗ್ ಮಾಡೋಕ್ಕೋಸ್ಕರನೇ ಈ ರೀತಿಯಾಗಿ 3 ಕೊಟ್ಬಿಟ್ಟು ಓನ್ಲಿ ಆ್ಯಂಡ್ ಬೋತ್ ಈ ಥರದ್ದು ಕೊಟ್ಬಿಡ್ತಾರೆ. ಆಗಲೇ ಹೆಚ್ಚು ಕನ್ಫ್ಯೂಷನ್ ಸ್ಟಾರ್ಟ್ ಆಗೋದು. ನೆಕ್ಸ್ಟ್ ಮುಂದೆ ನೋಡೋಣ. ನಿತ್ಯ ಜೀವನದಲ್ಲಿ ಮೋಟಾರಿನ ಅನ್ವಯ ಇದಾಗಿದೆ, ಯಾವುದು ಹೇಳಾಗಿದೆ ನೋಡಿ. ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆ ನೋಡ್ಬೋದು ನೀವು. ದಿಸ್ ಇಸ್ ದ 11th ಕ್ವಶನ್. ಎ ಕರೆಂಟ್ ಆಫ್ 2A ಈಸ್ ಪಾಸ್ಡ್ ಥ್ರೂ ಎ ಕಾಯಿಲ್ ಆಫ್ ರೆಸಿಸ್ಟೆನ್ಸ್ 75 ohm ಫಾರ್ 2 minutes. ದೆನ್ ಲಿಬರೇಷನ್ ಆಫ್ ಹೀಟ್ ಎನರ್ಜಿ ಈಸ್. ಕ್ವಶನ್ ಕ್ಯೂ ಕೇಳಿದ್ದಾರೆ, ಕ್ವಶನ್ ಮಾರ್ಕ್, ದಿಸ್ ಈಸ್ ಕ್ಯೂ, ಆ್ಯಂಡ್ ಆರ್ ಕೊಟ್ಟಿದ್ದಾರೆ, ಆ್ಯಂಡ್ ಅಗೇನ್ ಐ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಫಾರ್ಮುಲಾ? ದಿಸ್ ಈಸ್ ದ ಇಂಪಾರ್ಟೆಂಟ್ ಒನ್. ಮೇಯ್ನಾಗಿ ಇಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಆಪ್ಷನ್ ಟಿಕ್ ಆಗಿ ಹೋಗಿದೆ. 36,000 ಇಸ್ ದ ರೈಟ್ ಆನ್ಸರ್.
ಬಟ್ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಯಾವ ಥರದ್ದು ಯಾವುದೋ ಇಷ್ಟು ದೊಡ್ಡ ನಂಬರ್ ಬರೋಕ್ಕೆ ಇಲ್ಲಿ ಏನು ಯೂಸ್ ಮಾಡಿದ್ದಾರೆ ಹಾಗೆ ಹಿಂಗೆ ಅಂಥೇಳಿ ತುಂಬ ಜನ ಶಾರ್ಟ್ ಟರ್ಮ್ ಇದೆ ಹಾಗೆ ಅಂತೇಳಿ ತುಂಬ ತುಂಬ ಲೋಕಲಾಗಿ ಕೆಳ ಅಥವಾ ತುಂಬ ಕೆಳಗಿಳಿದ್ಬಿಟ್ಟು ಯೋಚನೆ ಮಾಡೋಕ್ಕೆ ಹೋಗ್ತಾರೆ. ಇವನ್ ಇಟ್ಸ್ ಮೈ ಎಕ್ಸ್ಪೀರಿಯನ್ಸ್ ಆಲ್ಸೋ. ಸುಮ್ಮನೆ ಹೇಳೋಕ್ಕಾಗಲ್ಲ ಅಲ್ವಾ, ನಾವು ಆ ಥರ ಮಾಡಿದ್ಮೇಲೆ ಬೇರೆಯವ್ರಿಗೆ ಹೇಳೋಕ್ಕಾಗೋದು. ಈಗೇನು ಜೊತೆಗೆ ನಾನು ಈ ಕ್ವಶನ್ಗೆ ಕನ್ನಡದಲ್ಲಿ ಕೊಟ್ಟಿಲ್ಲ, ಡೋಂಟ್ ವರಿ. ಇಲ್ಲಿ ಇಂಪಾರ್ಟೆಂಟ್ ಆಗಿರೋದು ನಿಮಗೆ ಕೇಳಿರುವಂಥದ್ದು ಹೀಟ್ ಎನರ್ಜಿ ಕೇಳಿದ್ದಾರೆ. ಇಟ್ ಮೀನ್ಸ್ ಹೆಚ್ ಆರ್ ಕ್ಯೂ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಹೆಚ್ ಇಸ್ ಈಕ್ವಲ್ ಟು ಐ ಸ್ಕ್ವಯರ್ ಆರ್ ಕ್ಯಾಪಿಟಲ್ ಐ ಎರಡೂ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಐ ಸ್ಕ್ವಯರ್ ಆರ್ ಆ್ಯಂಡ್ ಟೈಮ್ ಕೊಟ್ಟಿದ್ದಾರೆ, ದಟ್ ಈಸ್ ಟಿ. ಆ್ಯಂಡ್ ಗಮನಿಸಬೇಕಾಗಿರೋದು ಅಂತಂದರೆ ಎಲ್ಲ ಯೂನಿಟ್ಗಳು ಕೊಟ್ಟಿರುವಂತಹ ಕ್ವಶನಲ್ಲಿ ಟೈಮ್, ಐರನ್ ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್ ಏನಿದೆಯಲ್ಲ ಇವುಗಳೆಲ್ಲವೂ ಅದರ ಯೂನಿಟ್ ಅಂದರೆ ಮೇಯ್ನ್ ಫಂಡಮೆಂಟಲ್ ಯೂನಿಟ್ ಅಂತ ಏನು ಕರಿತೀವಲ್ಲ ಅದರಲ್ಲಿ ಕೊಟ್ಟಿದ್ದಾರಾ ಅದನ್ನು ನೀವು ನೋಡಬೇಕು. ಎಸ್, ಆ್ಯಂಪಿಯರಲ್ಲಿದೆ, ಓಮಲ್ಲಿದೆ, ಮಿನಿಟಲ್ಲಿದೆ. ಸೊ ನೀವೇನು ಮಾಡಬೇಕು, 2 ಮಿನಿಟ್ಸನ್ನು ಫಸ್ಟ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೋಬೇಕು. ಹಾಗಿದ್ರೆ 1 ಮಿನಿಟ್ ಈಸ್ ಈಕ್ವಲ್ ಟು ವಾಟ್, 60 ಸೆಕೆಂಡ್ಸ್. ಹಾಗಿದ್ರೆ 2 ಮಿನಿಟ್ಗೆ ಏನಾಗುತ್ತೆ, 120 ಸೆಕೆಂಡ್ ಆಗುತ್ತೆ. ಹಾಗಿದ್ರೆ ನೀವೇನು ಮಾಡಬೇಕು, ಟಿ ಜಾಗದಲ್ಲಿ ಅಂದರೆ ಟೈಮ್ನ ನೀವೇನಂತ ತೊಗೋಬೇಕು, 120 ಅಂತ ಹೇಳಿ ತೊಗೋಬೇಕು. ಐ ಸ್ಕ್ವೇರ್ ದಿಸ್ ಈಸ್ 2 ಸ್ಕ್ವೇರ್ ದಟ್ ಈಸ್ 4. ಆರ್ ಅಂತ ಅಂದರೆ 75 ಇಂಟು 2 ಅಂದರೆ ಟೈಮ್, ಇಟ್ ಮೀನ್ಸ್ 120 ಆಯಿತು. ಚೆಕ್ ಮಾಡಿ ಆನ್ಸರ್ 475. 75 4 or 12 4 48. Okay, 0 into 75, the answer is 36,000. ಆ್ಯಂಡ್ ಹೀಟನ್ನು ನಾವು ಜೌಲಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ನೋಡಿ, ಒಂದೇ ಕಾನ್ಸೆಪ್ಟಲ್ಲಿ ನೀವು ಎಷ್ಟು ಅಂತ ತಿಳ್ಕೊಳಕ್ಕಾಗುತ್ತೆ, ಒಂದೇ ಕ್ವಶನಲ್ಲಿ ಎಷ್ಟು ಇನ್ನರ್ ಕಾನ್ಸೆಪ್ಟ್ಗಳಿದ್ದಾವೆ ಅಲ್ವಾ. ದ ಕೆಮಿಕಲ್ ಸಬ್ಸ್ಟೆನ್ಸ್ ಯೂಸ್ ಟು ಡಿಟೆಕ್ಟ್ ದ ಸ್ಟಾರ್ಚ್ ಪ್ರೆಸೆಂಟ್ ಇನ್ ಫುಡ್ ಈಸ್. ದಿಸ್ ಇಸ್ ದ ಕಾಮನ್ ಕ್ವಶನ್ ಆ್ಯಂಡ್ ಮುಂದೆ ಕೇಳದೇ ಇರುವಂಥ ಕ್ವಶನ್ ಇದು. ಯಾಕಂದರೆ ರಿಪೀಟೆಡ್ ಇದು ಮತ್ತು ಸಿಂಪಲ್ ಆಗೋಯ್ತು ಇದು ಕ್ವಶನ್. ಆ್ಯಕ್ಚುಲಿ ತುಂಬ ಜನ ಬೋರಾಗಿ ಹೋಗಿದೆ ಈ ಕ್ವಶನ್ ಅಂತ ಅಂದ್ಕೋತೀವಿ, ನಾವು ಆ್ಯಕ್ಚುಲಿ ಹಾಗೆ ಅಂದ್ಕೊಳ್ಳೋದು. ಸ್ಟಾರ್ಚ್ಗೆ ಐಡೆಂಟಿಫೈ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು ಅಯೋಡಿನ್ ಸೊಲ್ಯೂಷನ್. ಹೇಗೆ ಮಾಡ್ತಾರೆ ಈ ಟೆಸ್ಟ್ ಅಂತ ಅಂದರೆ, ಸ್ಟಾರ್ಚ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಅಫ್ಕೋರ್ಸ್ ಫೋಟೋಸಿಂಥಸಿಸ್ ಪ್ರೋಸೆಸ್ಸಲ್ಲಿ ಪ್ರೊಡ್ಯೂಸ್ ಆಗುವಂತಹ ಕಾರ್ಬೋಹೈಡ್ರೇಟ್ ಏನಿರುತ್ತಲ್ಲ ಅದೇ ಸ್ಟಾರ್ಚ್. ಆ ಸ್ಟಾರ್ಚ್ ಪ್ರೊಡ್ಯೂಸ್ ಆಗಿದೆಯೋ ಇಲ್ವೋ ಅಂಥೇಳಿ ನೀವು ತಿಳ್ಕೊಳ್ಬೇಕು ಅಂತಂದರೆ ನಾವೇನು ಮಾಡ್ತೀವಿ, ಸಸ್ಯದ ಒಂದು ಎಲೆಗಳಿರುತ್ತಲ್ಲ ಎಲೆಗಳ ತೆಳಭಾಗದಲ್ಲಿರುವಂಥದ್ದು ಅಲ್ಲಿ ವೈಟ್ ಕೋಟಿಂಗ್ ಇರುತ್ತೆ, ಅದನ್ನು ನಾವು ವೈಟ್ ಪ್ಯಾಚಸ್ ರೀತಿಲಿರುತ್ತೆ, ಅದು ಕಾಣದೇ ಇರಬಹುದು, ಕೆಲವೊಂದು ಕಡೆ ಕಾಣುತ್ತೆ. ಅದನ್ನು ನಾವು ಇವಾಗ ವಿತ್ ದ ಹೆಲ್ಪ್ ಆಫ್ ಟೆಸ್ಟ್ ಮಾಡಬಹುದು ಅಂತಂದರೆ ಅದನ್ನೇ ನಾವಲ್ಲಿ ಅಯೋಡಿನ್ ದ್ರಾವಣವನ್ನು ಯೂಸ್ ಮಾಡ್ತೀವಿ. ಅಲ್ಲಿ ತಗೊಂಡು ಹೀಟ್ ಮಾಡಿ ಅದನ್ನು ಆಲ್ಕೋಹಾಲ್ ಜೊತೆಗೆ ಡಿಪ್ ಮಾಡಿ ಎಗೇನ್ ಅದರಲ್ಲಿ ಬಿಸಿ ಮಾಡಿ ಕೊಟ್ಟಿರುವಂತಹ ಒಂದು ಅಯೋಡಿನ್ ಸೊಲ್ಯೂಷನಲ್ಲಿ ಡಿಪ್ ಮಾಡಿ ಈ ಥರ ಎಲ್ಲ ಮಾಡ್ತೀವಿ. ಕೊನೆಗೆ ಕಲರ್ ಚೇಂಜ್ ಆಗಿದೆ ಬ್ಲೂ ಕಲರಲ್ಲಿ. ಸೊ ಅದಕ್ಕೋಸ್ಕರ ನಾವು ಕನ್ಫರ್ಮ್ ಮಾಡ್ಬೋದು ಪಿಷ್ಟ ಆ ಒಂದು ವಸ್ತುವಿನಲ್ಲಿ ಇದೆ ಅಂತ ಹೇಳಿ. ದಿಸ್ ಈಸ್ ಕಾಲ್ಡ್ ಅಯೋಡಿನ್ ಸೊಲ್ಯೂಷನ್ ಟೆಸ್ಟ್. ಓಕೆ, ಹಾಗಿದ್ರೆ ಅಯೋಡಿನ್ ಸೊಲ್ಯೂಷನ್ ಅಂತಿದ್ದೀವಿ ಅಂತ ಅಂದರೆ ಫಸ್ಟ್ ಆಫ್ ಆಲ್ ನಾವಿವಾಗ ಸಾಲ್ಟ್ ಸೊಲ್ಯೂಷನ್ ಅಂತೀವಿ ಅಂತ ಅಂದರೆ ಲವಣ, ಈಗ ಉಪ್ಪಿನ ಒಂದು ದ್ರಾವಣ ಅಂತ ತೊಗೊಂಡ್ವಿ ಅಂದರೆ ಸಕ್ಕರೆ ದ್ರಾವಣ ಅಂತ ತೊಗೊಂಡ್ರೆ ಅದರಲ್ಲಿ ಏನಿರುತ್ತೆ, ಒಂದು ನೀರು ಇನ್ನೊಂದು ಸಕ್ಕರೆ, ಅಥವಾ ಇನ್ನೊಂದು ಹೇಳಿದೆ ಉಪ್ಪು ಮತ್ತು ನೀರಿರುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಅಯೋಡಿನ್ ದ್ರಾವಣ ಅಂತಂದರೆ ಏನಿರುತ್ತೆ, ನೀವು ಹೇಳ್ಬೋದು ಅಯೋಡಿನ್ ಮತ್ತು ನೀರಿರುತ್ತೆ ಅಂತ ಹೇಳಿ. ನೋ, ಅಯೋಡಿನ್ ಯಾವ ಫಾರ್ಮಲ್ಲಿರುತ್ತೆ, ಇಲ್ಲಿ ನಾವು ತೊಗೊಳ್ಳುವಂಥದ್ದು ಪೊಟ್ಯಾಷಿಯಂ ಅಯೋಡಿಡ್ ಫಾರ್ಮಲ್ಲಿರುವಂಥದ್ದು. ಜೊತೆಗೆ ಇದ್ರ ಜೊತೆಗೆ ಇನ್ನೂ ಏನೇನೋ ಆ್ಯಡ್ ಮಾಡ್ತಾರೆ, ಅದ್ರ ಬಗ್ಗೆ ನಾನು ಆಲ್ರೆಡಿ 6th ಸ್ಟ್ಯಾಂಡರ್ಡ್ನ ಒಂದು ವೀಡಿಯೋದಲ್ಲಿ ಫುಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಅದಕ್ಕೋಸ್ಕರ ನೋಡ್ಬೋದು. ಯಾಕೆ ನಾವು NCERT ಸಿಲೆಬಸ್ಗಳನ್ನು ಫಸ್ಟ್ TET ನೀವು ಅಟೆಂಡ್ ಮಾಡೋದಕ್ಕಿಂತ ಮುಂಚೆ ಪಕ್ಕ ಆಗಬೇಕು ಅಂತೀವಿ ಅಂದರೆ ಇದೇ ರೀಸನ್ಗೋಸ್ಕರ. ಈಸಿಯಾಗಿ 100% ಕಾನ್ಫಿಡೆಂಟಲ್ಲಿ ಆಪ್ಷನನ್ನು ಸೆಲೆಕ್ಟ್ ಮಾಡಬಹುದು. ಅಟ್ಲೀಸ್ಟ್ ಈ ಕೆಲವೊಂದು ಕ್ವಶನ್ಗಳು ಟಫ್ ಇರುತ್ತೆ, ಓಕೆ ಅಕ್ಸೆಪ್ಟ್ ಮಾಡೋಣ, ಆದರೆ ಎಲ್ಲೋ ಒಂದು ಕಡೆ ನಿಮಗೆ 6th ಸೆನ್ಸು ಅಂತ ಏನೋ ಹೇಳ್ತೀವಲ್ಲ ಅದು ವರ್ಕಾಗಿ ಇದಿರಬಹುದು ಅಂಥೇಳಿ ನೀವು ಗೆಸ್ ಮಾಡ್ತೀರಾ, ಬಿಕಾಸ್ ಆನ್ಸರಲ್ಲೇ ಇರುತ್ತೆ. ನೀವೇನೋ ಹುಡುಕಿ ಬರೆಯೋದಾಗಿದ್ದರೆ ಕನ್ಫ್ಯೂಸಿಂಗ್ ಆಗಿ ಬೇಡ, ಅಥವಾ ನೆಗೆಟಿವ್ ಮಾರ್ಕಿಂಗ್ ಇದ್ದಿದ್ರು ನೀವು ಟೆಸ್ಟ್ ಟ್ರಯಲ್ ಅಂತ ಹೇಳಿ ತೊಗೊಳ್ತಿರ್ಲಿಲ್ಲ, ಗೆಸ್ ಮಾಡೋಕ್ಕೆ ಹೋಗ್ತಾನೆ ಇರಲಿಲ್ಲ, ಕಾನ್ಫಿಡೆಂಟ್ ಇದ್ದಿದ್ದಕ್ಕೆ ಮಾತ್ರ ಮಾಡ್ತೀವಿ ಅಂತ ಹೇಳ್ಬೋದಿತ್ತು. ಆದರೆ TETಲಿ ದೆರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್ ಅಲ್ವಾ. ಸೊ ಅದಕ್ಕೋಸ್ಕರ ಬಿಡ್ದೇ NCERT ವೀಡಿಯೋಸ್ಗಳನ್ನು ಕಂಪ್ಲೀಟಾಗಿ ನೋಡಿ. ನೀವು ಮಾಡಿದ್ದೀರಾ ಅಂತ ನನಗೇನಾದರೂ ಕೇಳಿದ್ರೆ ಅಫ್ಕೋರ್ಸ್ 6th to 10th ಮಾಡ್ತಾಯಿದ್ದೀವಿ,
ಸಿಕ್ಸ್ತ್ ಆ್ಯಂಡ್ ಸೆವೆಂತ್ ಪ್ಲೇಲಿಸ್ಟಲ್ಲಿ ನೀವು ಸರ್ಚ್ ಮಾಡಿದ್ರೆ ಅಲ್ಲಿ ಸೀರೀಸಲ್ಲಿ ಒಂದಾದಮೇಲೆ ಒಂದು ಸಿಗ್ತಾ ಹೋಗುತ್ತೆ, ನೀವಲ್ಲಿ ನೋಡ್ಕೊಳ್ತಾ ಹೋಗ್ಬೋದು. ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡು ಓದ್ತಾ ಹೋದ್ವಿ ಅಂತಂದರೆ ನಿಮಗೆ ಎಕ್ಸಾಮಲ್ಲಿ ಯಾವ ಥರ ಕೇಳಬಹುದು ಅಥವಾ ಕ್ವಶನಿಂಗ್ ಯಾವ ಥರ ಮಾಡ್ಕೋಬೇಕು ಐಡಿಯಾ ಸಿಗೋದಿಲ್ಲ. ಬಟ್ ಯಾರಾದರೂ ಈ ಥರ ಮಾಡಿರೋರು ಇದ್ದರೆ, ಇಫ್ ಯು ಡಿಪೆಂಡ್ ಆನ್ ಮೀ, ನನ್ನ ಕೇಳಿದ್ರೆ ನಾನು ಸಜೆಸ್ಟ್ ಮಾಡೋದು ನನ್ನ ಚಾನಲ್ನ ವೀಡಿಯೋಸ್ಗಳನ್ನೇ. ಯಾಕಂತಂದರೆ ಬಿಕಾಸ್ ನಾನು ಓದಿರೋಂಥ ಮೆಥಡ್ ನನಗೆ 100% ಕ್ಲಿಕ್ ಆಗಿದೆ. ಅದರಿಂದನೇ ನನಗಿದು TET ಆ್ಯಂಡ್ CTET ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಆಗಿದೆ. ವಿತ್ ಅ ಕಾನ್ಫಿಡೆಂಟ್ ರೈಟ್ ಕ್ಲಿಕ್ ಮಾಡ್ತಿದ್ದೆ ನಾನು. ಆ್ಯಂಡ್ ಬರೀ ಕ್ಲಿಕ್ ಮಾಡೋದಷ್ಟೇ ಅಲ್ಲ, ಅಂದರೆ ರೈಟ್ ಕ್ಲಿಕ್ ಮಾಡೋದಷ್ಟೇ ಅಲ್ಲ, ಅದ್ರ ಜೊತೆಗೆ ವಿತ್ ರೀಸನ್ ಸಹಿತ ಕೊಡೋಷ್ಟು ಎಬಿಲಿಟಿ ನಂಗೆ ಬಂದಿದ್ದು ಯಾವಾಗ ಅಂತಂದರೆ NCERT ಆ್ಯಂಡ್ DSCERT ವಿಡಿಯೋಸ್ಗಳನ್ನು ನಾನು ಮಾಡಿ ಜೊತೆಗೆ ಅದನ್ನು ನಾನು ಓದಿದ್ದಾಗ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರನೇ ಬಿಡ್ದೇನೆ ನೋಡಿ, ಹೆಲ್ಪ್ ಆಗುತ್ತೆ. ವಿಚ್ ಟೈಪ್ ಆಫ್ ವಿಟಮಿನ್ ಈಸ್ ಸಜೆಸ್ಟೆಡ್ ಬೈ ಡಾಕ್ಟರ್ ಟು ಹಿಸ್ ಪೇಷಂಟ್ ಹೂ ಈಸ್ ಸಫರಿಂಗ್ ಫ್ರಮ್ ಮಾಲ್ ಫಂಕ್ಷನಿಂಗ್ ಆಫ್ ಲಿವರ್? ಯಕೃತ್ತಿನ ನ್ಯೂನತೆ ಕಾರ್ಯದಿಂದ ಬಳಲುತ್ತಿರುವಂತಹ ರೋಗಿಯೊಬ್ಬನಿಗೆ ವೈದ್ಯನು ಕೊಡುವಂತಹ ಯಾವ ವಿಧದ ಒಂದು ಜೀವಸತ್ವವನ್ನು ಅವರು ಸಲಹೆ ನೀಡ್ತಾರೆ? ಯಾವುದಿರಬಹುದು? ಎನ, ಕೆನ, ಇನ, ಬಿನ. ನಿಮಗೇನಾದರೂ ಡಿ ಅನ್ನೋ ಆಪ್ಷನ್ ಕೊಟ್ಟಿದ್ದಿದ್ರೆ ಯೋಚನೆ ಮಾಡಬೇಕಿತ್ತು ಆ್ಯಕ್ಚುಲಿ ಸ್ವಲ್ಪ. ಯಾಕಂದರೆ ಲಿವರ್ ಆ್ಯಂಡ್ ಕಿಡ್ನಿ ಯಾವಾಗ ನಿಮಗೆ ಇವಾಗ ನ್ಯಾಚುರಲ್ ಆಗಿ ವಿಟಮಿನ್ ಡಿ ಏನು ನಮಗೆ ಸೂರ್ಯನಿಂದ ಸಿಗುತ್ತಲ್ವ, ಸಿಗದೇ ಇದ್ದಾಗ ನಮಗೆ ಲಿವರ್ ಆ್ಯಂಡ್ ಕಿಡ್ನಿ ಹೆಲ್ಪ್ಫುಲ್ ಆಗಿರುತ್ತೆ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ನೋ ಅಬೌಟ್ ದಿಸ್. ICSE ಸಿಲೆಬಸ್ಸಲ್ಲಿ ಕೊಟ್ಟಿರುವಂಥದ್ದು ಕಾನ್ಸೆಪ್ಟ್ ಅದು. ನಾನು ಸುಮ್ಮನೆ ಅಥವಾ ಯಾವುದೋ ಒಂದು ಇಮೇಜ್ ನೋಡಿ ಅಥವಾ ಯಾರ್ದೋ ವಿಡಿಯೋ ನೋಡಿ ಹೇಳ್ತಾ ಇಲ್ಲ. ನನ್ನ ಕಾನ್ಸೆಪ್ಟ್ಗಳನ್ನ ನಾನೇನು ಕೊಡ್ತಾ ಇದ್ದೀನಲ್ಲ, ಇದೆಲ್ಲದೂ ನಾನು ಓದಿ ತಿಳ್ಕೊಂಡಿರುವಂಥದ್ದು ವಿತ್ ದ ಹೆಲ್ಪ್ ಆಫ್ ಬುಕ್, ನಾಟ್ ಎನಿ ವಿಡಿಯೋಸ್. ಇದು ನಾನು ಕನ್ಫರ್ಮೇಷನ್ ಕೊಡ್ತಾ ಇದ್ದೀನಿ. ಓಕೆ, ಹಾಗಿದ್ರೆ AKEB ತುಂಬ ಜನಕ್ಕೆ, ಈವನ್ ನಾನು ಕನ್ಫ್ಯೂಸಿಂಗ್ ಆಗೋದು ಯಾವುದರಲ್ಲಿ ಅಂತಂದರೆ ಫಸ್ಟ್ ಕನ್ಫ್ಯೂಷನ್ ಆಗ್ತೀನಿ. ಬಿಕಾಸ್ ಯಾವಾಗ ವಿಟಮಿನ್ ಎ ಡಿಫಿಷಿಯನ್ಸಿ ಇರ್ತಾ ಬರುತ್ತೋ ಆವಾಗ ಲಿವರ್ ಫಂಕ್ಷನ್ ಸಹಿತ ಕಡಿಮೆ ಆಗ್ತಾ ಬರುತ್ತೆ. ಮೇಯ್ನಾಗಿ ಇಟ್ಸ್ ಹ್ಯಾಪ್ನಿಂಗ್. ಇವಾಗ ಇಫ್ ಎಕ್ಸಾಂಪಲ್ ವಿಟಮಿನ್ ಎ ಕಡಿಮೆ ಆದಾಗ ಏನಾಗುತ್ತೆ, ಸ್ಕಿನ್ ಡಿಸೀಸಸ್ಗಳು ಆ್ಯಂಡ್ ಐ ಡಿಫೆಕ್ಟ್ ಬರೋದನ್ನು, ದಟ್ ಈಸ್ ವಿಟಮಿನ್ ಡಿ ಈಸ್ ದ ರೈಟ್ ಆನ್ಸರ್. ವಿಟಮಿನ್ ಇಗೆ ಇರುವಂಥ ಕೆಮಿಕಲ್ ನೇಮ್ ಏನಪ್ಪ ಅಂತಂದರೆ ಟೋಕೋಫಿರಾಲ್ ಅಂತ ಹೇಳಿ. ಹಾಗೆ ನಿಮಗೆ ಇದೊಂದೇ ಅಲ್ಲ, ಮುಂದೆ ಕೇಳುವಂಥ ಸಾಧ್ಯತೆ ಇದೆ. ಮೇಯ್ನಾಗಿ ಫ್ಯಾಮಿಲೀಸ್ ಹತ್ರ ಕೇಳೋದು, ಬಿ ಕಾಂಪ್ಲೆಕ್ಸ್ದು, B1 B2 ಈ ಥರದ್ದೆಲ್ಲ ಇದೆಯಲ್ಲ, ಅವುಗಳ ಕೆಮಿಕಲ್ ನೇಮನ್ನು ನೆನ್ಪಿಟ್ಕೊಳ್ಳಿ, ಒಂದು ಚಾರ್ಟ್ ಹಾಕಿ ಬರೆದಿಟ್ಕೊಳ್ಳಿ. ಏನಂತ ಕರಿತೀವಿ ಯೂಶ್ವಲಿ ಎಗೆ ಮತ್ತು ಸಿಗೆ ಯೂಶ್ವಲಿ ನೆನ್ಪಿಟ್ಕೊಂಡಿರ್ತಾರೆ. ಅದರಲ್ಲೂ ಬ್ಯೂಟಿ ಪ್ರಾಡಕ್ಟ್ಸ್ಗಳಲ್ಲೆಲ್ಲ ಕೊಟ್ಟಿರ್ತಾರೆ. ಎಸ್ಪೆಷಲಿ ನಾನು ಚೆನ್ನಾಗಂತ ಅದನ್ನಂತ ನೋಡ್ತೀನಿ. ರೆಟಿನಾಲ್ ಅಂತ ಹೇಳಿ ಯೂಶ್ವಲಿ ಕೊಟ್ಟಿರ್ತಾರೆ. ಯಾವುದೇ ಒಂದು ಇತ್ತೀಚಿನ ಒಂದು ಎಲ್ಲ ಕ್ರೀಮ್ಸ್ಗಳಲ್ಲೂ ರೆಟಿನಾಲ್ ಜಾಸ್ತಿ ಯೂಸ್ ಮಾಡ್ತಾರೆ. ಬಿಕಾಸ್ ಇಟ್ಸ್ ದ ಇದರಿಂದ ಏನಾಗುತ್ತೆ, ನಮ್ಮ ನೆರಿಗೆ ಕಾಣಲ್ಲ ಅಂತ ಮುಖದಲ್ಲಿ, ಗೊತ್ತಾಯ್ತಾ? ಅದಕ್ಕೊಂದು ಇನ್ನೊಂದು ಏನಾದರೂ ಮಾರ್ಕ್ಸ್ ಇತ್ತು ಅಂದರೆ ಅದು ಹೋಗುತ್ತೆ ಅನ್ನೋ ಒಂದು ದೇಶಕ್ಕೋಸ್ಕರ. ಯಾಕಿಂತವೆಲ್ಲ ಹೇಳ್ತೀನಿ ಅಂತಂದರೆ, ಯಾವಾಗ ನೀವು ನಿಮ್ಮ ಡೈಲಿ ಲೈಫಿಗೆ ಕನೆಕ್ಟ್ ಮಾಡ್ಕೊಳ್ತಿರೋ ಕಾನ್ಸೆಪ್ಟ್ಗಳನ್ನು, ಇಟ್ ಈಸ್ ಈಸಿ ಟು ಯು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. 100% ಇಟ್ ಹೆಲ್ಪ್ಸ್ ಯು. ಎಕ್ಸಾಮಿಗೆ ಹೆಲ್ಪ್ ಆಗದೆ ಇದ್ರೂ ನಿಮ್ಮ ಲೈಫ್ಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಲೈಫ್ನ ಒಂದು ಒಳ್ಳೆಯ ಸ್ಟೇಜಿಗೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಮನಸ್ಸಲ್ಲಿರಲಿ, ಆದರೆ ತುಂಬ ಓದುವಾಗ ಇದು ಕೇಳ್ತಾರೆ, ಅದು ಹಂಗೆ ತುಂಬ ಟೆನ್ಷನ್ ಮಾಡ್ಕೊಂಡು ಆ ಥರ ಮಾಡೋಕ್ಕೆ ಹೋಗಬೇಡಿ. ಡೋಂಟ್ ವರಿ, ಆಗುತ್ತೆ. ಫೋಕಸ್ ಆನ್ ನಾಲೆಜ್. ಇದೇ ಮೇನ್. ನಾಲೆಜ್ ಅಂತಲೇ ಥಿಂಕ್ ಮಾಡ್ತಾರೆ, ಗೊತ್ತಾಗುತ್ತೆ. ಮೇಯ್ನಾಗಿ ಹೆಲ್ಪ್ ಆಗುತ್ತೆ. UPSನ ವಿಸ್ತೃತ ರೂಪ. ಈ ಕ್ವಶನ್ ನಾನು ನಿಮಗೆ ಬಿಡಲಾ? ಇಟ್ ಈಸ್ ಈಸಿ ಅಲ್ವಾ? ಅದಕ್ಕೋಸ್ಕರ UPS ಹೇಳ್ತೀವಿ, ಕರೆಂಟ್ ಹೋದಾಗ UPS ಎಸ್. ಹಾಸ್ಟೆಲರ್ಸ್ ಅಂತೂ ತುಂಬ ಜನಕ್ಕೆ UPS ಅಂತಂದರೆ ಗೊತ್ತಿರುತ್ತೆ. ನಮ್ಮ ಫ್ರೆಂಡ್ಸ್ ಎಲ್ಲ ವಿಡಿಯೋಸ್ ನೋಡ್ತಿರ್ತಾರೆ, ಅದಕ್ಕೋಸ್ಕರ ನಾನು ಅದು ಹೇಳಿದ್ದೀನಿ ಅಷ್ಟೇ. ಲೆಟ್ಸ್ ಸಿ ಹೌ ಮೆನಿ ಆಫ್ ಯು ಆನ್ಸರ್ ದಿಸ್ ಕ್ವಶನ್ ಕರೆಕ್ಟ್ಲಿ. ಯಾರು ಆನ್ಸರ್ ಮಾಡ್ತಾರೆ ನೋಡೋಣ. ಇಂಗ್ಲೀಷ್ನಲ್ಲೂ ಸಹಿತ ಇದೆ, ಯು ಕ್ಯಾನ್ ರೆಫರ್. ಮುಂದೆ ನೋಡೋಣ. ಸೀಸದ ನೈಟ್ರೇಟನ್ನು ಉಷ್ಣ ವಿಭಜನಾ ಕ್ರಿಯೆಗೆ ಒಳಪಡಿಸಿದಾಗ ದೊರಕುವಂಥ ಉತ್ಪನ್ನಗಳ ಸರಿಯಾದ ಅನುಕ್ರಮ. ನೋಡಿರಿ, 2014 ಪೇಪರಲ್ಲಿ ಎಷ್ಟು ಒಂದು ಈ ಧಾತುಗಳ ಮೇಲೆ ಎಷ್ಟು ಕೇಳಿದ್ದಾರೆ ಅಂತ ಹೇಳಿ. ಹಾಗಿದ್ರೆ ನಾವು ಹೇಗೆ ಓದಬೇಕು? ಮೇಯ್ನಾಗಿ ರಾಸಾಯನಿಕ ಒಂದು ವಿಭಾಗ ಏನಿದೆಯಲ್ಲ, ಅಲ್ಲಿ ಹೆಚ್ಚಾಗಿ ಕೇಳಿದ್ದಾರೆ ಅಲ್ವಾ? ಹೇಗೆ ಓದಬೇಕು ಅಂತ ಅಂದರೆ, ಮೇಜರಾಗಿ ಒಂದು ರಿಯಾಕ್ಷನನ್ನು ನೀವು ಓದ್ತಿದ್ದೀರಾ ಅಂತ ಅಂದರೆ, ಅಲ್ಲಿ ಪ್ರಾಡಕ್ಟ್ಗಳು ಹೇಗೆ ಫಾರ್ಮ್ ಆಗುತ್ತೆ, ಯಾವ ಥರ ನಾನು ರಿಯಾಕ್ಷನನ್ನು ಬರೀಬೇಕು. ಡೋಂಟ್ ಫೋಕಸ್ ಆನ್ ದ್ಯಾಟ್, ಎಸ್ಪೆಷಲಿ ಫಾರ್ ನೌ. ಯಾಕಂದರೆ ಎಕ್ಸಾಮ್ ರೀಸೆಂಟ್ಲಿ ಇದೆ, ಅದಕ್ಕೋಸ್ಕರ ಹೇಳಿದ್ದು.
ಹಾಗಿದ್ರೆ ಜನರಲ್ ಆಗಿ ಮೆಟಲ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಏನು ಸಿಗುತ್ತೆ? ಮೆಟಲ್ ಆಕ್ಸೈಡ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಏನು ಸಿಗುತ್ತೆ? ಈಸ್ ಇಟ್ ಪಾಸಿಬಲ್? ಎಸ್, ಅಫ್ಕೋರ್ಸ್. ನಿಮಗೆ ನ್ಯೂಟ್ರಲೈಸೇಷನ್, ನಾವು ತಟಸ್ಥೀಕರಣ ರಿಯಾಕ್ಷನ್ ಏನು ಹೇಳ್ತೀವಲ್ವ, ಅಲ್ಲಿ ಅದು ಸಹಿತ ಜೊತೆಗೆ ಮೆಟಲ್ ಆಕ್ಸೈಡು ಮತ್ತು ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಸೇಮ್, ಬಿಕಾಸ್ ಆ್ಯಸಿಡ್ ಓಕೆ ಇಟ್ ಈಸ್ ಕಾಮನ್ ಇನ್ ಬೋತ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆ್ಯಂಡ್ ಆಸ್ ವೆಲ್ ಆಸ್ ದಿಸ್ ರಿಯಾಕ್ಷನ್. ಬಟ್ ಮೆಟಲ್ ಆಕ್ಸೈಡ್ ಇದೆಯಲ್ಲ, ಇಟ್ ಆ್ಯಕ್ಟ್ಸ್ ಆಸ್ ಅ ಬೇಸ್. ಸೊ ಅದಕ್ಕೋಸ್ಕರ ಇಲ್ಲೂ ಸಹಿತ ಸಾಲ್ಟ್ ಆ್ಯಂಡ್ ವಾಟರೇ ಸಿಗುತ್ತೆ ನಿಮಗೂ. ಸೊ ಈ ರೀತಿಯಾಗಿ ಕಂಪೇರ್ ಮಾಡಿಕೊಂಡು ಒನ್ ಬೈ ಒನ್ ಕಲಿತಾ ಹೋಗಿ. ನೀವು ಹೇಳಬಹುದು ಎಕ್ಸಾಮ್ ತುಂಬ ನಿಯರ್ ಇದೆ, ಎಷ್ಟು ಸಾಧ್ಯ ಆಗುತ್ತೆ ನಮಗೆ ಇಷ್ಟು ಬೇಗ ಓದಿ ತಿಳ್ಕೊಳ್ಳೋಕ್ಕೆ ಅಂಥೇಳಿ ತುಂಬ ಜನಕ್ಕಿದೆ ಪ್ರಶ್ನೆ ಇರೋದು. ಡೋಂಟ್ ವರಿ. ಫಸ್ಟ್ ಈ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ಗಳೇನಿದೆಯಲ್ಲ ಓದ್ಕೊಳ್ತಾ ಬನ್ನಿ. ದಿನ ಒಂದೊಂದು ಪೇಪರ್ ಅಂತ ಹೇಳಿ ಇಟ್ಕೊಳ್ಳಿ. ಫುಲ್ ಒನ್ ಡೇ ಕುತ್ಕೊಂಬಿಟ್ಟು ನಾನು ಎಲ್ಲ ನೋಡ್ಕೊಂಡ್ಬಿಡ್ತೀನಿ, ಎಲ್ಲ ಗೆಸ್ ಮಾಡಿಬಿಡ್ತೀನಿ. ನೋ, ಇಟ್ ಈಸ್ ನಾಟ್ ಪಾಸಿಬಲ್. ವಿ ಆರ್ ಹ್ಯೂಮನ್ಸ್ ಅಲ್ವಾ? ಸೊ ಪ್ಲ್ಯಾನ್ ಮಾಡ್ಕೊಳ್ಳಿ. 1 ವೀಕ್ ಒಳಗಡೆ ಪ್ರೈಮರಿ ಸಿಲೆಬಸ್ ಕಂಪ್ಲೀಟ್ ಮಾಡ್ತೀನಿ. ಆದರೆ ನೀವು ಒಬ್ಬರೇ ಕೂತ್ಕೊಂಡು ಓದೋದಕ್ಕೆ ಹೋದರೆ ಇಟ್ ಈಸ್ ನಾಟ್ ಪಾಸಿಬಲ್. ತುಂಬ ಕನ್ಫ್ಯೂಷನ್ ಆಗುತ್ತೆ, ನೆನಪಿರೋದಿಲ್ಲ. ಅದಕ್ಕೋಸ್ಕರ ಬೆಟರ್ ಯಾರಾದರೂ ಇದ್ದರೆ ನಿಮ್ಮ ಪರಿಚಯ ಇರೋರ ಜೊತೆಗಿದ್ದರೆ ಓದ್ಕೋಬಹುದು. ಆರ್ ನಾನು ಹೇಳಿದಾಗೆ ವೀಡಿಯೋಸ್ಗಳನ್ನು ನೋಡಿ. ವೀಡಿಯೋಸನ್ನು ನೋಡಿದ ನಂತರ ನಿಮಗೇನಾದರೂ PDF ಬೇಕು ಅಂತಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ನಾನು ಹೇಳಿದೆ, ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳನ್ನು ನಾನು ತಿಳಿಸಿದ್ದೀನಿ. ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ನಾನು ನಿಮಗೆ PDF ಬೇಕಾದರೆ ಕಳಿಸ್ಬೋದು. ಅದು ಮೇನ್ ಪಾಯಿಂಟ್ಸ್ ಅಂತ ಹೇಳಿ, ದೋಸ್ ಆರ್ ಇಂಪಾರ್ಟೆಂಟ್ ಅಂತ ಹೇಳಿ. ತುಂಬ ನಮ್ಮ ಸೈನ್ಸ್ ಬುಕ್ಕಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಆ್ಯಕ್ಟಿವಿಟೀಸ್ ಮಾಡಿಬಿಟ್ಟಿದ್ದಾರೆ. ಅಫ್ಕೋರ್ಸ್ ದಿಸ್ ಹೆಲ್ಪ್ಸ್ ಅಸ್ ಅ ಲಾಟ್. ನಿಜ, ಮಕ್ಕಳಿಗೆ ಹೇಳ್ಕೊಡೋಕೆ ಹೋದ್ರೂ ತುಂಬ ಹೆಲ್ಪ್ ಆಗುತ್ತೆ. ಆದರೆ ಎಕ್ಸಾಮ್ಗೆ ಅಂತೇಳಿ ಓದೋಕ್ಕೆ ಕೂತಾಗ ಅವೆಲ್ಲ ಪ್ರತಿಯೊಂದು ಲೈನನ್ನು ಓದ್ಕೊಂಡು ಟೈಮ್ ವೇಸ್ಟ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಅದರಿಂದ ಏನು ತಿಳ್ಕೊಳ್ಬೇಕು ಅನ್ನೋದನ್ನು ನಾವು ಒಂದು ಶಾರ್ಟ್ ವಿಡಿಯೋಲ್ಲಿ ಮಾಡಿರ್ತೀವಲ್ಲ, ಅದರಿಂದ ಟೈಮ್ ಸಹಿತ ಸೇವ್ ಆಗುತ್ತೆ. ಆ್ಯಂಡ್ ಏನನ್ನ ನೆನ್ಪಿಡ್ಕೋಬೇಕು ಅಂತೇಳಿ ನಾವು ಸ್ಟ್ರೆಸ್ ಮಾಡೋದ್ರಿಂದ ಅದು ಇಟ್ ಹೆಲ್ಪ್ಸ್ ಯು ಅಂಥೇಳಿ ನನ್ನ ಒಂದು ಅಭಿಪ್ರಾಯ. ಸೊ ಎಗೇನ್ ಕಮ್ ಬ್ಯಾಕ್ ಟು ದಿಸ್ ಕ್ವಶನ್. ಸೀಸದ ನೈಟ್ರೇಟನ್ನು ಉಷ್ಣ ವಿಭಜನಾ ಕ್ರಿಯೆಗೆ ಒಳಪಡಿಸಿದಾಗ ದೊರಕುವಂಥ ಉತ್ಪನ್ನಗಳ ಸರಿಯಾದಂಥ ಅನುಕ್ರಮ. ಉಷ್ಣ ವಿಭಜನೆ ನೈಟ್ರೇಟನ್ನು ನಾವು ಮಾಡ್ತಾ ಇರೋದು, ಸೀಸದ ನೈಟ್ರೇಟ್, ಲೆಡ್ ನೈಟ್ರೇಟ್. ದಿಸ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ 10th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್. ನೋಡಿರಿ, 10th ಸ್ಟ್ಯಾಂಡರ್ಡ್ ಸಿಲೆಬಸ್ ಒಂದು ಓದ್ಕೊಂಡ್ರೆ ನಿಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಬಟ್ 10th ಸ್ಟ್ಯಾಂಡರ್ಡ್ ಸಿಲೆಬಸ್ಸನ್ನು ನೀವು ಪಕ್ಕ 100% ನಾನು ನೆನ್ಪಿಡ್ಕೋಬೇಕು ಒಂದೇ ಸರಿಗೆ ಅಂತ ಅಂದರೆ ನಿಮಗೆ ಸಾಧ್ಯ ಆಗೋದು ಯಾವಾಗ ಅಂದರೆ 8th 9th ಟೆಕ್ಸ್ಟ್ ಬುಕ್ಕನ್ನು ಓದಿದಾಗ. ಅದಕ್ಕಿಂತ ಮುಂಚೆ 7th ನಿಮಗೆ ಹೀಟ್, ಲೈಟ್ ಆ್ಯಂಡ್ ಮೇಜರ್ ಕಾನ್ಸೆಪ್ಟ್ಗಳು, ಎಲೆಕ್ಟ್ರಿಸಿಟಿ, ಇವು ಮೂರಿದೆಯಲ್ಲ, ದಿಸ್ ಇಸ್ ದ ಮೇಜರ್. ಆ್ಯಂಡ್ ನಿಮಗೆ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜಸ್ ಚಾಪ್ಟರ್ ಇದೆಯಲ್ಲ, ಅದು ಸಹಿತ ಅಷ್ಟೇ. ಇಟ್ಸ್ ಅ ಬಿಲ್ಡಿಂಗ್ ನಾವು ಒಂದೊಂದು ಆದಮೇಲೆ ಅದೊಂದು ಹೆಂಗೆ ಕನ್ಸ್ಟ್ರಕ್ಟ್ ಮಾಡ್ಕೊಳ್ತಾ ಹೋಗ್ತಾರೋ ಆ ಥರ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಮಿಸ್ ಮಾಡದೆ ಓದ್ಕೊಳ್ಳಿ ಅವುಗಳನ್ನು. ಇಲ್ಲಿ ಉಷ್ಣ ವಿಭಜನೆ ಮಾಡ್ತಾ ಇದ್ದಾರೆ ಅಂತಂದರೆ ಇಟ್ ಈಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಇಷ್ಟು ತಲೆಯಲ್ಲಿರಲಿ. ಸೊ ಸೀಸದ ಆಕ್ಸೈಡ್, ಲೆಡ್ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಆಕ್ಸಿಜನ್. ಆ್ಯಂಡ್ ಅಗೇನ್ ಇಲ್ಲಿ ಯಾವುದೇ ರೀತಿಯಾದಂಥ ಕಾರ್ಬನ್ ಇಲ್ಲ, ಅದರ ಕಡೆ ಒಂದು ಗಮನ ಇರಲಿ. ಓಕೆನಾ? ಅಫ್ಕೋರ್ಸ್ ಲೆಡ್ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಆಕ್ಸಿಜನ್, ದೀಸ್ ಆರ್ ದ ಮೇಜರ್ 3 ಪ್ರಾಡಕ್ಟ್ಸ್. ಓಕೆನಾ? ಮುಂದೆ ನೋಡೋಣ. ನಮ್ಮ ಸೌರವ್ಯೂಹದಲ್ಲಿ ಒಳಗ್ರಹಗಳಲ್ಲಿ ಅತ್ಯಂತ ದೊಡ್ಡದು ಯಾವುದು? ಶುಕ್ರ, ಬುಧ, ಮಂಗಳ, ಭೂಮಿ. ಅಂದರೆ ಇಲ್ಲಿ 2 ಒಟ್ಟಿಗೆ ಕ್ವಶನ್ ಕೊಟ್ಬಿಟ್ಟಿದ್ದೀನಿ. ಸೌರವ್ಯೂಹದ ಬಳಿ ನೀವು ಕ್ವಶನ್ಸ್ಗಳನ್ನು ನೋಡ್ತಾ ಹೋದ್ರಿ ಅಂತಂದರೆ ಅಬ್ಬಾ ಎಷ್ಟು ಕ್ವಶನ್ಸ್ ಇದೆ ಅಂತ ಅಂದರೆ ನೀವು ಈಗ ಯು ಕಾಂಟ್ ಇಮ್ಯಾಜಿನ್, ಅಷ್ಟಿದೆ. ತಿಳ್ಕೊಳ್ಳೋಂಥದ್ದಂತೂ ತುಂಬ ಇದೆ. ಸೊ ಅದಕ್ಕೋಸ್ಕರ ಇದಕ್ಕೆ ಯಾವುದೇ ರೀತಿಯಾದಂಥ ಶಾರ್ಟ್ ಟ್ರಿಕ್ ಆರ್ ಐ ಡೋಂಟ್ ನೋ, ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಸೌರವ್ಯೂಹವನ್ನು ನಾವು ಕಣ್ಣಾರೆ ನೋಡಿಲ್ವಲ್ಲ, ಜಸ್ಟ್ ಅನ್ನು ವಿಡಿಯೋ ಆರ್ ಇಮೇಜಲ್ಲಿ ನೋಡಿರ್ತೀವಿ. ಒಳಗ್ರಹಗಳಲ್ಲಿ ಅತ್ಯಂತ ದೊಡ್ಡದು ಒಳಗ್ರಹ ಮತ್ತು ಹೊರಗ್ರಹಗಳು ಅಂತೇಳಿ ಗ್ರೂಪ್ ಮಾಡಿದ್ದೀವಿ ಮೇಜರಾಗಿ. ಇದು ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ಯಾವ್ಯಾವ ಬರುತ್ತೆ ಇದನ್ನು ಫಸ್ಟ್ ಲಿಸ್ಟ್ ಮಾಡ್ಕೊಳ್ಳಿ, ಒಂದು ಕಾಲಮ್ ಹಾಕ್ಕೊಂಡು. ಆನಂತರ ಜಸ್ಟ್ ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಅಷ್ಟೇ ನೋಡ್ಕೊಂಬಿಡಿ. ಅಷ್ಟೇ, ಇನ್ಯಾವುದೂ ಇಲ್ಲ ಇದರಲ್ಲಿ ಕಾನ್ಸೆಪ್ಟ್. ಬಿಕಾಸ್ ಒಳಗ್ರಹಗಳಲ್ಲಿ ಯಾವ್ದು ಬರುತ್ತೆ, ಹೊರಗ್ರಹಗಳಲ್ಲಿ ಯಾವ್ದು ಬರುತ್ತೆ ಅದನ್ನು ಯೂಸ್ ಮಾಡಿಕೊಂಡ್ರೆ ಇಟ್ ಮೇ ಹೆಲ್ಪ್ ಯು ಇನ್ ಫ್ಯೂಚರ್. ಬಟ್ ದೊಡ್ಡದು ಸಣ್ಣದು ಅಂತ ಹೇಳಿ ನೋಡೋಕ್ಕೆ ಹೋದಾಗ ಇಮೇಜಸ್ಗಳನ್ನು ನಾವು ಇಟ್ಕೊಂಡು ಜಡ್ಜ್ ಮಾಡೋಕ್ಕಾಗಲ್ಲ. ಬಟ್ ಡೈರೆಕ್ಟ್ ಕಾನ್ಸೆಪ್ಟ್, ಒಂದು ಜನರಲೈಸೇಷನ್ ಕೊಡ್ತಾರಲ್ಲ, ಈ ಒಳಗ್ರಹಗಳಲ್ಲಿ ಇಂತಹ ಒಂದು ಗ್ರಹ ದೊಡ್ಡದಾಗಿದೆ, ಇಂತಹ ಗ್ರಹ ಚಿಕ್ಕದಾಗಿದೆ, ಆ ಥರ ಕೊಟ್ಟಾಗ ಅದನ್ನು ನಾವು ಡೈರೆಕ್ಟಾಗಿ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಬಿಕಾಸ್ ವಿ ಡೋಂಟ್ ನೋ. ಜೊತೆಗೆ ಇದನ್ನು ನಾವು ಕ್ಲಾಸ್ನಲ್ಲಿ ಒಂದು ಚಟುವಟಿಕೆ ಮಾಡಿ ಆರ್ ಅದನ್ನು ಒಂದು ಮಾಡೆಲ್ ರೀತಿಲಿ ಮಾಡ್ಬೋದಾ? ಐ ಡೋಂಟ್ ನೋ. ನೀವು ಹೇಳ್ಬೋದು ಮಾಡೆಲ್ ಹೇಗೆ ಮಾಡ್ಬೋದು ಅಂಥೇಳಿ, ನೀವು ಹೇಳಬೇಕು, ನನಗೆ ಗೊತ್ತಿಲ್ಲ.
ಸೊ ನೋಡಬಹುದು ಇಲ್ಲಿ ನಾನು ಓಕೆ. ಸೊ ಇಲ್ಲಿ ನಿಮಗೆ ಸರಿಯಾದಂಥ ಉತ್ತರ ಭೂಮಿ ಆಗಿರುತ್ತೆ. ದಿಸ್ ಇಸ್ ದ ಬಿಗ್ಗೆಸ್ಟ್ ಒನ್, ಲಾರ್ಜೆಸ್ಟ್ ಒನ್. ಓಕೆ, ಇಲ್ಲಿ ಮರ್ಕ್ಯುರಿ ಅರ್ತ್ ಎರಡೂ ಟಿಕ್ ಆಗಿದೆ. ಡೋಂಟ್ ಫೋಕಸ್ ಆನ್ ದಟ್. ಅರ್ತ್ ಇಸ್ ದ ರೈಟ್ ಆನ್ಸರ್. ಮುಂದೆ ಬರೋಣ. 17th ಕ್ವಶನ್. ಕಬ್ಬಿಣವು ಯಾವ ರೀತಿಯ ಆಯಸ್ಕಾಂತೀಯ ವಸ್ತು? ಫಸ್ಟ್ ಆಫ್ ಆಲ್, ಆಯಸ್ಕಾಂತೀಯ ವಸ್ತು ಇದರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಆ್ಯಕ್ಚುಲಿ ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್, ನಾನ್ ಮ್ಯಾಗ್ನೆಟಿಕ್. ಫಸ್ಟ್ ಆಫ್ ಆಲ್ ಮ್ಯಾಗ್ನೆಟಿಕ್ ಆ್ಯಂಡ್ ನಾನ್ ಮ್ಯಾಗ್ನೆಟಿಕ್. ಯಾವ ವಸ್ತು ಏನಾಗುತ್ತೆ ಮ್ಯಾಗ್ನೆಟಿಕ್ ಅಟ್ರಾಕ್ಟ್ ಆಗುತ್ತೋ ದೋಸ್ ಆರ್ ಕಾಲ್ಡ್ ಮ್ಯಾಗ್ನೆಟಿಕ್ ಮೆಟೀರಿಯಲ್. ಯಾವುದು ಅಟ್ರಾಕ್ಟ್ ಆಗೋಲ್ಲ ದೋಸ್ ಆರ್ ಕಾಲ್ಡ್ ನಾನ್ ಮ್ಯಾಗ್ನೆಟಿಕ್. ಐರನ್ ಈಸ್ ಅ ಮ್ಯಾಗ್ನೆಟಿಕ್, ಸೊ ಈಸಿಯಾಗಿ ಎಲಿಮಿನೇಟ್ ಮಾಡ್ತೀರಾ 4th ಒನ್. ಹಾಗಿದ್ರೆ ಉಳಿದಿರೋದು ಯಾವುದ್ಯಾವುದು? ಡಯಾ, ಪ್ಯಾರಾ, ಫೆರ್ರೋ. ಯೂಶ್ವಲಿ ನಿಮಗೆ ಇದರಲ್ಲಿ ಕೇಳುವಂಥ ಪ್ರಶ್ನೆ ಇದೇ ರೀತಿಯಾಗಿ ಐಡೆಂಟಿಫೈ ಮಾಡುವಂಥದ್ದು. ಜೊತೆಗೆ ಇನ್ನು ಮುಂದುವರೆದು ಎಲೆಕ್ಟ್ರಾನ್ಸ್ಗಳ ಒಂದು ನಂಬರ್ ಅದು ಸಹಿತ ಮುಂದೆ ಕೇಳುವಂಥ ಸಾಧ್ಯತೆ 100% ಇದೆ, ಪಕ್ಕಾ ಇದೆ. ಸೊ ಇದರಲ್ಲಿ ಸರಿಯಾದಂಥ ಉತ್ತರ ಫೆರೋಮ್ಯಾಗ್ನೆಟಿಕ್ ಆಗಿರುತ್ತೆ. ಐರನ್ನ ಒಂದು ಮ್ಯಾಗ್ನೆಟಿಕ್ ಮೆಟೀರಿಯಲ್ ಫೆರೋಮ್ಯಾಗ್ನೆಟಿಕ್. ಡಯಾ ಅಂದರೆ ಹೇಗಿರುತ್ತೆ, ಪ್ಯಾರಾ ಅಂದರೆ ಹೇಗಿರುತ್ತೆ, ಇದು ಸಪ್ರೇಟ್ ವಿಡಿಯೋದಲ್ಲಿ ಹೇಳ್ತೀನಿ ಅದನ್ನು. ನನ್ನ ಜೊತೆಗೆ ಇದರಲ್ಲಿ ನಾನು ಸ್ಪೇಸ್ ಬಗ್ಗೆ ಮಾತಾಡುವಾಗ ನಮ್ಮ ಅರ್ತ್ ಇದು ಒಂದು ಕ್ವಶನ್ ಮುಂದೆ ಕೇಳ್ಬೋದು ಅನ್ನೋದು ನನ್ನ ಒಂದು ಊಹೆ. ಏನಪ್ಪ ಅಂತಂದರೆ ನಮ್ಮ ಗ್ರಾವಿಟೇಷನ್ ಏನಿದೆ ಅಲ್ವಾ, ಇನ್ ಸೆಂಟರಲ್ಲಿ ಆ್ಯಂಡ್ ಇನ್ ಪೋಲ್ಸಲ್ಲಿ ಈಸ್ ಇಟ್ ಸೇಮ್? ಅಂದರೆ 9.8 ಮೀಟರ್ ಪರ್ ಸೆಕೆಂಡ್ ಅಂತ ಏನು ಹೇಳ್ತೀವಲ್ಲ ಆಕ್ಸಲರೇಷನ್, ನಮ್ಮ ಅರ್ತ್ನ ಗ್ರಾವಿಟೇಷನಲ್ ಫೋರ್ಸ್ ಅಂತ ಏನು ಹೇಳ್ತೀವಲ್ಲ ಅದೆಲ್ಲದು ಸೇಮ್ ಇರುತ್ತಾ? ಸೆಂಟರ್ ಆ್ಯಂಡ್ ಪೋಲ್ಸ್ನಲ್ಲಿ ಡಿಫರ್ ಆಗುತ್ತಾ? ಸೇಮ್ ಇರುತ್ತಾ ಅಂದರೆ ಓಕೆ. ಡಿಫರ್ ಇರುತ್ತೆ ಅಂತ ಅಂದರೆ ಯಾಕೆ? ಓಕೆ, ಜಸ್ಟ್ ಥಿಂಕ್ ಇಟ್. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ವೆನ್ ಯು ಡೂ ಇನ್ ಟಚ್ ವಿತ್ ಮೈ ಪಕ್ಕಾ ತಿಳಿಸ್ಕೊಡ್ತೀನಿ. ಓಕೆ. 18ನೇ ಕ್ವಶನ್ ನೋಡ್ಬೋದು. ವರ್ಕ್ ಡನ್ ಬೈ ದ ಸಿಂಪಲ್ ಪೆಂಡುಲಮ್ ಇನ್ ಒನ್ ಆಸಿಲೇಷನ್. ಒನ್ ಆಸಿಲೇಷನ್ ಅಂತಂದ್ರೇನು? ಜಸ್ಟ್ ಇಲ್ಲಿ ಒಂದು ಬಾಬ್ ಇರುತ್ತೆ, ಒಂದು ಲೆಂತ್ ಆಫ್ ಸ್ಟ್ರಿಂಗ್ ಅಂತ ಏನು ಹೇಳ್ತೀವಲ್ಲ ಅದು ಏನಾಗಿರುತ್ತೆ, ಒಂದು ಸ್ಟಾರ್ಟಿಂಗ್ ಪೊಸಿಷನಿಂದ ಇನ್ನೊಂದು ಪೊಸಿಷನ್ಗೆ ಹೋಗಿ ವಾಪಸ್ ಬರುವಂಥದ್ದು. ದಟ್ ಈಸ್ ಕಾಲ್ಡ್ ಒನ್ ಆಸಿಲೇಷನ್, ಹೌದಲ್ವಾ? ಹಾಗೆ ಸಿಂಪಲ್ ಪೆಂಡುಲಮ್ ಮೇಲೆ ಕ್ವಶನ್ಸ್ಗಳು ಕನ್ಫ್ಯೂಸಿಂಗ್ ಆಗಿರುತ್ತೆ. ಈಗ ಇದರ ಆಸಿಲೇಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಇದ್ರ ಮೇಲೆ ಕೇಳ್ತಾರೆ. ಮೇನ್ಲಿ ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾವುದೇ ರೀತಿಯಾದಂತಹ ಅದರ್ ಮೆಟೀರಿಯಲ್ಸ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ಇದ್ರ ಬಗ್ಗೆ ಅರಿವು ಇರಲಿ. ಫಾರ್ಮುಲಾ ಕೊಡಬಹುದಿತ್ತು, ನಾನು ಬಿಟ್ಕೊಡಲ್ಲ. ಬಿಕಾಸ್ ಡೂ ವಾಚ್ ಮೈ ವಿಡಿಯೋ. ಓಕೆ. ವರ್ಕ್ ಡನ್ ಬೈ ಸಿಂಪಲ್ ಪೆಂಡುಲಮ್ ಇನ್ ಒನ್ ಆಸಿಲೇಷನ್ ಈಸ್ kinetic energy, potential energy, zero or total energy. What is this answer? Of course, zero is the answer. ಹೇಗೆ ಹೇಳಿದ್ರಿ ನೀವು ಅಂತ ಕೇಳೋದಾದರೆ ವರ್ಕ್ ಡನ್ ಫಾರ್ಮುಲಾನ ಗಮನಿಸಿ ನೋಡಿ. ಓಕೆನಾ? ವರ್ಕ್ ಡನ್ ಫಾರ್ಮುಲಾ ಇಟ್ಸ್ ಈಸಿ ಒನ್. ಹಾಗೆ ವರ್ಕ್ ಡನ್ ಯಾವಾಗ ಝೀರೋ ಆಗಿರುತ್ತೆ, ವರ್ಕ್ ಡನ್ ಯಾವಾಗ ಪಾಸಿಟಿವ್ ಇರುತ್ತೆ, ವರ್ಕ್ ಡನ್ ಯಾವಾಗ ನೆಗೆಟಿವ್ ಇರುತ್ತೆ. ದಿಸ್ ಇಸ್ ದ ಮೇಜರ್ ಥಿಂಗ್ ಯು ಹ್ಯಾವ್ ಟು ನೋ ಅಬೌಟ್ ದ್ಯಾಟ್. ಈ ಮೂರು ಸಿಚುಯೇಷನ್ಗೂ ಒಂದೊಂದು ಎಕ್ಸಾಂಪಲ್ ಬರೆದಿಡ್ಕೊಳ್ಳಿ, ಮುಂದೆ ಹೆಲ್ಪ್ ಆಗುವಂಥ ಸಾಧ್ಯತೆ 100% ಇದೆ. ಒಂದು ಪೆಟ್ಟಿಗೆಯಲ್ಲಿ ಘರ್ಷಣೆ ಇಲ್ಲದ ನೀವು ನೋಡ್ಬೋದು ಕ್ಷಿತಿಜೀಯದ ಮೇಲೆ ನಿಶ್ಚಲ ಸ್ಥಿತಿಯಲ್ಲಿದೆ. ಆ ಪೆಟ್ಟಿಗೆಯ ಮೇಲೆ ನಾವು ಫೋರ್ಸ್ ಎಷ್ಟು ಹಾಕ್ತಿದ್ವಿ ಅಂತಂದರೆ 10 ನ್ಯೂಟನ್ ಬಲ ಹಾಕ್ತಿದ್ವಿ 3 ಸೆಕೆಂಡ್ವರೆಗೂ. ಆಗ 3ನೇ ಸೆಕೆಂಡಿನ ಕೊನೆಯ ಅವಧಿಯಲ್ಲಿ ಆ ಕಟ್ಟಿಗೆಯ ಸಂವೇಗವು ಏನಾಗಿರುತ್ತೆ? A box is initially at rest on a horizontal frictionless table. ಮೇಯ್ನಾಗಿ ಫ್ರಿಕ್ಷನ್ ಇಲ್ಲದೆ ಇರುವಂಥ ಒಂದು ಟೇಬಲ್ ಅಂತ ಹೇಳಿ ಅರ್ಥ. ಅಂದರೆ ಅಲ್ಲಿ ಸ್ಟಾಪ್ ಆಗ್ತಾ ಇಲ್ಲ ಅದು ಅಂತ ಹೇಳಿ. ಈಗ ನಾವು ಅದ್ರ ಮೇಲೆ 10 ನ್ಯೂಟನಷ್ಟು ಫೋರ್ಸನ್ನು ಹಾಕ್ತೀವಿ ಅಂತಂದರೆ ಅದು ಮೂವ್ ಆಗುತ್ತಲ್ವ. ಅದಕ್ಕೆ ಎಷ್ಟುವರೆಗೂ ಹಾಕ್ತಿದ್ದೀವಿ? 3 ಸೆಕೆಂಡ್ವರೆಗೂ ಹಾಕ್ತಿದ್ದೀವಿ. ಹಾಗಿದ್ರೆ ಎಷ್ಟು ಮೊಮೆಂಟಮ್ ಇರುತ್ತೆ 3 ಸೆಕೆಂಡ್ ಆದಮೇಲೆ ಅಂತ ಹೇಳಿ ಕೇಳ್ತಿದ್ದಾರೆ. ಇದಕ್ಕೆ ನೀವು ಮೇಯ್ನಾಗಿ ಇಲ್ಲಿ ಯೂಸ್ ಆಗುವಂಥ ಒಂದು ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಒಂದು ಆ್ಯಂಡ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಆ್ಯಂಡ್ ಫ್ರಿಕ್ಷನ್ ಕಾನ್ಸೆಪ್ಟ್. ಫ್ರಿಕ್ಷನ್ ಮೇಲೆ ತುಂಬ ಪ್ರಶ್ನೆಗಳಂತೂ ಕೇಳುವಂಥದ್ದು ಸಾಧ್ಯತೆ ಹೆಚ್ಚಾಗಿರುತ್ತೆ. ಟೈಪ್ಸ್ ಆಫ್ ಫ್ರಿಕ್ಷನ್, ಹಾಗೆ ಮೇಯ್ನಾಗಿ ಎಕ್ಸಾಂಪಲ್ಸ್ಗಳು. ತುಂಬ ಎಕ್ಸಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಸಿಚುಯೇಷನ್ಸ್ಗಳನ್ನು ನೀವು ಡಿಸ್ಕ್ರೈಬ್ ಗೊತ್ತಿರಬಹುದು. ಮೊಮೆಂಟಮ್ಗೆ ಇರುವಂಥದ್ದು P=mv1, ಹಾಗೆ F=PV1 ಆ್ಯಂಡ್ ದಿಸ್ ಈಸ್ ಈಕ್ವಲ್ ಟು ಮೇಜರಾಗಿ ನಾವು ಮೊಮೆಂಟಮಿಗೆ ತೊಗೊಂಡ್ವಿ ಅಂತಂದರೆ F×T ಅಂತೇಳಿ ಬರುತ್ತೆ, ಫೋರ್ಸ್ ಆ್ಯಂಡ್ ಟೈಮ್. ಸೊ ಡೈರೆಕ್ಟಾಗಿ ನೀವು T ಮಾಡಿದ್ರೆ 30 kg/s. ಹಾಗೆ ನೀವು ಗಮನದಲ್ಲಿ ಇನ್ನೊಂದು ಇಟ್ಕೋಬೇಕಾಗಿರೋದು ಏನಂತಂದರೆ ಫೋರ್ಸ್ನ ಒಂದು, ಹಾಗೆ ಮೊಮೆಂಟಮ್
ಆ್ಯಂಡ್ ಅಗೇನ್ ವರ್ಕ್ ಡನ್. ಇನ್ನೂ ಒಂದಿಷ್ಟಿದ್ದಾವೆ ನಾನು ಬರ್ಕೊಂಡಿದ್ದೀನಿ. ನಾನು ನಿಮಗೆ ನಮ್ಮ ಗ್ರೂಪಲ್ಲಿ ನಾನು ಸೆಂಡ್ ಮಾಡ್ತೀನಿ. ನೀವು ಅದರ ಒಂದು SI ಯೂನಿಟ್ಸ್ಗಳೇನಿದಾವಲ್ಲ ಅವನ್ನೆಲ್ಲನೂ ಲಿಸ್ಟ್ ಮಾಡಿಟ್ಕೊಳ್ರಿ. ಕಂಪೇರಿಟಿವ್ ಆಗಿ ನೋಡ್ಕೊಳ್ತಾ ಹೋಗ್ರಿ. ಇದರಿಂದ ನಿಮಗೆ ಏನೇನು ಹೆಲ್ಪ್ ಆಗುತ್ತೆ ಅಂತಂದರೆ, ಒಂದು ಸ್ಕೇಲಾರ್ ಆ್ಯಂಡ್ ವೆಕ್ಟರ್ ಕ್ವಾಂಟಿಟಿಗಳನ್ನು ಹೇಗೆ ನಾವು ಜಡ್ಜ್ ಮಾಡ್ಬೋದು, ಜೊತೆಗೆ ಯಾವುದೇ ಈಸಿಯಾಗಿ ಹೇಗೆ ಹೇಳೋದು. ತುಂಬ ಜನ ಗಟ್ಟು ಹೊಡಿತಾರೆ, ದೆರ್ ಇಸ್ ನೋ ಯೂಸ್ ಮರ್ತು ಹೋಗ್ತೀರಾ, ಮತ್ತೆ ಕನ್ಫ್ಯೂಸ್ ಆಗಿ ರಾಂಗ್ ಆನ್ಸರ್ನೇ ಸೆಲೆಕ್ಟ್ ಮಾಡ್ತೀರಾ. ಇಟ್ಸ್ 100%. ಸೊ ಅದಕ್ಕೋಸ್ಕರ ನಾನು ನಿಮಗೆ ಹೇಳೋದೇನು ಅಂತಂದರೆ, ಫಾರ್ಮುಲಾಸ್ಗಳನ್ನು ಹೆಚ್ಚು ನೆನ್ಪಿಟ್ಕೊಳ್ಳಿ, ಜೊತೆಗೆ ಅದರಲ್ಲಿ ಬರುವಂಥ ಯೂನಿಟ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. ಇದರಿಂದ ಏನಾಗುತ್ತೆ, ಇದು ಒಂದು ಅಡ್ವಾಂಟೇಜ್. ಒಂದು ಪ್ರಾಬ್ಲಮ್ಸನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಎಗೇನ್ ಸ್ಕೇಲಾರ್ ಆ್ಯಂಡ್ ವೆಕ್ಟರನ್ನು ಹೇಳಬಹುದು. ಓಕೆನಾ. kg m/s ಇದಕ್ಕಿರುವಂಥದ್ದು ಯಾವುದಕ್ಕೆ ಹೇಳ್ತೀರಿ ಆ್ಯಕ್ಚುಲಿ ಅಲ್ವಾ, ನೋಡೋಣ ಮುಂದೆ ಹೇಳ್ತೀನಿ. ಕಾಂತಕ್ಷೇತ್ರದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಏನು ಹೇಳ್ತೀವಲ್ಲ ಅದರ SI ಯೂನಿಟ್ ಏನು, ಇದನ್ನು ಒಂದು ಹಿಡ್ಕೊಂಬಿಟ್ಟು ನೀವು ಮತ್ತೆ ಎಗೇನ್ ದಟ್ ಈಸ್ ಸ್ಕೇಲಾರ್ ವೆಕ್ಟರ್ನು ಸಹಿತ ಹೇಳಬಹುದು. ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ನಾವು ಡೈರೆಕ್ಷನ್ ಕನ್ಸಿಡರ್ ಮಾಡ್ತೀವಾ ಮಾಡಲ್ವಾ, ಇದ್ರ ಬಗ್ಗೆ ಯೋಚನೆ ಮಾಡಿ. ಲೆಟ್ಸ್ ಸಿ ಯಾರು ಈ ಕ್ವಶನ್ಗೆ ಆನ್ಸರ್ ಮಾಡ್ತಾರೆ ಅಂಥೇಳಿ. ಸಿಂಪಲ್ ಆಗಿದೆ, ಸೊ ನೋ ನೀಡ್ ಆಫ್ ಎಕ್ಸ್ಪ್ಲನೇಷನ್. ZPD ಇಟ್ ಮೀನ್ಸ್ ಫುಲ್ ಫಾರ್ಮ್. B.Ed ಅವರಂತೂ ಆರಾಮ್ಸೆ ಹೇಳ್ಬಿಡ್ತಾರೆ. ಅಂದರೆ ಇಟ್ ಮೀನ್ಸ್ ರೆಗ್ಯುಲರ್ ಹೋಗಿ ಓದಿರೋರಂತೂ, ಅಥವಾ ಈಗ B.Ed ಓದ್ತಾ ಇದ್ದಾರೆ ಅಂತವರು ಈಸಿಯಾಗಿ ಹೇಳ್ತೀರಾ. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಹಾಗಂದ್ರೆ ಏನು, ಫಸ್ಟ್ ಆಫ್ ಆಲ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಅಂದರೆ ಏನು, ಇದನ್ನು ನಾನು ನಮ್ಮ ಪೆಡಗೋಗಿ ಪಾರ್ಟ್ ಏನಿರುತ್ತಲ್ಲ ಅಲ್ಲಿ, ಯಾಕಂದರೆ ಇದು ಇನ್ಕಂಪ್ಲೀಟ್ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಹೋದರೆ ತುಂಬ ಆಗೋಗುತ್ತೆ. ಈಗ ಆಲ್ರೆಡಿ 1 ಗಂಟೆ ನಿಯರಾಗಿ ಹೋಗಿದೆ. ನನಗೆ ಆ್ಯಕ್ಚುಲಿ ಹೆದರಿಕೆ ಆಗ್ತಿದೆ ಹೇಗಪ್ಪ ಅಪ್ಲೋಡ್ ಮಾಡೋದು ಅಂತ ಹೇಳಿ. ಲೆಟ್ಸ್ ಸಿ. ಸಮೇಟಿವ್ ಇವ್ಯಾಲ್ಯೂಯೇಷನ್, ಸಂಕಲನಾತ್ಮಕ ಮೌಲ್ಯಮಾಪನ ಹಾಗಂದರೆ ಏನು ನೋಡಿ. ಫಾರ್ಮೇಟಿವ್ ಆ್ಯಂಡ್ ಸಮೇಟಿವ್ ಇವ್ಯಾಲ್ಯೂಯೇಷನಿಗಿರುವಂಥ ಡಿಫ್ರೆನ್ಸ್ ಆ್ಯಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಬಗ್ಗೆ ನೀವು ಬುಕ್ಕಲ್ಲಿ ಓದೋದಕ್ಕಿಂತ ಫಸ್ಟ್ ನಿಮ್ಮ ಮನೆ ಹತ್ತಿರ ಯಾವುದಾದ್ರೂ ಮಕ್ಕಳಿದ್ರೆ ಅವ್ರ ಟೀಚರ್ ಇದ್ದರೆ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ. ಏನಂತ ಡಿಸ್ಕಸ್ ಮಾಡ್ತೀರಾ, ಫಾರ್ಮೇಟಿವ್ ಅವ್ರು ಹೇಳ್ತಾರೆ FA ಇದೆ, ನಾಳೆ FA ಇದೆ, SC ಇದೆ, ಆಗಿದೆ, FA1 FA2 ಅಂತಿರ್ತಾರೆ, ಏನೇನೋ ಹೇಳ್ತಿರ್ತಾರೆ ಈ ಥರ. ಸೊ ಏನು ಮಾಡ್ತೀರಾ ಅಂತಂದರೆ, FA1 ಅಂತಂದರೆ ಅವ್ರು ಏನಂತ ಕೇಳ್ರಿ. ಅವ್ರಿಗೆ ಮೋಸ್ಟ್ ಆಫ್ ಆಲ್ ಗೊತ್ತಿರುತ್ತೆ ಇಲ್ಲ ಗೊತ್ತಿಲ್ಲ, ನನಗೆ ತುಂಬ ಜನ ಹೇಳೋಲ್ಲ ಆನ್ಸರ್. ಫಾರ್ಮೇಟಿವ್ ವ್ಯಾಲ್ಯೂಯೇಷನ್ ಓಕೆ. ವರ್ಷದಲ್ಲಿ ಒಂದು ವಾರ್ಷಿಕ ವರ್ಷ ಏನು ತಗೊಳ್ತೀವಲ್ಲ ನಾವು, ಆ ಒಂದು ಕೋರ್ಸ್, ಅದರಲ್ಲಿ ಎಷ್ಟು FA ಬರಬೇಕು, ಎಷ್ಟು SA ಬರಬೇಕು, ಇದನ್ನು ನೀವು ನೋಟ್ ಮಾಡ್ಕೋಬೇಕು. ಹಾಗೆ ಯಾಕೆ ಈ ಥರ ಡಿವೈಡ್ ಮಾಡಿದ್ರು, ಫಸ್ಟ್ ಇದನ್ನು ಡಿವೈಡ್ ಮಾಡ್ಕೊಂಡಿದ್ದು ಯಾರು, CBSE ಫಸ್ಟ್ ಆಫ್ ಆಲ್ ಈ ಥರ CCE ಕಾನ್ಸೆಪ್ಟನ್ನು ಇಂಕ್ಲೂಡ್ ಮಾಡ್ಕೊಂಡಿದ್ದು. ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ವ್ಯಾಲ್ಯೂಷನ್, ಅದನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿರೋ ಇಯರ್ ಯಾವುದು, ಇದೆಲ್ಲ ಇಂಪಾರ್ಟೆಂಟ್ ಆ್ಯಕ್ಚುಲಿ. SA 1 ಬರೋಕ್ಕಿಂತ ಮುಂಚೆ ಏನು ಮಾಡಿರ್ತಾರೆ, 2 FAಗಳನ್ನು ಮಾಡಿರ್ತಾರೆ. ಇಟ್ ಈಸ್ ಕಾಲ್ಡ್ FA1 ಆ್ಯಂಡ್ FA2. ಇಟ್ ಈಸ್ ಇನ್ ದ ಮೇ ಬಿ ಇನ್ ದ ಫಾರ್ಮ್ ಆಫ್ ಯೂನಿಟ್ ಟೆಸ್ಟ್ ಆಗಿರ್ಬೋದು, ಆರ್ ಪ್ರಾಜೆಕ್ಟ್ ಕೊಟ್ಟಿರ್ಬೋದು, ಹೇಗಾದರೂ ಮಾಡ್ಬೋದು. ಇಟ್ ಈಸ್ ಡಿಪೆಂಡ್ ಆನ್ ದ ಟೀಚರ್. ಪ್ರಾಜೆಕ್ಟ್ ಕೊಡ್ಬೋದು, ಏನಾದರೂ ಮಾಡೆಲ್ ಕ್ರಿಯೇಷನಿಗೆ ಕೊಡ್ಬೋದು, ಎನಿಥಿಂಗ್. ಹಾಗೆ SA2 ಅಂತ ಅಂದರೆ, SA2 ಒಳಗಡೆ ಎಗೇನ್ FA3 ಆ್ಯಂಡ್ FA4 2 ಬಂದಿರುತ್ತೆ ಮಧ್ಯದಲ್ಲಿ. ಜೊತೆಗೆ ಇದರಲ್ಲಿ ಮಾರ್ಕ್ಸ್ ಡಿವಿಷನು ಸಹಿತ ಇದೆ, ಇಷ್ಟಿಷ್ಟೇ ಕೊಡಬೇಕು ಅಂತ ಹೇಳಿ. ಟೋಟಲ್ 100ಗೆ ತೊಗೊಂಡು ಇದರಲ್ಲಿ ಡಿವೈಡ್ ಮಾಡ್ತಾರೆ. ಅದು ಸಹಿತ ಇಟ್ ಹೆಲ್ಪ್ಸ್ ಯು, ಮೇಜರಾಗಿ ಹೆಲ್ಪ್ ಆಗುತ್ತೆ. ಹಾಗಿದ್ದರೆ SA ಇದರಲ್ಲಿ ಇರುವಂಥದ್ದು ಯಾವುದು, ವರ್ಷಕ್ಕೆ 2 SA ಬರುತ್ತೆ. ನಾವೇನು ಮಿಡ್ ಟರ್ಮ್ ಎಕ್ಸಾಮ್ ಆ್ಯಂಡ್ ಆ್ಯನ್ಯುವಲ್ ಎಕ್ಸಾಮ್ ಅಂತ ಏನು ಕರಿತೀವಲ್ವ, ಅದೇ. ಹಾಗಿದ್ರೆ ಗೆಸ್ಟ್ ಮಾಡಬಹುದಾ? ಓಕೆ, ನೆಕ್ಸ್ಟ್ ಮೂವ್ ಆಗೋಣ. ಯಾವ ಮಕ್ಕಳಿಗೆ ಪರಿಹಾರ ಬೋಧನೆ ಅವಶ್ಯಕ, ಯಾರಿಗೆ ಅವಶ್ಯಕ, ಥಿಂಕ್ ಮಾಡಿ. ಈಸಿಯೆಸ್ಟ್ ಕ್ವಶನ್, ತುಂಬ ಜನ ಕನ್ಫ್ಯೂಸಿಂಗ್ ಆಗೋದು ಹೌದು ಇದರಲ್ಲೇ. ಚಿಲ್ಡ್ರನ್ ಆಫ್ ಇಲ್ಲಿಟ್ರೇಟ್ ಪೇರೆಂಟ್ಸ್ ಇದ್ದಾರೆ ಅಂದ ತಕ್ಷಣ ಮಗು ಜಾಣ ಇರಲ್ಲ ನೋಡಿ, ಎಂಥ ಕ್ವಶನ್ಸ್ಗಳನ್ನು ಕೊಡ್ತಾರೆ. ಚಿಲ್ಡ್ರನ್ ಆಫ್ ವರ್ಕಿಂಗ್ ಪೇರೆಂಟ್ಸ್, ಯಾಕೆ ಈ ಆಪ್ಷನ್ ಕೊಟ್ಟರು ಅಂದರೆ, ವರ್ಕಿಂಗ್ ಪೇರೆಂಟ್ಸ್ ದೇ ಆರ್ ಬಿಸಿ ಇನ್ ದೇರ್ ವರ್ಕ್. ಹಾಗಿದ್ರೆ ಈ ಮಕ್ಕಳಿಗೆ ಓದ್ಸೋಕ್ಕಾಗ್ತಿಲ್ಲ, ಸೊ ಯು ಹ್ಯಾವ್ ಟು ಟೇಕ್ ಪರಿಹಾರ ಬೋಧನೆ ಕ್ಲಾಸಸ್, ರೆಮಿಡಿಯಲ್ ಕ್ಲಾಸಸ್ನ ನೀವು ತಗೋಬೇಕು ಅವರಿಗೆ ಅಂತ ಅವ್ರು ಹೇಳ್ತಾ ಇರೋದು. ನೋ, ಎಬೋ ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಥಿಂಕ್ ಇಟ್, ಹೌದು ಇಲ್ಲ ಅಂತ ಹೇಳಲ್ಲ, ಬಟ್ ರೆಮಿಡಿಯಲ್ ಕ್ಲಾಸಸ್ ತಗೋಬೇಕು ಅಂತಂದರೆ ಬೇಸ್ಡ್ ಆನ್ ದೇರ್ ಪರ್ಫಾರ್ಮೆನ್ಸ್, ಅದು ಮೇನ್. ಬಿಲೋ ಆ್ಯಾವ್ರೇಜ್ ಚಿಲ್ಡ್ರನ್, ಎಲ್ಲ ಬಿಲೋ ಆ್ಯಾವ್ರೇಜ್ ಚಿಲ್ಡ್ರನ್ಗ ಆ್ಯಕ್ಚುಲಿ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ಗಳನ್ನು ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದರೆ ದೇ ಆರ್ ರಾಂಗ್. ಆ್ಯಕ್ಚುಲಿ ಪ್ರಾಕ್ಟಿಕಲ್ ಪರ್ಪಸ್ ನೋಡಿದ್ವಿ ಅಂತ ನಾನು ಯಾಕೆ ಹಾಗೆ ಹೇಳಿದೆ ಅಂತಂದರೆ, ಕೊಟ್ಟಿರುವಂತಹ ಆಪ್ಷನ್ ಇನ್ಕಂಪ್ಲೀಟ್ ಅಂತ ಅನಿಸ್ತಿದೆ ನನಗೆ. ಬಿಲೋ ಆ್ಯಾವ್ರೇಜ್ ಚಿಲ್ಡ್ರನ್ ಅಂತ ನಾವು ಹೇಳಬೇಕು ಅಂತಂದರೆ ದೆರ್ ಮಸ್ಟ್ ಬಿ ಏನಾದರೂ ಒಂದು ಪರ್ಫಾರ್ಮೆನ್ಸನ್ನು ಹೇಳಬೇಕಿತ್ತಲ್ವ ಅವರು. ಕಂಪ್ಲೀಟ್ ಕ್ವಶನ್ ಅನಿಸ್ತಿಲ್ಲ, ಅಥವಾ ಇಲ್ಲ ಇನ್ಕಂಪ್ಲೀಟ್ ಆಪ್ಷನ್ ಅನಿಸ್ತಿದೆ, ಅದು ಒಂದು ಹೌದು.
ಆಪ್ಷನ್ ಸರಿಯಾಗಿರೋದು ಬಿಲೋ ಆ್ಯಾವ್ರೇಜ್ ಚಿಲ್ಡ್ರನ್. ಇಟ್ ಈಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ. ಬಟ್ ನೀವು ಈಸಿಯಾಗಿ ಗೆಸ್ ಮಾಡ್ತೀರಾ, ಅಫ್ಕೋರ್ಸ್ ಮಾಡ್ತೀರಾ ಇದರಲ್ಲಿ. ಯಾಕೆಂದರೆ ಇಲ್ಲಿಟ್ರೇಟ್ ಪೇರೆಂಟ್ಸ್ ಆಗಿದ್ದ ತಕ್ಷಣ ಮಕ್ಕಳು ಇಲ್ಲಿಟ್ರೇಟ್ ಆಗಿರಲ್ಲ. ಆ್ಯಂಡ್ ಅವರ ಒಂದು IQನ ನಾವು ಕಂಪ್ಲೀಟ್ಲಿ ನಾವು ಮೇಯ್ನಾಗಿ ಪೇರೆಂಟ್ಸಿಂದನೇ ಹೇಳೋಕ್ಕಾಗಲ್ಲ. ಅವ್ರು ಕೊಟ್ಟಿರುವಂಥ ಎನ್ವಿರಾನ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಆ್ಯಂಡ್ ಅಗೇನ್ ವರ್ಕಿಂಗ್ ಪೇರೆಂಟ್ಸ್ನು ಎಬೋ ಆ್ಯಾವ್ರೇಜ್ ಸ್ಟೂಡೆಂಟ್ಸ್ಗಂತೂ ಮಾಡೋದೇ ಇಲ್ಲ ಹೇಳ್ತೀವಿ ನಾವು ಯೂಶ್ವಲಿ. ಬಟ್ ಎಲ್ಲ ಎಬೋ ಆ್ಯಾವ್ರೇಜ್ ಸ್ಟೂಡೆಂಟ್ಸ್ಗಳಿಗೂ ನಾವು ಮಾಡಲ್ಲ ಹೇಳೋಕ್ಕಾಗಲ್ಲ. ADHD ಬರುತ್ತಲ್ವ. ಸೊ ಯು ಹ್ಯಾವ್ ಟು ಥಿಂಕ್ ಅಬೌಟ್ ದ್ಯಾಟ್. ಇದು ಶಿಕ್ಷಕ ಕೇಂದ್ರಿತ ಪದ್ಧತಿ. ಅನುಗಮನ, ನಿಗಮನ, ಸಮಸ್ಯೆ ಬಿಡಿಸುವಂಥ ಪದ್ಧತಿ, ಉಪನ್ಯಾಸ ಪದ್ಧತಿ ಯಾವುದು? ಯು ಕ್ಯಾನ್ ಈಸಿಲಿ ಟೆಲ್. ಸೊ ಮುಂದಕ್ಕೆ ಹೋಗ್ತಾ ಇದ್ದೀನಿ. ವೈಗೋಟ್ಸ್ಕಿ ರಚನಾವಾದವು ಯಾವುದಾಗಿರುತ್ತೆ? ಸೋಷಿಯಲ್ ಕನ್ಸ್ಟ್ರಕ್ಟಿವಿಸಮ್, ಇಂಡಿವಿಜುವಲ್ ಕನ್ಸ್ಟ್ರಕ್ಟಿವಿಸಮ್, ಪ್ರಿನ್ಸಿಪಲ್ ಆಫ್ ಎಕ್ಸ್ಪೀರಿಯನ್ಸ್ ಕನ್ಸ್ಟ್ರಕ್ಟಿವಿಸಮ್, ಇನೋವೇಟಿವ್ ಕನ್ಸ್ಟ್ರಕ್ಟಿವಿಸಮ್. ಸರ್ ನೋಡ್ರಿ, ಇಲ್ಲಿ ಯಾವಾಗ ಮಗು ವೈಯಕ್ತಿಕವಾಗಿ ರಚನೆ ಮಾಡ್ಕೊಳಕ್ಕಾಗುತ್ತಾ? ವೈಗೋಟ್ಸ್ಕಿ ತುಂಬ ಫೋಕಸ್ ಮಾಡಿದ್ದೆ ಮಗು ಯಾವಾಗ ಸಾಮಾಜಿಕವಾಗಿ ಬೆರೀತಾ ಹೋಗ್ತಾನೋ ಆವಾಗ ಅವನ ಒಂದು ನಾಲೆಡ್ಜ್ಗಳು ಕನ್ಸ್ಟ್ರಕ್ಟ್ ಆಗ್ತಾ ಮಾಡ್ಕೊಳ್ತಾ ಹೋಗ್ತಾನವನು ಅಂತ ಹೇಳಿದ್ದು. ಓಕೆ, ಯು ಕ್ಯಾನ್ ಈಸಿಲಿ ಡಿಲೀಟ್ ದಿಸ್ ಒನ್. ನಾನು ಇಲ್ಲೇ ನಿಮಗೆ ವೈಗೋಟ್ಸ್ಕಿ ಥಿಯರಿನ ಒಂದು ಆಲ್ಮೋಸ್ಟಾಗಿ ಹೇಳ್ಕೊಡೋಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಅನುಭವ ತತ್ವ ರಚನಾವಾದ. ಹೌದು, ಅನುಭವಗಳ ಮೂಲಕ ಕಲಿತಾ ಇದ್ದಾನೆ. ಆದರೆ ಅವರು ಯೂಸ್ ಮಾಡಿರುವಂಥ ವರ್ಡ್ ಯಾವುದು ಅಂತಂದರೆ ಸಾಮಾಜಿಕ ರಚನಾವಾದ, ಅನ್ವೇಷಣಾ ರಚನಾವಾದ. ಅನ್ವೇಷಣೆ ಮಾಡಬೇಕು ಅಂತಂದರೆ ಈ ಹ್ಯಾಸ್ ಟು ಫಸ್ಟ್ ಸ್ಟೆಪ್ ಏನಪ್ಪ? ಸಾಮಾಜಿಕವಾಗಿ ಅವನು ಬೆರಿಬೇಕು ಅಲ್ವಾ. ಅದರಲ್ಲಿ ಮತ್ತೆ ಬರುತ್ತೆ, ನಾನು ಏನು ZPD ಅಂತ ಏನು ಹೇಳಿದ್ವಲ್ವಾ, ಅಲ್ಲಿ ಮತ್ತೆ ಬರುತ್ತೆ ಯಾರ್ಯಾರು ZPD ಮಾಡೋಕ್ಕೆ ಸಾಧ್ಯ ಅಂದರೆ ಅಲ್ಲಿ ಹೆಲ್ಪ್ ಆಗುವಂಥದ್ದು ಯಾರ್ಯಾರು ಬರುತ್ತೆ. ಸ್ಕ್ಯಾಫ್ ಫೋಲ್ಡಿಂಗ್ ಅಂತ ಹೇಳಿ ಬರುತ್ತೆ, ಅದನ್ನು ಮಾಡೋಕ್ಕೆ ಯಾರ್ಯಾರು ಸಾಧ್ಯ. ZPD ಅಲ್ಲಿ ಬರುವಂಥ ಝೋನ್ ಯಾವುದಕ್ಕೆ ಕನ್ಸಿಡರ್ ಆಗುತ್ತೆ? ಫಸ್ಟ್ ಅವನು ಏನು ತಿಳ್ಕೊಂಡಿರ್ತಾನೆ, ಅವನಿಗೆ ತಿಳ್ಕೊಳ್ಳೋ ಎಬಿಲಿಟಿ ಏನು, ಅದನ್ನೇ ಹೇಳೋದು ಅಲ್ವಾ. ದಿಸ್ ಈಸ್ ದ ಟೀಚರ್ ಸೆಂಟರ್ಡ್ ಮೆಥಡ್. ಎಕ್ಸಾಕ್ಟ್ಲಿ ನೀವು ಹೇಳ್ತೀರಾ. ಮುಂದಕ್ಕೆ ಹೋಗೋಣ. ಮಕ್ಕಳು ತೇಲುವಿಕೆ ನಿಯಮಗಳ ವಿವಿಧ ಹಂತಗಳನ್ನು ಸಂಶ್ಲೇಷಿಸಿ ಸಾರಾಂಶ ಪಡೆಯುವಲ್ಲಿ ಇಚ್ಛಿತರಾಗುವವರು. ಇದು ಜ್ಞಾನಾತ್ಮಕ ವಲಯದಲ್ಲಿರುವಂತಹ ಈ ವರ್ತನ ವಿಶೇಷ. ಅನ್ವಯ, ವಿಶ್ಲೇಷಣೆ, ಸಂಶ್ಲೇಷಣೆ, ಮೌಲ್ಯೀಕರಣ. ವಾಟ್ ಇಸ್ ದ ರೈಟ್ ಆನ್ಸರ್? ಲೆಟ್ಸ್ ಇನ್ ಇಂಗ್ಲೀಷ್ ಕ್ವಶನಲ್ಲಿ ಚಿಲ್ಡ್ರನ್ ಆರ್ ವಿಲ್ಲಿಂಗ್ ಟು ಸಿಂಥಸೈಸ್. ನೋಡಿ, ಸಿಂಥಸೈಸ್ ವರ್ಡ್, ಸಿಂಥಸೈಸ್ ಸಮ್ಮರಿ ಆಟ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಫ್ಲೋಟಿಂಗ್ ರೂಲ್ಸ್. ಸೊ ಈಸಿಯಾಗಿ ಹೇಳ್ಬಹುದಲ್ವಾ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಸಂಶ್ಲೇಷಿಸಿ. ಸೊ ಆಪ್ಷನ್ ಸಿ ಈಸಿಯಾಗಿ ಗೆಸ್ ಮಾಡ್ತಾರೆ. ಯಾವಾಗ ಈ ವರ್ಡ್ಸ್ಗಳ ಪರಿಚಯ ಇದ್ದವ್ರು ಮಾಡ್ತಾರೆ. ಓಕೆನಾ. ಜ್ಞಾನಾತ್ಮಕ ವಲಯವು ಇದಕ್ಕೆ ಸಂಬಂಧಿಸಿದೆ. ಅಫ್ಕೋರ್ಸ್ ಜ್ಞಾನಕ್ಕೆ ಸಂಬಂಧಿಸಿರೋದು. ಭಾವನೆ, ಸ್ಮರಣೆ, ಮನೋಜನ ಕೌಶಲ ಇದೆಲ್ಲ ನೀವು ನೋಡಬಹುದು. ದಿಸ್ ಈಸ್ ಸೈಕೋಮೋಟರ್ ಡೊಮೈನ್ಗೆ ಸೇರುತ್ತೆ. ಫೀಲಿಂಗು ಇದು ಅಫೆಕ್ಟಿವ್ ಅಲ್ವಾ. ಸೊ ದಿಸ್ ಈಸ್ ದ ಒನ್. ರಿಮೆಂಬರಿಂಗ್, ನಾಲೆಜ್, ದೇ ಆರ್ ಸೇಮ್. ಶಿಕ್ಷಕರಿಗೆ ರಿಫ್ಲೆಕ್ಷನ್ ನಿಯತ ಕಲಿಕೆ. ಇಟ್ ಮೀನ್ಸ್ ರಿಫ್ಲೆಕ್ಷನ್ ಜರ್ನಲ್ ಟೀಚರ್ಸ್ಗೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ನೋಡಿ. ಇದರ ಬಗ್ಗೆ ನಾನು ಮೇಯ್ನಾಗಿ ಮೆಥಡ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತೀನಲ್ಲ ಆವಾಗ ಹೆಚ್ಚು ತಿಳಿಸ್ಕೊಡ್ತೀನಿ. ಆಲೋಚನಾಬದ್ಧವಾಗಿ ಆಳವಾಗಿ ಹಿಂದಿನ ಘಟನೆಗಳನ್ನು ಮತ್ತು ಬದಲಿ ಕ್ರಿಯಾತ್ಮಕತೆಗಳನ್ನು ಗಣನೆಗೆ ತೆಗೆದುಕೊಳ್ಳಲು ಇದು ಸರಿಯಾದಂಥ ಉತ್ತರ. ಟು ಥಿಂಕ್ ಥಾಟ್ಫುಲಿ ಅಂದರೆ ಯೋಚನೆ ಮಾಡಿಕೊಂಡು ಅಂತ ಹೇಳಿ ಅವರಲ್ಲಿರುವಂಥ ಯೋಚನೆಗಳನ್ನು ಕನ್ಸಿಡರ್ ಮಾಡಿ. ಟು ಅನಲೈಸ್ ಡೀಪ್ಲಿ ಇರುವಂಥ ಯೋಚನೆಗಳನ್ನು ಅನಲೈಸ್ ಮಾಡೋದು. ಆನಂತರ ಟು ಕನ್ಸಿಡರ್ ಆಲ್ಟರ್ನೇಟ್ ಕೋರ್ಸ್ ಫಾರ್ ದ ಆ್ಯಕ್ಷನ್. ದಿಸ್ ಇಸ್ ದ ಮೇನ್ ಒನ್. ಆಗ ಮಾತ್ರ ಅದು ತುಂಬ ಕನ್ಫ್ಯೂಸಿಂಗ್ ಮಾಡೋದು ಯಾವುದು ಅಂತಂದರೆ ಈ ಎರಡು. ಸುಮ್ಮನೆ ಜರ್ನಲ್ ಅಂತ ಕೊಟ್ಟಿದ್ದಾನೆ ಅಂತ ಹೇಳಿ ಡೋಂಟ್ ಗೋ ಫಾರ್ ದ್ಯಾಟ್. ಸ್ವಲ್ಪ ಯೋಚನೆ ಮಾಡಿ. ಆನಂತರ ಡ್ರಿಲ್ ಮತ್ತು ಅಭ್ಯಾಸಗಳು. ಸಮನಾದ ಪದ ಹೆಸರಿನಲ್ಲಿ ವ್ಯತ್ಯಸಿಸುತ್ತದೆ. ಭಾಗದಿಂದ ಪೂರ್ಣದೆಡೆಗೆ ಸಂಬಂಧಿಸಿದು ಎರಡು ಸೇಮ್ ಅಲ್ಲ ಅಂತ ಹೇಳ್ತಿದ್ದಾರೆ. ಅಫ್ಕೋರ್ಸ್ ದ ರಿಲೇಷನ್ ಈಸ್ ಲೈಕ್ ದಟ್ ಪಾರ್ಟ್ ಟು ದ ಹೋಲ್. ಹೌದು. ನೆಕ್ಸ್ಟ್ ಇಂಟಿಗ್ರೇಟೆಡ್ ಅಪ್ರೋಚ್. ಡಿಫ್ರೆಂಟ್ ಡೈಮೆನ್ಷನ್ ಆಫ್ ಅ ಸಿಂಗಲ್ ಕಾನ್ಸೆಪ್ಟ್ ಆರ್ ಡಿಸ್ಕಸ್ಡ್. ಹೌದು, ಇಂಟಿಗ್ರೇಟೆಡ್ ಅಂತ ಅಂದ್ರೆ ಆ ಒಂದು ಮೀನಿಂಗ್. ಒನ್ ಸಿಂಗಲ್ ಕಾನ್ಸೆಪ್ಟ್, ನೋ ಇಂಟಿಗ್ರೇಷನ್ ಅಲ್ಲ. ಇಂಟಿಗ್ರೇಷನ್ ನಾವು ಹೇಳ್ತೀವಲ್ಲ, ನಮ್ಮ ಒಂದು ಸೊಸೈಟಿಲಿ ನಮ್ಮ ಇಂಡಿಯಾ ಇಂಟಿಗ್ರೇಷನ್, ಸೋಷಿಯಲ್ ಇಂಟಿಗ್ರೇಷನ್ ಈ ಥರ ಮಾತಾಡ್ತೀವಲ್ಲ. ಸೊ ಈಸಿಯಾಗಿ ನೀವು ಗೆಸ್ ಮಾಡಬಹುದು. ನೀವು ಏನು ಇನ್ಕ್ಲೂಸಿವ್ ಕಾನ್ಸೆಪ್ಟನ್ನೇ ತಿಳ್ಕೊಬೇಕು ಅಂತೇನಿಲ್ಲ. ಯುನಿಟಿ ಇನ್ ಡೈವರ್ಸಿಟಿ ಇಸ್ ಟಾಟ್. ಈ ಒಂದು ಆಪ್ಷನಿಗೆ ಮೇ ಬಿ ಕನ್ಫ್ಯೂಸಿಂಗ್ ಆಗಬಹುದು. ಬಟ್ ಡಿಫ್ರೆಂಟ್ ಡೈಮೆನ್ಷನ್ಸ್ ಆಫ್ ಸಿಂಗಲ್ ಕಾನ್ಸೆಪ್ಟ್, ಒಂದೇ ಒಂದು ಕಾನ್ಸೆಪ್ಟಲ್ಲಿ ಡಿಫ್ರೆಂಟ್ ಆಯಾಮಗಳನ್ನೆಲ್ಲ ಕನ್ಸಿಡರ್ ಮಾಡಿ ಡಿಸ್ಕಸ್ ಮಾಡೋವಂಥದ್ದು, ಅದೇ ಇಂಟಿಗ್ರೇಟೆಡ್ ಅಪ್ರೋಚ್. ಯಾವಾಗಲೂ ಇಂಟಿಗ್ರೇಟೆಡ್ ಅಪ್ರೋಚಲ್ಲೇ ಹೋದ್ವಿ ಅಂತಂದರೆ ಆಗ
ನಮಗೆ ಹೋಲಿಸ್ಟಿಕ್ಕಾಗಿ ಓದೋದಕ್ಕೆ ಸಾಧ್ಯ ಆಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಟುಡೇ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ 2015 ಡಿಸ್ಕಸ್ ಮಾಡಬೇಕು ಅಂತೇಳಿ, ಬಟ್ ಇದೇ ತುಂಬ ಟೈಮ್ ಆಗೋಗಿದೆ. ತುಂಬ ಜನಕ್ಕೆ ಬೋರ್ ಆಗೋಗುತ್ತೆ. ಕಾನ್ಸ್ಟೆಂಟ್ ಅಥವಾ ನಮಗೆ ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡೋದಕ್ಕಾಗೋದಿಲ್ಲ. ಮತ್ತು ನೀವು ವಿಡಿಯೋನ ಕಟ್ ಮಾಡಿಬಿಡ್ತೀರಾ ಆರ್ ಕಂಪ್ಲೀಟಾಗಿ ನೋಡೋದಕ್ಕೆ ಸಾಧ್ಯ ಆಗದೇ ಇರ್ಬೋದು. ಅದಕ್ಕೋಸ್ಕರ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಟಾರ್ಟಿಂಗಲ್ಲಿ 2014 ಆ್ಯಂಡ್ 15 ಅಂತ ಹೇಳಿದ್ದೆ, ಸಾರಿ ಫಾರ್ ದಟ್. ಬಟ್ ಮೇನ್ ಥಿಂಗ್ ನನಗೆ ಅನಿಸಿದ್ದೇನು ಅಂತಂದರೆ, ಯಾವ ರೀತಿಯಾಗಿ ನೀವು ಥಿಂಕ್ ಮಾಡಬೇಕು ಅನ್ನೋದು ಇದೊಂದೇ ವಿಡಿಯೋದಲ್ಲಿ ಗೊತ್ತಾಗೋದಿಲ್ಲ. ಬಟ್ ಡೂ ವಾಚ್ ಕಂಟಿನ್ಯೂ ವಿಡಿಯೋಸ್. ನೆಕ್ಸ್ಟ್ ಹಾಕುವಂಥ ವಿಡಿಯೋಗಳನ್ನು ನೋಡಿ. ಇದರಿಂದಾಗಿ ನಿಮಗೆ ನಿಮಗೆ ಮೈಂಡ್ ವರ್ಕ್ ಆಗುತ್ತಪ್ಪ 100% ಅಲ್ವಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್, ಹ್ಯಾವ್ ಅ ಗುಡ್ ಡೇ. ಮೇಯ್ನಾಗಿ ನೆಕ್ಸ್ಟ್ ಹಾಕುವಂಥ ವೀಡಿಯೋಸ್ಗಳನ್ನು ನಾನು TET ಡಿಸ್ಕಷನ್ ಇದರಲ್ಲಿ ಹಾಕಿರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಷನ್ ಪಕ್ಕ ಬರುತ್ತೆ. ಸಾಧ್ಯವಾದಷ್ಟು ಡೈಲಿ ಒಂದು ವಿಡಿಯೋ ಮೇಯ್ನಾಗಿ ನಾನು ಕೊಡ್ತೀನಿ. ಆ್ಯಂಡ್ ನಾನು ಟೈಮ್ ಟೇಬಲ್ನು ಸಹಿತ ಫಾರ್ಮ್ ಮಾಡ್ಕೊಳ್ತಿದ್ದೀನಿ. ಟೋಟಲ್ 6 ಡೇಸಲ್ಲಿ ಒಂದಿನ ಮ್ಯಾಥ್ಸ್, ಒಂದಿನ ಸೈನ್ಸ್, ಅಂದರೆ ಟೂ ಡೇಸ್ ಹಾಗೆ CDP. ಈ ಒಂದು ಟೈಮ್ ಟೇಬಲ್ ನಿಮಗೆ ಓಕೆ ಅನ್ನೋದಾದರೆ ಪ್ಲೀಸ್ ಡೂ ಕಮೆಂಟ್, ಆರ್ ನನ್ನ ನಂಬರ್ ಇದ್ದವರು ಆರ್ ನನ್ನ ಕಾಂಟ್ಯಾಕ್ಟ್ ಇದ್ದವರು ನೀವು ಹೇಳಿ. ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಆಗ ನಿಮಗೂ ಸಹಿತ ಎಲ್ಲ ಕಾನ್ಸೆಪ್ಟ್ಗಳನ್ನು ಜೊತೆಗೆ ತೊಗೊಂಡೋದಾಗುತ್ತೆ. ಒಂದೇ ಒಂದು ಸಬ್ಜೆಕ್ಟಿಗೆ ಹೆಚ್ಚು ಟೈಮ್ ಕೊಡೋದು ಸಹಿತ ಸ್ಟಾಪ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ತುಂಬ ಜನರಲಾಗಿ ಹೇಳಿದ್ರಿಂದ ಈ ವಿಡಿಯೋ ದೊಡ್ಡದಾಯಿತು. ಡೋಂಟ್ ವರಿ ಅಬೌಟ್ ದಟ್. ನೆಕ್ಸ್ಟ್ ವಿಡಿಯೋದಿಂದ ಓನ್ಲಿ ಕಾನ್ಸೆಪ್ಟನ್ನು ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ. ಬಟ್ ಇನ್ ಮಿಡಲ್ ನಿಮಗೆ ಸಜೆಷನ್ಸ್ಗಳನ್ನು ಕೊಡೋದ್ರಿಂದ ಇಟ್ ಹೆಲ್ಪ್ಸ್ ಯು ಅನ್ನೋದು ನನ್ನ ಅಭಿಪ್ರಾಯ. ಲೆಟ್ಸ್ ಸಿ ವಾಟ್ ಯುವರ್ ಫೀಡ್ಬ್ಯಾಕ್ ಹೇಗಿರುತ್ತೆ ಅಂಥೇಳಿ. ಐ ಆಮ್ ವೇಟಿಂಗ್. ಸೊ ನೋಡೋಣ. ಥ್ಯಾಂಕ್ ಯು. ಬೈ ಬಾಯ್. ಹ್ಯಾವ್ ಎ ಗುಡ್ ಡೇ.